ಆದರ್ಶದ ಅಡಿಯಲ್ಲಿ ನಡೆಸುತ್ತಿರುವ ಅಣುಕು ಸಂಸತ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಬಲವಾದ ಭದ್ರವಾದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ನೋಡ್ತಾ ಹೋದಾಗ ನಮ್ಮ ಭಾರತ ಗಟ್ಟಿಯಾದ ವ್ಯವಸ್ಥೆಯನ್ನು ಹೊಂದಿದೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಈ ಸಂಸತ್ತಿನ ಪರಿಕಲ್ಪನೆಯ ಮೂಲಕ ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದರು. ಅದರ ಜೊತೆಗೆ ವೇದಗಳ ಕಾಲದಲ್ಲೂ ನೋಡ್ತಾ ಹೋದಾಗ ಸಭಾ ಸಮಿತಿ ವಿಧಾತ ಎನ್ನುವ ಮೂಲಕ ಕೂಡ ಸಂಸತ್ತಿನ ರಚನೆಯನ್ನು ನಾವು ನೋಡಬಹುದಾಗಿದೆ. ಬಸವಣ್ಣನವರು ನಡೆಸ್ತಾ ಇದ್ದಂಥ ಸಂಸತ್ತಿನಲ್ಲಿ ಪುರುಷ ಮಹಿಳೆ ಮೇಲು ಕೀಳು ಜಾತಿ ಭೇದವಿಲ್ಲದೆ ಎಲ್ಲರೂ ತಮ್ಮ ವಿಚಾರಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಸರ್ವ ಸ್ವಾತಂತ್ರ್ಯ ಇತ್ತು. ವಿಜಯನಗರ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಅಣುಕು ಸಂಸತ್ತರ ಪ್ರದರ್ಶನ ಯಾಕೆ ಮಾಡ್ತಾ ಇದ್ದಾರೆ ಸರ್? ಮೇಡಮ್, ಈಗಿನ ಯುವಕರು ಸಮುದಾಯ ನೋಡ್ತಾ ಹೋದಾಗ ಅತಿ ಹೆಚ್ಚು ಸಮಯವನ್ನು ಮೊಬೈಲ್ನಲ್ಲಿ ಕಳೆಯೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಅವರಿಗೆ ರಾಷ್ಟ್ರಪ್ರೇಮ ಇಲ್ಲ, ರಾಷ್ಟ್ರಭಕ್ತಿ ಇಲ್ಲ. ನಾವು ಆ ಆಲೋಚನೆ ನೋಡ್ತಾ ಹೋದಾಗ ನಮಗೆ ಮತದಾನದ ಶಕ್ತಿ ಎಲ್ರಿಗೂ ಇದೆ, ಆದರೆ ಮತದಾನದ ಮೂಲಕ ಆಯ್ಕೆಯಾದ ಯೋಗ್ಯ ಸಂಸದರ ಕಾರ್ಯಗಳೇನು, ಅವರ ಚರ್ಚೆಗಳೇನು, ನೈಜವಾಗಿ ಅವರು ಪ್ರಜಾಪ್ರಭುತ್ವದ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕನ್ನೋದನ್ನ ಈ ಸಂಸತ್ತಿನ ಅಣುಕು ಪ್ರದರ್ಶನದ ಮೂಲಕ ನಾವು ತೋರಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ನೋಡಿ ಸರ್, ನಮ್ಮ ವಿದ್ಯಾರ್ಥಿಗಳ ಉತ್ಸಾಹ ನೋಡಿ. ಇಂದಿನ ಯುವಕರೇ ನಾಳಿನ ನಿಧಿಗಳು ಅನ್ನುವ ತರ ತಯಾರಾಗಿ ಬಂದ್ಬಿಟ್ಟಿದ್ದಾರೆ. ಇವರೆಲ್ಲರಿಗೂ ನಮ್ಮ ತುಂಬು ಹೃದಯದ ಸ್ವಾಗತ. ಮಹಾವಿದ್ಯಾಲಯಕ್ಕೆ ಮುಕುಟಪ್ರಾಯದಂತಿರುವ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಮೆಟ್ರಿ ಸರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು. ಅವರಿಗೆ ಸ್ವಾಗತ ಸುಸ್ವಾಗತ. ಸದಾ ಕಾಲೇಜಿನ ಏಳಿಗೆಗಾಗಿ ನಗುಮುಖದಿಂದ ಶ್ರಮಿಸುತ್ತಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಚಾರ್ಯರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಸದಾ ವಿದ್ಯಾರ್ಥಿಗಳ ಕಾಳಜಿಯನ್ನು ಬಯಸ್ತಕ್ಕಂತಹ ಹೂವಕ್ಕ ಮೇಡಮ್ ಅವರು ಕೂಡ ಸ್ವಾಗತ ಸುಸ್ವಾಗತ. ಯಾವುದೇ ಕಾರ್ಯಕ್ರಮವಿರಲಿ ಉತ್ಸಾಹದಿಂದ ಭರವಸೆಯ ಪ್ರತಿನಿಧಿಯಾಗಿ ಭಾಗವಹಿಸುತ್ತಿರುವ IQAC ಸಂಚಾಲಕರಾದ ಶ್ರೀ ರವಿಗಿರಿ ಹೃದಯದಿಂದ ಸ್ವಾಗತಿಸ್ತಾ ಇದ್ದಾರೆ. ಸಿಬ್ಬಂದಿಗಳು ಜೊತೆಗೆ ಈ ಕಾರ್ಯಕ್ರಮದ ಗಟ್ಟಿಯಾಗಿ ನಿಂತಹ ವ್ಯವಸ್ಥೆ ಯಾರು ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು. ಎಲ್ಲರಿಗೂ ಕೂಡ ಸ್ವಾಗತ ಮತ್ತು ಸುಸ್ವಾಗತ. ಸಸಿಗೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ಬೇಕಂತೆ. ಮಾನ್ಯ ಸಭಾಪತಿಯವರು ಆಗಮಿಸುತ್ತಿದ್ದಾರೆ. ಎಲ್ಲರೂ ಎದ್ದು ನಿಂತು ಗೌರವಿಸಿ. ಸಂಸತ್ತಿಗೆ ಸ್ವಾಗತ. ಸದಸ್ಯರೆಲ್ಲರೂ ಕೂಡ ಶಾಂತಿ, ತಾಳ್ಮೆ ಮತ್ತು ಶಿಸ್ತಿನಿಂದ ವರ್ತಿಸಿ ಸಭೆಯ ಒಂದು ಶಾಂತತೆಯನ್ನ ಕಾಪಾಡಬೇಕಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿಯನ್ನ ಮಾಡ್ಕೋತೇನೆ. ಮಾನ್ಯ ಕಾರ್ಯದರ್ಶಿಗಳೇ, ನಿಮ್ಮ ಕಾರ್ಯ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿ. ಸಭಾಪತಿಗಳೇ, ಈಗ ಯುವ ಸಂಸತ್ತಿಗೆ ಚುನಾಯಿತರಾಗಿ ಬಂದ ನೂತನ ಸಂಸದರ ಪ್ರಮಾಣ ವಚನ ಸ್ವೀಕಾರ ಪ್ರಾರಂಭವಾಗುತ್ತದೆ. ಮೊದಲು ಹನುಮಂತ ಲೋಕಸಭಾ ಕ್ಷೇತ್ರ, ಮಂಡಿ, ಹಿಮಾಚಲ ಪ್ರದೇಶ್. ನೀವು ಯಾವ ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಿರಿ? I, Hanumanta, do swear in the name of God that I will bear true faith, loyal to the Constitution of India as by law established, that I will uphold the sovereignty and integrity of India, that I will faithfully
and consciously discharge my duties as the member of this youth parliament, and I will do right to all manners of people in accordance with the constitution and law without fear or favor, affection or ill will. Thank you. ಲೋಕಸಭಾ ಕ್ಷೇತ್ರ ಬಳ್ಳಾರಿ ಕರ್ನಾಟಕ. ನೀವು ಯಾವ ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಿರಿ? ನಾನು ಮಲ್ಲಿಕಾರ್ಜುನ ಎಂಬ ಹೆಸರಿನವನಾದ ನಾನು ಲೋಕಸಭೆ ಸದಸ್ಯನಾಗಿ ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಷ್ಠೆ ಮತ್ತು ಶ್ರದ್ಧೆ ಹೊಂದುತ್ತೇನೆಂದು, ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು, ಈ ಮೂಲಕ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ತಾಯಿ ಚಾಮುಂಡೇಶ್ವರಿ ಹೆಸರಿನಲ್ಲಿ ಪ್ರಮಾಣವಚನವನ್ನು ಸ್ವೀಕರಿಸುತ್ತೇನೆ. ಕ್ಷೇತ್ರ ಗೋರಖ್ಪುರ್ ಉತ್ತರ ಪ್ರದೇಶ್. ನೀವು ಯಾವ ಭಾಷೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುವಿರಿ? मैं अपूर्वा ईश्वर की शपथ लेती हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगी। मैं युवा संसद के सदस्य के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगी तथा मैं माय या पक्षपात, अनुराग या द्वेष के बिना सही प्रकार से लोगों के प्रति संविधान और विधि के अनुसार न्याय करूंगी। धन्यवाद। ನಾಗವೇಣಿ ಲೋಕಸಭಾ ಕ್ಷೇತ್ರ ಕರ್ನೂಲ್ ಆಂಧ್ರ ಪ್ರದೇಶ್. ನೀವು ಯಾವ ಭಾಷೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುವಿರಿ? నాగవేణి అనే నేను భారతదేశం యువతిగా దేశం పట్ల నా బాధ్యతను గుర్తు చేసుకుంటూ యువ పార్లమెంట్లో సభ్యురాలుగా నిష్టం, నిబద్ధత మరియు నైతికతను వ్యవహరిస్తానని, ప్రజాస్వామ్య విలువను గౌరవిస్తూ సత్యం, న్యాయం మరియు సమన్వయానికి కట్టుబడి పని చేస్తానని, దేశ అభివృద్ధికి, సమాజ శ్రేయస్సులకు నా వాటా ఇస్తానని, దేశ సేవ నా పరమ ధర్మం సమ్ముఖంతో ముందుకు సాగుతానని, నా కర్తవ్యాలను శ్రద్ధతో, అంతఃకరణ శుద్ధితో నిర్వహిస్తానని దైవం సాక్షిగా ప్రమాణం చేస్తున్నాను. ಧನ್ಯವಾದಗಳು ಸಭಾಪತಿಗಳೇ. ಧನ್ಯವಾದಗಳು ಮಾನ್ಯ ಕಾರ್ಯದರ್ಶಿಗಳೇ. ಮಾನ್ಯ ಸದಸ್ಯರೇ, ಸದನಕ್ಕೆ ಒಂದು ದುಃಖದ ಸುದ್ದಿ ಇದೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರು ಆದಂತಹ SN ಕೃಷ್ಣರವರು ನಿಧನರಾಗಿದ್ದಾರೆ. ಅವರ ಈ ನಿಧನದ ಒಂದು ಸುದ್ದಿಯನ್ನು ನಿಮಗೆ ತಿಳಿಸಲು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಮಾನ್ಯ ಪ್ರಧಾನಮಂತ್ರಿಗಳು SN ಕೃಷ್ಣರವರ ಬಗ್ಗೆ ಒಂದೆರಡು ಅಭಿಪ್ರಾಯಗಳನ್ನ ಸದನದಲ್ಲಿ ಹಂಚಿಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ. ನಾನೊಬ್ಬ ರಾಜಕಾರಣಿಯಾಗಿ ಇವತ್ತು ಇಲ್ಲಿ ಪ್ರಧಾನಮಂತ್ರಿಯಾಗಿ ಕುಂತಿರಬಹುದು. ಯಾವುದೇ ಒಬ್ಬ ವ್ಯಕ್ತಿ ರಾಜಕಾರಣವನ್ನು ಪ್ರವೇಶ ಮಾಡಿದಾಗ ಹಲವಾರು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬಂದಿರ್ತಾನೆ. ತಾನೊಬ್ಬ MLA ಆಗಬೇಕು, MP ಆಗಬೇಕು, ಮಿನಿಸ್ಟರ್ ಆಗಬೇಕು, ಚೀಫ್ ಮಿನಿಸ್ಟರ್ ಆಗಬೇಕಂತ ಹಲವಾರು ಕನಸುಗಳನ್ನ ಇಟ್ಕೊಂಡು ಬಂದಿರ್ತಾನೆ. ಆ ಎಲ್ಲ ಕನಸುಗಳು ಒಬ್ಬ ವ್ಯಕ್ತಿಗೆ ಮಾತ್ರ ಈಡೇರೋದಕ್ಕೆ ಸಾಧ್ಯ ಮಾನ್ಯ ಸಭಾಪತಿಗಳೇ. ಅಂತಹ ಒಬ್ಬ ವ್ಯಕ್ತಿ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ. 1 ಮೇ 1932ರಂದು ಮಂಡ್ಯ ಜಿಲ್ಲೆಯ ಒಂದು ಕುಗ್ರಾಮದಲ್ಲಿ ಜನಿಸಿ ಅವರು ಅಮೆರಿಕಕ್ಕೆ ಹೋಗಿ ವಿದೇಶಾಂಗ ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿದಂತಹ ಒಂದು ಉದಾಹರಣೆ ಹೊಂದಿದೆ. ಆಡು ಮುಟ್ಟದ ಸೊಪ್ಪಿಲ್ಲ SM ಕೃಷ್ಣರವರು ನಿಭಾಯಿಸಿದ ಹುದ್ದೆಗಳಿಲ್ಲ ಮಾನ್ಯ ಸಭಾಪತಿಗಳೇ. ಕರ್ನಾಟಕದ 10ನೇ ಮುಖ್ಯಮಂತ್ರಿಯಾಗಿ, ಕರ್ನಾಟಕದ ವಿಧಾನಸಭೆಯ ಸಭಾಪತಿಗಳಾಗಿ, ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿಯಾಗಿ ಅವರು ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ತದನಂತರ ಅವರ ಒಂದು ಕೆಲಸವನ್ನು ಗುರುತಿಸಿ ಅವರಿಗೆ ಕೇಂದ್ರ ಸರ್ಕಾರದಲ್ಲಿ, ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಅವರನ್ನು ವಿದೇಶಾಂಗ ಸಚಿವರನ್ನಾಗಿ ಮಾಡುತ್ತೆ. ತದನಂತರ ದಿನಮಾನಗಳಲ್ಲಿ ಅವರು ಮಹಾರಾಷ್ಟ್ರದ ರಾಜ್ಯಪಾಲರನ್ನಾಗಿ ಮಾಡಿ ಇಷ್ಟೆಲ್ಲ ಅವರ ರಾಜಕೀಯ ಸಾಧನೆ ಗೈದ ಕಾರಣ ಅವರಿಗೆ ಭಾರತ ಸರ್ಕಾರ 2023ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ ಮಾನ್ಯ ಸಭಾಪತಿಗಳೇ.
ಅಂತಹ ವ್ಯಕ್ತಿಯನ್ನು ಕಳೆದುಕೊಂಡು ನಾವು ಇವತ್ತು ಇಂತಹ ಮುತ್ಸದ್ದಿ ಅಜಾತ ಶತ್ರು ರಾಜಕಾರಣಿಯನ್ನು ಕಳೆದುಕೊಂಡು ದೇಶ ಬಡವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಅವರಲ್ಲಿ ಪ್ರಾರ್ಥಿಸುತ್ತಾ ಅವರ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸಭಾಪತಿಗಳೇ ನಿಮಗೂ ಹಾಗೂ ಸದನಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದ. ಅಭಿಪ್ರಾಯವನ್ನ ಸದನಕ್ಕೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಮಾನ್ಯ ವಿರೋಧ ಪಕ್ಷದ ನಾಯಕರೇ ಎಸ್.ಎಂ. ಕೃಷ್ಣರವರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ. ಎಸ್.ಎಂ. ಕೃಷ್ಣ ಅವರು ನಮಗೆ ಬಿಟ್ಟು ಅಗಲಿದ್ದಾರೆ. ಇವರು ಮೇ 1, 1932 ಸೋಮನಹಳ್ಳಿ, ಮಂಡ್ಯ ಜಿಲ್ಲೆಯಲ್ಲಿ ಜನಿಸ್ತಾರೆ. ಇವರು 1999, 2004 ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿ, ಮಹಾರಾಷ್ಟ್ರದ ಗವರ್ನರ್ ಆಗಿ ಹಲವಾರು ಹುದ್ದೆಗಳನ್ನು ಸ್ವೀಕರಿಸಿದ್ದಾರೆ. ನಾನು ಇವತ್ತಿನ ದಿವಸ ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ, ಯಾಕಂದರೆ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಯವರು ಭಾಳ ಮಾತಾಡಿದ್ರು ಅವ್ರ ಬಗ್ಗೆ, ಹೆಚ್ಚಾಗಿ ಮಾತಾಡಿದ್ರು, ಹೊಗಳಿದ್ರು. ಬಟ್ ಅವರಿಗೆ ಗೌರವ ಕೊಡುವಂಥ ಕೆಲಸ ಇನ್ನೂ ಆಗಬೇಕು. ನಮಗೊಂದು ಮನವಿ ಇದೆ ಈ ಸದನದಲ್ಲಿ, ಏನಂದರೆ ನಮ್ಮ ರಾಜ್ಯದಲ್ಲಿ ಒಂದು ಟ್ರೈನ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇರೆ ಹೆಸರು ಗುರುತಿಸಿದ್ದಾರೆ ಆಲ್ರೆಡಿ, ಬಟ್ ಇನ್ನೂ ಹೆಸರು ಮಂಡನೆ ಮಾಡಿಲ್ಲ. ಅದಕ್ಕೆ ಶ್ರೀ ಎಸ್.ಎಂ. ಕೃಷ್ಣ ಅವರು ಅಂತೇಳಿ ಹೆಸರು ಅದಕ್ಕೆ ನಾಮಕರಣ ಮಾಡ್ಬೇಕಂತೇಳಿ ಈ ಸದನದ ಮೂಲಕ ನಿಮ್ಮ ಮೂಲಕ ಅವ್ರಿಗೆ ಮನವಿ ಮಾಡ್ಕೊತೀನಿ ಸಭಾಧ್ಯಕ್ಷರೇ. ಇದೊಂದು ಈಡೇರಿಸಿಕೊಡ್ಬೇಕಂತೇಳಿ ನಿಮ್ಮ ಮೂಲಕ ಕೇಳ್ಕೊತೀನಿ ಸಭಾಧ್ಯಕ್ಷರೇ. ಇದಕ್ಕೆ ಮತ್ತು ಮಾತಾಡೋದು ನನಗೆ ಅವಕಾಶ ಮಾಡಿಕೊಟ್ಟಂಥ ನಿಮಗೂ ಮತ್ತು ಅಪೋಸಿಷನ್ ಪಾರ್ಟಿ, ಇದು ರೂಲಿಂಗ್ ಪಾರ್ಟಿ ಅವರಿಗೆ ಧನ್ಯವಾದಗಳು ಸಭಾಧ್ಯಕ್ಷರು. ಕೃಷ್ಣರವರ ಬಗ್ಗೆ ಮಾತನಾಡಿದ್ದಾರೆ. ಇದೀಗ ಎಸ್.ಎಂ. ಕೃಷ್ಣರವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ 1 ನಿಮಿಷಗಳ ಕಾಲ ಮೌನಾಚರಣೆ ಆಚರಿಸೋಣ. ಎಲ್ಲರೂ ಕೂಡ ನೀವಿದ್ದ ಸ್ಥಳದಲ್ಲೇ ಒಂದು ಎದ್ದು ನಿಂತ್ಕೋಬೇಕಂತ ಹೇಳಿ ವಿನಂತಿಯನ್ನು ಮಾಡ್ಕೋತೇನೆ. ಮೌನಾಚರಣೆ ಪ್ರಾರಂಭ. ಮೌನಾಚರಣೆ ಮಾನ್ಯ ಪ್ರಧಾನಮಂತ್ರಿಗಳು ನಿಮ್ಮ ಮಂತ್ರಿಮಂಡಲವನ್ನ ಸದನಕ್ಕೆ ಪರಿಚಯವನ್ನ ಮಾಡಿಕೊಡಿ. ನನ್ನ ಒಂದು ಮಂತ್ರಿಮಂಡಲವನ್ನ ಸದನಕ್ಕೆ ಪರಿಚಯ ಮಾಡಿಕೊಡಲು ನಾನು ತುಂಬಾ ಉತ್ಸುಕನಾಗಿದ್ದೇನೆ. ಮಾನ್ಯ ಸಭಾಪತಿಗಳೇ, ಗೃಹ ಮಂತ್ರಿಯಾಗಿ ಜಿ.ಟಿ. ತಿಪ್ಪೇಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ. ರಕ್ಷಣಾ ಮಂತ್ರಿಯಾಗಿ ಜಂಬುನಾಥ್ ದೇವರಮನೆ ಅವರು ಆಯ್ಕೆಯಾಗಿದ್ದಾರೆ. ಹಣಕಾಸು ಮಂತ್ರಿಯಾಗಿ ಶಾಯಿಸ್ತಾ ಸುಲ್ತಾನ್ ಅವರು ಆಯ್ಕೆಯಾಗಿದ್ದಾರೆ. ಕೃಷಿ ಮಂತ್ರಿಯಾಗಿ ನಂದಿನಿ ಅವರು ಆಯ್ಕೆಯಾಗಿದ್ದಾರೆ. ಶಿಕ್ಷಣ ಮಂತ್ರಿಯಾಗಿ ಡಿ.ಎನ್. ಅಪೂರ್ವ ಅವರು ಆಯ್ಕೆಯಾಗಿದ್ದಾರೆ. ಮಾನ್ಯ ಸಭಾಪತಿಗಳೇ, ವಿದೇಶಾಂಗ ವ್ಯವಹಾರಗಳ ಮಂತ್ರಿಯಾಗಿ ಭಾರ್ಗವಿ ಅವರು ಆಯ್ಕೆಯಾಗಿದ್ದಾರೆ. ಆರೋಗ್ಯ ಮಂತ್ರಿಯಾಗಿ ಪ್ರಿಯಾಂಕ್ ಅವರು ಆಯ್ಕೆಯಾಗಿದ್ದಾರೆ. ಮಾನ್ಯ ಸಭಾಪತಿಗಳೇ, ಸಾರಿಗೆ ಮಂತ್ರಿಯಾಗಿ ದರ್ಶನ್ ಅವರು ಆಯ್ಕೆಯಾಗಿದ್ದಾರೆ. ಮಾನ್ಯ ಸಭಾಪತಿಗಳೇ, ಪ್ರವಾಸೋದ್ಯಮ ಮಂತ್ರಿಯಾಗಿ ಜಿತೇಂದ್ರ ಅವರು ಆಯ್ಕೆಯಾಗಿದ್ದಾರೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಮಂತ್ರಿಮಂಡಲವನ್ನು ಸದನಕ್ಕೆ ಮತ್ತು ಪರಿಚಯ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟ ತಮಗೂ ಮತ್ತು ಸದನ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ತಮ್ಮ ಮಂತ್ರಿಮಂಡಲವನ್ನ ಸದನಕ್ಕೆ ಪರಿಚಯಿಸಿದ್ದಾರೆ. ಇದೀಗ ಪ್ರಶ್ನೋತ್ತರಗಳ ವೇಳೆ ಪ್ರಾರಂಭ. ಪ್ರಶ್ನೆ ಸಂಖ್ಯೆ 22 ಮಾನ್ಯ ವಿರೋಧ ಪಕ್ಷದ ಸದಸ್ಯರಾಗಿರ್ತಕ್ಕಂಥ ಅಬ್ದುಲ್ ರೆಹಮಾನ್ ಇವರಿಗೆ. Respected Speaker, a very good morning to everyone. Firstly, I would like to thank Honorable Speaker for considering me the first one to raise the question in this session. Respect that. The current issue that I see in the field of education is the vacancies in the various primary teacher posts in various government and private schools in both urban and rural areas. So my question is to Honorable Education Minister Apurva Madam, what is your government doing to fill up all of these vacancies? That is point number 1. And point number 2, you see, we all know there was pandemic in the 2020. So because of that, there was a lockdown. So due to which there was a decline in teachers training programs. But now we live in 2025. So I would like to know what your government is doing, or what are the steps your government has taken to ensure to restart the teachers training programs. And Madam Speaker, I would like to narrate in this session. You see, I am a member of this youth parliament from the Belgaum constituency. I recently visited a valuation center. Along with me, BDPI and B officers, all of them accompanied with me. So I asked a person there, he was evaluating English language paper in the evaluation center. In English language paper. So I asked him a simple question. Who is Shakespeare? Simple question. Yaar is Shakespeare? Okay. ಎರಡು ನಿಮಿಷ ನನಗೆ ನೋಡಿ ನಾನು ಹೇಳಿದೆ ಬಿಡಿ ಅವೆಲ್ಲ ಶೇಕ್ಸ್ಪಿಯರ್ ಸ್ಪೆಲ್ಲಿಂಗ್ ಹೇಳ್ತೇನೆ ಆ ಶೇಕ್ಸ್ಪಿಯರ್ ಸ್ಪೆಲ್ಲಿಂಗು ಹೇಳಕ್ಕೆ ಬಂದಿಲ್ಲ and why I am telling this incident clearly shows the lack of training in teachers. So I would like to ask the Honorable Education Minister, is this the way you are giving quality education to all of the people? Is this the way?
ಆ್ಯಂಡ್ ಇನ್ನೊಂದು ಪ್ರಶ್ನೆ, ಈ ಒಂದು ಅಡಚಣೆ ಯಾವುದಂದ್ರೆ ಪ್ರಾಥಮಿಕ ಶಿಕ್ಷಕರ ಖಾಲಿ ಹುದ್ದೆಗಳು ನಿಮ್ಮ ಸರ್ಕಾರ ಹೇಗೆ ಭರ್ತಿ ಮಾಡುತ್ತಾರೆ ಮತ್ತೆ ನಿಮ್ಮ ಸರ್ಕಾರ ಯಾವ ಕ್ರಮಗಳನ್ನು ತಗೊಂಡಿದೆ ಪ್ರಶ್ನೆ. ಧನ್ಯವಾದ. ಈ ಪ್ರಶ್ನೆಗೆ ನಿಮ್ಮ ಉತ್ತರ. Honorable Speaker Madam, a warm good morning to one and all present here. I thank the respected member from the opposition. First of all, let me assure him and the nation that our government has noted the point and we will take strict measures against the valuator. The valuator may not spell Shakespeare correctly, but at least he didn't confuse him with Salman Khan or Shaktiman. So there is still hope. Now, jokes aside, we all know there are genuine concerns about vacancies in the post of government school teachers. Honorable Speaker Madam, unlike previous governments, we don't believe in passing the exam of governance by copying from the history. We believe in writing fresh new chapters. Honorable Speaker Madam, in that sense, we are writing fresh new chapters by recruitment, reform and retraining. Honorable Speaker Madam, our aim is clear, Har Kaksha Mein Ek Shikshak. Honorable Speaker Madam, in that sense, we have started large-scale recruitment drives by notifying about TET examinations, teacher eligibility tests, which are conducted state-wise, so that a well-qualified professional teacher can reach to every classroom. Honorable Speaker Madam, after COVID-19 pandemic, we are rebooting the system with our reviving training programs with the help of digital platforms like Diksha and Swayam, so that education can even reach to the remotest village. Honorable Speaker Madam, we are also ensuring quality control and refresher courses by introducing mentorship programs, regular evaluations, so that teachers don't just teach ABC but can also spell Shakespeare correctly and can also have knowledge of Kalidas. Honorable Speaker Madam, in that sense, we are also ensuring quality control by, we all know that our Indian education is not just about having literacy, knowing how to write, read and pronounce. We are here to have education about quality, education which teaches us skills and which have like education which give us professional knowledge like humanity, morality and having social values. Education is more about building a human personality. So we all know that there is a famous quote in Kannada also. ಶಿಕ್ಷಣ ಇಲ್ಲದವನು ಹಾಡೂರು ಹದ್ದಿಗಿಂತಲೂ ಕೀಳು. And we all know that Shikshana means education comes from our home. Like education starts from our home in our childhood. In that sense, we are ensuring providing NEP, under which BEd programs became more rigorous. We are ensuring quality control. Honorable Speaker Madam, I would like to say that the opposition member, that if you ever again meet anybody with fumbling issues, kindly direct them to our new mobile app, which is Spell India, which we have launched just last week. Honorable Speaker Madam, I would like to say that innovation and dedication, that's our alphabet of progress. Thank you, Speaker Madam. 23 ಮಾನ್ಯ ವಿರೋಧ ಪಕ್ಷದ ಸದಸ್ಯರಾಗಿರ್ತಕ್ಕಂಥ ನಿಖಿತಾ. ಮಾನ್ಯ ಸಭಾಪತಿಗಳಿಗೆ ನನ್ನ ನಮಸ್ಕಾರಗಳು. ಮಾನ್ಯ ಸಭಾಪತಿಗಳೇ, 1967ರಿಂದ ಅಂದರೆ ಭಾರತದಲ್ಲಿ 5 ದಶಕಗಳು ಕಳೆದರೂ ಕೂಡ ನಕ್ಸಲಿಸಂ ಎನ್ನುವುದು ನಿರ್ಮೂಲನೆ ಮಾಡುವಲ್ಲಿ ಸಾಧ್ಯವಾಗುತ್ತಿಲ್ಲ. ಮಾನ್ಯ ಸಭಾಪತಿಗಳೇ, ಗೃಹ ಮಂತ್ರಿಗಳು ಏನು ನಿದ್ದೆ ಮಾಡ್ತಾ ಇದ್ದಾರಾ? ಈ ಸಮಸ್ಯೆಗೆ ರೂಲಿಂಗ್ ಪಾರ್ಟಿ ಅವರಾಗಿ ಏನು ಕ್ರಮಗಳನ್ನು ಕೈಗೊಂಡಿದ್ದಾರೆ? ಮಾನ್ಯ ಸಭಾಪತಿಗಳೇ, ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಇನ್ನೊಂದು ಪ್ರಶ್ನೆಯನ್ನ ಕೇಳೋದಿದೆ. ನಕ್ಸಲೈಟ್ಸ್ರಿಗೆ ತಮ್ಮ ತಪ್ಪಿನ ಅರಿವಾಗಿ ಕಾನೂನಿನ ಮುಂದೆ ಶರಣಾಗತರಾದ ಮೇಲೆ ಅವರನ್ನು ಸಮಾಜ ಸಾಮಾನ್ಯರಂತೆ ನೋಡುತ್ತಾ, ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಮಾನ್ಯ ಸಭಾಪತಿಗಳೇ, ನಕ್ಸಲೈಟ್ಸ್ರಿಗೆ ತಮ್ಮ ತಪ್ಪಿನ ಅರಿವಾಗಿ ಕಾನೂನಿನ ಮುಂದೆ ಶರಣಾಗತರಾದ ಮೇಲೆ ಅವರನ್ನು ಸಮಾಜ ಸಾಮಾನ್ಯರಂತೆ ನೋಡುತ್ತಾ ಅವರ ಸಾಮಾನ್ಯರಂತೆ ಜೀವನವನ್ನು ನಡೆಸಲು ಈ ಸರ್ಕಾರ ಏನು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ? ಅವರಿಗೆ ಸಿಗುವ ಸೌಲಭ್ಯಗಳಾದರೂ ಯಾವುವು? ಇದಕ್ಕೆ ಮಾನ್ಯ ಗೃಹ ಮಂತ್ರಿಗಳು ಉತ್ತರಿಸಬೇಕೆಂದು ನಿಮ್ಮ ಮೂಲಕ ಆಗ್ರಹಿಸುತ್ತೇನೆ. ಧನ್ಯವಾದಗಳು ಮಾನ್ಯ
ಮಾನ್ಯ ಸಭಾಪತಿಗಳು. ಮಾನ್ಯ ಗೃಹ ಮಂತ್ರಿಗಳೇ, ಈ ಪ್ರಶ್ನೆಗೆ ನಿಮ್ಮ ಉತ್ತರ. ದೇಶದ ರಕ್ಷಣೆಗೋಸ್ಕರ ಒಳ್ಳೆಯ ಪ್ರಶ್ನೆ ತಂದಿದ್ದಾರೆ. ಮಾನ್ಯ ಸಭಾಪತಿಗಳೇ, ಒಂದು ಅಂಕಿ ಅಂಶಗಳ ಮೂಲಕ ನಾನು ಈ ಸಂದರ್ಭದಲ್ಲಿ ಉತ್ತರ ಕೊಡಕ್ಕೆ ಇಷ್ಟಪಡ್ತೀನಿ. 2013ರಲ್ಲಿ ಅಂದ್ರೆ ಈಗಿನ ವಿರೋಧ ಪಕ್ಷದವರೇ ಆಡಳಿತ ನಡೆಸ್ತಾ ಇದ್ರು. ಅವ್ರ ಕಡೆಯಿಂದ ಕೆಲಸ ಮಾಡಕ್ ಆಗಿಲ್ಲ. ಅಂದ್ರೆ ಅವರಿದ್ದಾಗ 10 ರಾಜ್ಯ 126 ಜಿಲ್ಲೆಗಳಲ್ಲಿ ನಕ್ಸಲಿಸಂ ಜಾಸ್ತಿ ಪ್ರಮಾಣದಲ್ಲಿತ್ತು. ಅವ್ರ ಕಡೆಯಿಂದ ಸಾಧ್ಯವಾಗಲಿಲ್ಲ. ಜನರು ಬಹಳಷ್ಟು ಬೇಸತ್ಕೊಂಡು ಅಂದ್ರೆ 2022ರಲ್ಲಿ ಸರಿಯಾಗಿ ಪಡೆದೆಬ್ಸಿದ್ರು. ಮಾನ್ಯ ಸಭಾಪತಿಗಳೇ, 2022 ಅಂದ್ರೆ ಚುನಾವಣೆ ನಂತರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು. ಅವಾಗ ಅಂದ್ರೆ 3 ವರ್ಷದಲ್ಲಿ ಒಂದ್ ನಿಮಿಷ ಮಾನ್ಯ ಸಂಸದರು ಸದನದ ಒಂದು ನಿಯಮಗಳನ್ನ ಮರೆತು ಬಂದಿದ್ದಾರೆ ಅನ್ಸುತ್ತೆ. ಜನರು ನಿಮ್ಗೆ ನಂಬಿಕೆ ಇಟ್ಟು ಓಟ್ ಹಾಕಿ ಇಲ್ಲಿ ಕಳ್ಸಿರ್ತಾರೆ, ನಮ್ಮ ನಾಯಕರು ನಮ್ಮ ಅಭಿವೃದ್ಧಿಯನ್ನ ಮಾಡ್ತಾರೆ ಅಂತ. ಆದ್ರೆ ಇಲ್ಲಿ ಕುತ್ಕೊಂಡು ಮಾತಾಡ್ತಿದಾರಂತ ಬಹುಶಃ ಅವ್ರಿಗೆ ತಿಳಿದಿರ್ಲಿಕ್ಕಿಲ್ಲ. ಸದನದ ಒಂದು ನಿಯಮ ಇದೆ, ಸಭೆಯ ಒಂದು ಶಾಂತತೆಯನ್ನು ಹಾಳು ಮಾಡ್ಬೇಡಿ, ಯಾರು ಕೂಡ ಮಾತಾಡ್ಬೇಡಿ. ನೀವು ಕೇಳಿರುವಂತ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 3 ವರ್ಷದಲ್ಲಿ ಪ್ರಧಾನಮಂತ್ರಿ ಅವರ ಸಲಹೆ ಮೇರೆಗೆ 10 ರಾಜ್ಯ 126 ಜಿಲ್ಲೆಯಿಂದ 9 ರಾಜ್ಯ 38 ಜಿಲ್ಲೆಗೆ ತರುವಂತ ಕೆಲಸ ನಮ್ಮ ಸರ್ಕಾರ ಮಾಡಿತ್ತು. ಇದು ನಮ್ಮ ಸರ್ಕಾರದ ಹೆಮ್ಮೆ ಕೆಲಸ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಹಾಗೆ ಜನರಿಗಾಗಿ, ವಿರೋಧ ಪಕ್ಷದವರಿಗಾಗಿ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. 2026 ಮಾರ್ಚ್ 31ರ ಒಳಗೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀವಿ ನಕ್ಸಲಿಸಂನ. ಇದು ನಮ್ಮ ಸರ್ಕಾರದ ಶಪಥ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸನ್ಮಾನ್ಯ ಸಭಾಪತಿಗಳೇ, ವಿರೋಧ ಪಕ್ಷದವರಿಗೆ ಒಂದು ಬಿಸಿ ಸುದ್ದಿ ಇದೆ. ಅದೇನಂತಂದ್ರೆ ಅವ್ರ ಸರ್ಕಾರದಿಂದ ಯಾವುದೇ ಒಂದು ಉದಾಹರಣೆ ಇಲ್ಲ ಅಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಅದೇನಂತಂದ್ರೆ ಧನುಸಾರಿ ಅನಸೂಯ ಸೀತಕ್ಕ ಎಂಬ ಮಹಿಳೆ ನಕ್ಸಲಿಸಂ ತೊರೆದು LLB ಎಂಬ ಶಿಕ್ಷಣವನ್ನು ಪಡೆದು ಇಂದು ತೆಲಂಗಾಣ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನಮ್ಮ ಸರ್ಕಾರದ ಹೆಮ್ಮೆಯ ಕೆಲಸ. ಇದನ್ನ ಇನ್ನೊಂದ್ಸರಿ ಹೇಳಕ್ ಇಷ್ಟಪಡ್ತೀನಿ. ಧನುಸಾರಿ ಅನಸೂಯ ಸೀತಕ್ಕ ಎಂಬ ಮಹಿಳೆ LLB ಎಂಬ ಶಿಕ್ಷಣವನ್ನು ಪಡೆದು ತೆಲಂಗಾಣದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಮಾನ್ಯ ಸಭಾಪತಿಗಳೇ, 3 ವರ್ಷದಲ್ಲಿ 8,000 ಜನ ನಕ್ಸಲಿಸಂ ತೊರೆದು ಹಿಂಸಾಚಾರವನ್ನು ತೊರೆದು ಇಂದು ಸಮಾಜದಲ್ಲಿ ಒಳ್ಳೆಯ ರೀತಿ ಬದುಕ್ತಾ ಇದ್ದಾರೆ. ಹಾಗೆ ನಮ್ಮ ಸರ್ಕಾರದಿಂದ ಯಾವ್ಯಾವ ಸವಲತ್ತುಗಳನ್ನು ಕೊಡ್ತಾ ಇದ್ದೇವೆ ಅಂತಂದ್ರೆ, ರೋಶಿನಿ ಯೋಜನೆಯ ಅಡಿಯಲ್ಲಿ ನಕ್ಸಲಿಸಂ ಪೀಡಿತ ಜಿಲ್ಲೆಗಳಲ್ಲಿ ಗ್ರಾಮೀಣ ಯುವಕರಿಗೆ ತರಬೇತಿ ನೀಡಿ, ಒಳ್ಳೆಯ ಉದ್ಯೋಗ ಅವಕಾಶ ನೀಡಿ, ಶಿಕ್ಷಣ ವ್ಯವಸ್ಥೆಯನ್ನು ನೀಡಿ ಅವರಿಗೆ ಒಳ್ಳೆ ಸಮಾಜದಲ್ಲಿ ಬದುಕೋಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಹಾಗೆ ಬುಡಕಟ್ಟು ಪ್ರದೇಶದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಏಕಲವ್ಯ ಮಾದರಿ ವಸತಿ ಶಾಲೆಯಲ್ಲಿ ಅವರಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಕ್ಕೆ ಇಷ್ಟಪಡ್ತೀವಿ. ಹಾಗೆ ನಕ್ಸಲಿಸಂನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀವಿ. ಯಾರು ವಿರೋಧ ಪಕ್ಷದವರು ಜನರಿಗಾಗ್ಲಿ ಮಾಧ್ಯಮದವರಿಗಾಗ್ಲಿ ಸುಳ್ಳು ಆಶ್ವಾಸನೆಯನ್ನು ಕೊಡಬೇಡ್ರಿ. ನಮ್ಮ ಸರ್ಕಾರ ಕೆಟ್ಟ ಮಸಿ ಪಡಿಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ ಮಾನ್ಯ ಸಭಾಪತಿಗಳು. ಮಾನ್ಯ ವಿರೋಧ ಪಕ್ಷದ ಸದಸ್ಯರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಇವರಿಂದ. ಮಾನ್ಯ ಸಭಾಪತಿಗಳೇ, ನನಗೆ ಪ್ರಶ್ನೆ ಕೇಳಲು ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ಹೇಳುವುದಿಲ್ಲ. ಯಾಕಪ್ಪ ಅಂದ್ರೆ ಇಂದಿನ ಅಧಿವೇಶನದಲ್ಲಿ ಇಟ್ಟಿರೋ ಬೇಡಿಕೆಯನ್ನು ನೀವು ನಮಗೆ ತಲುಪಿಸಿಲ್ಲ. ಇವತ್ತು ಈ ಅಧಿವೇಶನ ಯಾಕೆ ನಡೆಸ್ತೀರಿ ಎಂಬುದು ಮಾನ್ಯ ಸರ್ಕಾರ ನಮಗೆ ತಿಳಿಸ್ಬೇಕೆಂದು ಕೇಳಿಕೊಳ್ತೀನಿ. ಈ ಮೂಗಿಗೆ ತುಪ್ಪ ಹಚ್ಚಿ ಒರೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಆಡಳಿತ ಪಕ್ಷದವರು. ಸಭಾಪತಿಗಳೇ, ಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಚಿವರು ಹಾಗೂ ಪ್ರಧಾನಮಂತ್ರಿಗಳು ತಮ್ಮನ್ನು ತಾವು ಏನೆಂದು ತಿಳ್ಕೊಂಡಿದ್ದಾರೆ ಏನೋ ಗೊತ್ತಾಗ್ತಿಲ್ಲ. ಈ ಅಧಿವೇಶನದಲ್ಲಿ ಭಾರತವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸ್ವಾವಲಂಬಿ ಆಗಲು ನಿಮ್ಮ ಸರ್ಕಾರ ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ? ಸಭಾಪತಿಯವರೇ, ಇಂದಿನ ನಮ್ಮ ಭಾರತ ದೇಶದ ಆಧಾರ ಸ್ತಂಭ ಯುವಕರು. ಹಾಗಾಗಿ ನಮ್ಮ ಭಾರತ ದೇಶದ ವಿಜ್ಞಾನ ಆಧಾರಿತ ಸಂಶೋಧನೆ ನಮ್ಮ ಯುವಕರ ಪಾತ್ರವೇನಾಗಿದೆ ಎಂದು ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ನಿಮ್ಮ ಮೂಲಕ ಉತ್ತರ ಕೇಳಿಕೊಳ್ಳಲು ಬಯಸುತ್ತೇನೆ. ಪ್ರಧಾನಮಂತ್ರಿಗಳೇ, ಈ ಪ್ರಶ್ನೆಗೆ ನಿಮ್ಮ ಉತ್ತರ.
ಆನರಬಲ್ ಸ್ಪೀಕರ್ ಮ್ಯಾಮ್, ಮಾನ್ಯ ಗೋಣಿಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಸದನವನ್ನ ಯಾಕೆ ನಡೆಸ್ತೀರಿ ಅಂತ. ಸದನವನ್ನ ಯಾಕೆ ನಡೆಸ್ತೀರಿ ಅಂದ್ರೆ ಜನರ ಸಮಸ್ಯೆಯಲ್ಲಿ ಚರ್ಚೆ ಆಗಲಿ ಅಂತ ನಡೆಸ್ತೀವಿ ಗೋಣಿಸ್ವಾಮಿ ಅವರೇ. ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋದು ಜನರ ಸಮಸ್ಯೆಯನ್ನು ಚರ್ಚೆ ಮಾಡಿ ನಮಗೆ ಪರಿಹಾರವನ್ನು ಕೊಡ್ರಿ ಅಂತ. ಸದನವನ್ನ ಯಾಕೆ ನಡೆಸ್ತೀರಿ? ಅಲ್ಲ, ಸದನ ಒಂದು ವರ್ಷದಲ್ಲಿ 2 ಸಲ ನಡೆಸ್ತೀವಿ, ಒಂದೇ ದಿನ ಒಂದು ಕುಂದ್ರಕ್ಕೆ ಬೇಸರ ಆಗೈತೆ ನಿಮಗೆ. ಉತ್ತರ ಕೊಡೋಕೆ ನಾವು ಸರಿ ತಯಾರಿದ್ದೀವಿ, ಈಗ ಯಾಕೆ ಬೇಸರ ಪಡ್ಕಂತೀರಿ? ಮಾನ್ಯ ಸಭಾಪತಿಗಳೇ, ಇವ್ರು ಹೆಂಗಿದ್ದಾರೆ ಅಂತಂದ್ರೆ, ಮಾನ್ಯ ವಿರೋಧ ಪಕ್ಷದವರು ನಾವು ಇಸ್ರೋದ ಸಾಧನೆಯನ್ನ ಮಾಡಿದ್ವಿ, ಚಂದ್ರಯಾನ 3 ಮಾಡಿದ್ವಿ. ಚಂದ್ರನ ದಕ್ಷಿಣದ ತುದಿಯಲ್ಲಿ ನಾವು ಏನ್ ಮಾಡಿದ್ವಿ, ಲ್ಯಾಂಡ್ ಮಾಡಿದ್ವಿ. ಮಾನ್ಯ ಸಭಾಪತಿಗಳೇ, ಯಾಕೆ ಮಾಡ್ತೀವಿ, ದುಡ್ಡು ಖರ್ಚಾದಂತ ಪ್ರಶ್ನೆ ಮಾಡಿದ್ರು ಇವ್ರು ಅವತ್ತು. ಆದ್ರೂ ಇವತ್ತು ಎಫೆಕ್ಟ್ ಇವತ್ತು ಗೊತ್ತಾಗ್ತಾ ಇದೆ ನಾವು ಏನೇನು ಮಾಡಿರ್ತಕ್ಕಂಥ ಸಾಧನೆ. ಮಾನ್ಯ ಸಭಾಪತಿಗಳೇ, ನಾನು ನಿಮ್ಗೆ ಒಂದು ಹೇಳೋದಕ್ಕೆ ಬಯಸ್ತೀನಿ. DRDO ಅಂತ ಒಂದು ಸಂಘಟನೆ ಇದೆ ಅಂತ ನಮಗೆ ಗೊತ್ತಿಲ್ಲ, ನಾನು ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. DRDO ಅಂತ ಒಂದು ಸಂಘಟನೆ ಇದೆ, ಅವರು ಶಸ್ತ್ರಾಸ್ತ್ರಗಳನ್ನ ಉತ್ಪಾದನೆ ಮಾಡ್ತಾರೆ. ಮಾನ್ಯ ಸಭಾಪತಿಗಳೇ, ಬ್ರಹ್ಮೋಸ್ ಎಂಬ ಒಂದು ಶಸ್ತ್ರಾಸ್ತ್ರವನ್ನು ಉತ್ಪಾದನೆ ಮಾಡಿ ಇವತ್ತು ಅವರು ನಮ್ಮ ಆರ್ಮಿಗೆ ಕೊಟ್ಟಿದ್ದಾರೆ. ಮಾನ್ಯ ಸಭಾಪತಿಗಳೇ, ನಮ್ಮ ಪಕ್ಷದ ವಕ್ತಾರರು ಇದನ್ನು ಹೇಳಿಲ್ಲ, ನಾನು ಹೇಳ್ತಿರ್ತಕ್ಕಂಥ ಹೇಳಿಕೆ ನಮ್ಮ ಪಕ್ಷದ ವಕ್ತಾರರು ಹೇಳಿಲ್ಲ. ಅಮೆರಿಕದ ಒಬ್ಬ ಮಾಜಿ ಸೇನಾಧಿಕಾರಿ ಹೇಳ್ತಾರೆ, ಬ್ರಹ್ಮೋಸ್ ಕ್ಷಿಪಣಿಗಳು ಚೀನಾದ ಕ್ಷಿಪಣಿಗಳಿಗಿಂತ 3 ಪಟ್ಟಾಗಿರುವಂತಹ. ಮಾನ್ಯ ಗೋಣಿಸ್ವಾಮಿ ಅವರೇ, ನೀವು ಇದನ್ನು ಕೂಡ ಪ್ರಸ್ತಾಪವನ್ನು ಮಾಡಬೇಕು. ಸೈನ್ಸ್ ಅಂಡ್ ಟೆಕ್ನಾಲಜಿ ಏನು ಡೆವಲಪ್ ಮಾಡಿದ್ದೀವಿ. DRDO ಇಸ್ರೋದ ಸಾಧನೆಗಳನ್ನು ನೀವು ಮರಿತಿದ್ದೀರಿ. ಮಾನ್ಯ ಸಭಾಪತಿಗಳೇ, ಯುವಕರು ದೇಶದ ಬೆನ್ನೆಲುಬು, ಅದನ್ನು ಯಾರು ಅಲ್ಲಗಳೆಯಕ್ಕಾಗೋದಿಲ್ಲ. ಅದಕ್ಕಾಗಿ ನಾವು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೀವಿ. ಮಾನ್ಯ ಸಭಾಪತಿಗಳೇ, ವುಮೆನ್ಸ್ ಟೆಕ್ನಾಲಜಿಕಲ್ ಪಾರ್ಕ್ ಆಗಿರ್ಬೋದು. ಮಾನ್ಯ ಸಭಾಪತಿಗಳೇ, ಬಯೋಟೆಕ್ ಕಿಸಾನ್ ಫಾರ್ಮರ್ಸ್ ಎಲೆಕ್ಟ್ರಿಕ್ ಮಿಷನ್ಸ್ ಪ್ರೋಗ್ರಾಮ್ಸ್ಗಳನ್ನೊಂದಿಗೆ ಹಲವಾರು ಪ್ರೋಗ್ರಾಮ್ಗಳನ್ನು ಹಾಕೊಂಡಿದ್ದೀವಿ. ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಏನು ಕೆಳಮಟ್ಟದಿಂದ ಹುಡುಗರಿಗೆ ನಾವೇನ್ ಮಾಡಕತ್ತೀವಿ, ಸೈನ್ಸ್ ಅನ್ನು ಏನ್ ಮಾಡಕತ್ತೀವಿ, 35 NITಗಳನ್ನು ನಾವು ಈಗಾಗಲೇ ಸ್ಥಾಪನೆಗಳನ್ನು ಮಾಡಿದ್ವಿ. ಸುಮಾರು 25,000 ಗ್ರಾಜುಯೇಷನ್ ಸ್ಟೂಡೆಂಟ್ಗಳು ಅದರಿಂದ ಹೊರಗಡೆ ಬರ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೈನ್ಸ್ ಅಂಡ್ ಟೆಕ್ ಒಳಗೆ ನಾವು ಡೆವಲಪ್ ಮಾಡೋ ಕೆಲಸಗಳನ್ನು ಮಾಡ್ತೀವಿ. ಮಾನ್ಯ ಹಣಕಾಸು ಸಚಿವರು ಬಜೆಟ್ ಮಂಡನೆ ಮಾಡಿದ್ರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಮುಂದಿನ ಬಜೆಟ್ಗಳಲ್ಲಿ ಜಾಸ್ತಿ ದುಡ್ಡು ಕೊಡೋ ಕೆಲಸವನ್ನು ಮಾಡ್ತೀವಿ. ಮಾನ್ಯ ಸಭಾಪತಿಗಳೇ, ನಿಮಗೆ ಇನ್ನೂ ತಿಳ್ಕೊಳ್ಳೋದಕ್ಕೆ ಸೈನ್ಸ್ ಅಂಡ್ ಟೆಕ್ ಒಳಗೆ ಭಾರತ ತುಂಬಾ ಡೆವಲಪ್ಡ್ ಆಗ್ತಾ ಇದೆ. ಹಿಂದೆ ನಿಮ್ಮ ಸರ್ಕಾರದಲ್ಲಿ ಇದ್ದ ಸೈನ್ಸ್ ಅಂಡ್ ಟೆಕ್ ಒಳಗೆ ಈಗಿಲ್ಲ, ತುಂಬಾ ಫಾಸ್ಟ್ ಇದೆ. ಅದು ಫಸ್ಟ್ ಅಪ್ಡೇಟ್ ಆಗಿ ಅಂತ ನಾನು ಗೋಣಿಸ್ವಾಮಿ ಅವರಿಗೆ ಹೇಳಕ್ ಬಯಸ್ತೇನೆ. ಮಾನ್ಯ ಸಭಾಪತಿಗಳೇ, ಧನ್ಯವಾದ. ಮಾನ್ಯ ವಿರೋಧ ಪಕ್ಷದ ಸದಸ್ಯರಾಗಿರ್ತಕ್ಕಂತಹ ರೂಪ ಸಭಾಪತಿಗಳಿಗೆ ನನ್ನ ನಮಸ್ಕಾರಗಳು, ಧನ್ಯವಾದಗಳು. ನನಗೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಮಾಡಿಕೊಡಿ. ನನ್ನ ಪ್ರಶ್ನೆ ರಕ್ಷಣಾ ಸಚಿವರಿಗೆ. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತು ಇಷ್ಟೊಂದು ವರ್ಷಗಳಾದರೂ ಸಹ ರಕ್ಷಣಾ ವ್ಯವಸ್ಥೆಯಲ್ಲಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ನೀವು ಬಜೆಟ್ ಅನ್ನ, ಸಂಸತ್ ಅಧ್ಯಕ್ಷರ ಬಜೆಟ್ ಅನ್ನ ನೀವು ಇಂತಿಷ್ಟು ಅನುದಾನವನ್ನ ರಕ್ಷಣಾ ವ್ಯವಸ್ಥೆಗೆ ಅಂತಾನೆ ಮೀಸಲಿಟ್ಟಿದ್ದೀರಿ. ಆದ್ರೆ ಅದರಿಂದ ಯಾವ್ಯಾವ ಕಾರ್ಯಗಳನ್ನ ಮಾಡಿದ್ರಿ, ಏನ್ ಮಾಡ್ತಿದ್ದೀರಿ ನೀವು? ಹೌದಾ? ಇದನ್ನೆಲ್ಲ ಹೇಳ್ತಾ ಕೂತಿದ್ರೆ ಮತ್ತೆ ಏನ್ ಮಾಡ್ತಿದ್ರಿ ಅಂತಂದ್ರೆ, ರಕ್ಷಣಾ ಬಗ್ಗೆ ನೀವು ಮಾಡಿದ್ರಿ ಅಥವಾ ಸುಳಿವನ್ನ ನೀಡದೇ ಇದ್ರೂ ಪರವಾಗಿಲ್ಲ, ಇಡೀ ಭಾರತ ಜನತೆಗೆ ನಾವ್ ಏನ್ ಮಾಡ್ಬೇಕು, ರಕ್ಷಣಾ ಬಗ್ಗೆ ಭರವಸೆಯನ್ನ ನೀಡಬೇಕು. ನೀವು ಎಲ್ಲರೂ ಇದ್ರ ಕುರಿತು ಭರವಸೆ ನೀಡಬೇಕು. ಆದ್ರೆ ನಿಮ್ ಸರ್ಕಾರ ಏನ್ ಮಾಡ್ತಿದೆ, ಟೆಕ್ನಾಲಜಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ರಕ್ಷಣಾ ವ್ಯವಸ್ಥೆ ಕುರಿತು ಭರವಸೆಯನ್ನ ನೀಡ್ರಿ ಅಂತ ನಿಮ್ಮ ಮೂಲಕ ಅವರಿಗೆ ಆಗ್ರಹಣೆ ಮಾಡ್ತಿದ್ದೇನೆ. ಧನ್ಯವಾದಗಳು. ಮಾನ್ಯ ರಕ್ಷಣಾ ಸಚಿವರೇ, ಈ ಪ್ರಶ್ನೆಗೆ ನಮಸ್ಕಾರ. ಸನ್ಮಾನ್ಯ ಸಭಾಪತಿಗಳೇ, ಮಾನ್ಯ ವಿರೋಧ ಪಕ್ಷದ ಸಂಸದರು ಇತ್ತೀಚಿನ ದಿನಮಾನಗಳಲ್ಲಿ ಮಾಧ್ಯಮದ ವರದಿ ನೋಡೋದು ಬಹಳ ಕಡಿಮೆ ಮಾಡಿದ್ದಾರೆ ಅನಿಸುತ್ತೆ. ಮಾನ್ಯ ವಿರೋಧ ಪಕ್ಷದ ಪ್ರತಿಯೊಬ್ಬ ಸಂಸದರು ಸ್ವಲ್ಪ ಗಮನ ಹರಿಸಬೇಕು. ನಾನು ಈಗಾಗಲೇ ಮೊನ್ನೆ ತಾನೇ ನಡೆದಂತಹ DRDO ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದೆ. ಈ ವಿಷಯದ ಕುರಿತು DRDO ಸಮಿತಿಯ ಸದಸ್ಯರೊಂದಿಗೆ ಕೂಡ ಚರ್ಚೆಗಳನ್ನು ನಡೆಸಿದ್ದೇನೆ. ಸಭಾಪತಿಗಳೇ, ಇಂದು ವಿವಿಧ ಕ್ಷೇತ್ರಗಳಲ್ಲಿ ವಿಭಿನ್ನ ತಂತ್ರಜ್ಞಾನಗಳು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿವೆ. ಹಾಗೆ ನಮ್ಮ ರಕ್ಷಣಾ ವಲಯದಲ್ಲಿ ಕೂಡ ತಂತ್ರಜ್ಞಾನದ ಬಳಕೆಯಿಂದ ವ್ಯಾಪಕ ಬದಲಾವಣೆ ಆಗಿದೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ವಿರೋಧ ಪಕ್ಷದ ಸಂಸದರು ನಮ್ಮ ಸರ್ಕಾರಕ್ಕೆ ಕೆಟ್ಟ ಮಸಿಯನ್ನು ಬೆಳೆದ ಕೆಲಸ ಇವತ್ತಿನ ದಿನಮಾನಗಳಲ್ಲಿ ಮಾಡ್ತಿದ್ದಾರೆ. ಈ ಹಿಂದೆ ಇವರು ಸರ್ಕಾರ ಇದ್ದಾಗ ಮನೆ ಆಳ ಕೆಲಸ ಮಾಡಿದ್ದಾರೆ ಸಭಾಧ್ಯಕ್ಷರೇ, ಈಗ ದೊಡ್ಡ ಬೋಧಿಸ್ತಾರೆ. ನಾಚಿಕೆ ಆಗಬೇಕು ಇವ್ರಿಗೆ ಸರ್ಕಾರಕ್ಕೆ. ಸಭಾಧ್ಯಕ್ಷರೇ, ಇವರು ಹೇಳಿದ್ರು ರಕ್ಷಣಾ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಬಳಕೆ ಆಗ್ತಾ ಇಲ್ಲ ಅಂದ್ರು. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾಕೆಂದ್ರೆ ಪ್ರಸ್ತುತ ಸಂದರ್ಭದೊಳಗೆ ಸಾಂಪ್ರದಾಯಿಕ ಯುದ್ಧ ಮಾದರಿಯಲ್ಲಿ ಬಹಳ ಬದಲಾವಣೆ ಆಗಿದೆ. ನಮ್ಮ ರಕ್ಷಣಾ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಕುರಿತು ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾವು ಈಗಾಗಲೇ ರೋಬೋಟ್ ಡಾಗ್ಗಳನ್ನು ತಯಾರಿಸ್ತೇವೆ. ಆ ರೋಬೋಟ್ ಡಾಗ್ಗಳಿಗೆ ವೆಪನ್ಸ್ಗಳನ್ನು ಕೊಡಲು ಕೂಡ ಎಲ್ಲ ಸಿದ್ಧತೆಯನ್ನು ನಡೆಸ್ತಿದ್ದೇವೆ. ಸಭಾಪತಿಗಳೇ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸುಮಾರು 63,000 ಕೋಟಿ ಮೊತ್ತದಲ್ಲಿ 26 ರಫೇಲ್ ಮರೀನ್ ಯುದ್ಧ ವಿಮಾನಗಳನ್ನು ಫ್ರಾನ್ಸ್ನಿಂದ ಖರೀದಿಸುವ ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ.
ಸಭಾಪತಿಗಳೇ, ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸುಮಾರು 14 ಲಕ್ಷ ಜನ ಸಕ್ರಿಯ ಸೈನಿಕರಿದ್ದಾರೆ. ಹಾಗೆಯೇ 28 ಲಕ್ಷ ಜನ ಮೀಸಲು ಸೈನಿಕರಿದ್ದಾರೆ. ಹಾಗೆಯೇ S-400 ಬ್ರಹ್ಮೋಸ್ನಂತಹ ಭಯಂಕರವಾದ ಕ್ಷಿಪಣಿಗಳು ನಮ್ಮ ಭಾರತ ದೇಶದಲ್ಲಿದೆ. ಇದರಿಂದಲೇ ನಮ್ಮ ಭಾರತ ದೇಶ ಜಗತ್ತಿನ ಅತ್ಯಂತ ಬಲಿಷ್ಠ ಸೇನಾ ರಾಷ್ಟ್ರಗಳಲ್ಲಿ 4ನೇ ಸ್ಥಾನಗಳಲ್ಲಿ ಅಂತ ಹೇಳಲು ನಮಗೆ ತುಂಬಾ ಹೆಮ್ಮೆಯಾಗುತ್ತದೆ. ಒಂದು ನಿಮಿಷ ಮಾನ್ಯ ಸಂಸದರೇ, ಮತ್ತೆ ನಾನು ಸದಸ್ಯರಿಗೆ ಸಭೆಯ ಒಂದು ನಿಯಮಗಳನ್ನ ತಿಳಿಸ್ಲಿಕ್ಕೆ ಆಗಲ್ಲ. ಅದು ಆಡಳಿತ ಪಕ್ಷದ ಸದಸ್ಯರೇ ಆಗಿರ್ಬೋದು ಅಥವಾ ವಿರೋಧ ಪಕ್ಷದ ಸದಸ್ಯರಾಗಿರ್ಬೋದು, ಸಭೆಯ ಒಂದು ಶಾಂತತೆಗೆ ಅಡ್ಡಿಯಾದಲ್ಲಿ ಅವರನ್ನ ಸದನದಿಂದ ಹೊರಗಾಕಲಾಗ್ತದೆ. ಮುಂದುವರಿಸಿ ಮಾನ್ಯ ಸಂಸದರೇ. ವಿರೋಧ ಪಕ್ಷದ ಸಂಸದರು ಗಲಾಟೆ ಮಾಡ್ತಿರೋದನ್ನು ನೋಡಿದ್ರೆ ನನಗೆ ಡಿವಿಜಿ ಅವರ ಒಂದು ಮಾತು ನೆನಪಡ್ತಿದೆ. ಎದ್ದೆದ್ದು ನೋಡುತ್ತಿದೆ ಗುದ್ದಾಡಿ ಸೋಲುತ್ತಿದೆ, ಎದ್ದೆದ್ದು ನೋಡುತ್ತಿದೆ ಗುದ್ದಾಡಿ ಸೋಲುತ್ತಿದೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿದೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿದೆ. ನಂತರ ಇವ್ರು ಬರೀ ಗಲಾಟೆ ಮಾಡ್ಕೊಂತ ಫೇಮಸ್ ಆಗಿಬಿಟ್ಟಾರ. ಆದ್ರೆ ಜನಗಳು ಯಾರು ಒಪ್ಪೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಭಾಪತಿಗಳೇ, ನಮ್ಮ ರಕ್ಷಣಾ ಕ್ಷೇತ್ರದಲ್ಲಿ ಹೊಸ ವಿಧಾನವನ್ನು ಸೃಷ್ಟಿಸುವ ಸಾಮರ್ಥ್ಯ ಖಾಸಗಿ ವಲಯ ಹೊಂದಿದೆ. ಆ ಖಾಸಗಿ ವಲಯ ಕೂಡ ನಮ್ಮ ರಕ್ಷಣಾ ವಲಯದಲ್ಲಿ ನೇತೃತ್ವ ವಹಿಸುವುದು ಅತ್ಯಂತ ಅವಶ್ಯಕತೆಯಾಗಿದೆ. ಹಾಗೆ ನಮ್ಮ DRDO ಸಂಘಟನೆ, ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ರು DRDO ಸಂಘಟನೆ ಬಗ್ಗೆ. ಆ DRDO ಸಂಘಟನೆ ಕೂಡ ದೇಶದ 100 ಕಂಪನಿಗಳ ಸಹಯೋಗದಲ್ಲಿ ಶಸ್ತ್ರಾಸ್ತ್ರಗಳನ್ನು ನಿರ್ಮಿಸುತ್ತಾ ದೇಶದ ಭದ್ರತೆಯನ್ನು ಕಾಪಾಡುತ್ತಿದೆ. ಸಭಾಪತಿಗಳೇ, ಮಾನ್ಯ ವಿರೋಧ ಪಕ್ಷದ ಸಂಸದರು ಹೇಳಿದ್ರು ನೀವು ರಕ್ಷಣಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನ ಬಿಡುಗಡೆ ಮಾಡ್ತೀರಿ. ಹೌದು ಮಾನ್ಯ ವಿರೋಧ ಪಕ್ಷದ ಸಂಸದರೇ, ನೀವು ಹೇಳಿದ ಹಾಗೆ 2025-26ನೇ ಸಾಲಿನ ಬಜೆಟ್ನಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಸಿಂಹಪಾಲು ನೀಡಿದ್ದೇವೆ. ಏಕೆಂದರೆ ನಮ್ಮ ಸರ್ಕಾರದ ಗುರಿ ದೇಶದ ರಕ್ಷಣೆಯ ಜೊತೆ ಭದ್ರತೆಯನ್ನು ಕಾಪಾಡುವುದಾಗಿದೆ. ಸಭಾಪತಿಗಳೇ, ನಮ್ಮ ಸರ್ಕಾರದ 2025-26ನೇ ಸಾಲಿನ ಬಜೆಟ್ನಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಸುಮಾರು 5,25,166.15 ಕೋಟಿ ಅನುದಾನವನ್ನು ನೀಡಿದ್ದೇವೆ. ಇದರಲ್ಲಿ 68% ಅನುದಾನವನ್ನು ದೇಶೀಯ ಉಪಕರಣಗಳ ರಚನೆಗೆ ಮೀಸಲಿಟ್ಟಿದ್ದೇವೆ. ಹಾಗೆ 25% ಅನುದಾನವನ್ನು ರಕ್ಷಣಾ ವಲಯಕ್ಕೆ ಸಂಬಂಧಿಸಿದಂತೆ ಸಂಶೋಧನೆಗಳನ್ನು ಕೈಗೊಳ್ಳುವ ಸಲುವಾಗಿ ನೀಡಿದ್ದೇವೆ. ಉಳಿದ 7% ಅನುದಾನವನ್ನು ಚೀನಾ ಹಾಗೂ ಪಾಕಿಸ್ತಾನದ ಗಡಿಭಾಗದಲ್ಲಿರುವ ಗ್ರಾಮಗಳು, ಅಲ್ಲಿನ ಪ್ರಜೆಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಅನುದಾನವನ್ನು ಮೀಸಲಿಟ್ಟಿದ್ದೇವೆ. ಸಭಾಪತಿಗಳೇ, ಇದಿಷ್ಟು ನಮ್ಮ ಸರ್ಕಾರದ ಸಾಧನೆಯಾಗಿದೆ. ಧನ್ಯವಾದಗಳು. ಪ್ರಶ್ನೆ ಸಂಖ್ಯೆ 25 ಮಾನ್ಯ ವಿರೋಧ ಪಕ್ಷದ ಸದಸ್ಯರಾಗಿರ್ತಕ್ಕಂತಹ ಮಲ್ಲಿಕ್ ಇವರಿಂದ ಹಣಕಾಸು ಸಚಿವರಾದಂತಹ ಶಾಹಿ ಸುಲ್ತಾನ್ ಅವರಿಗೆ. ಮಾನ್ಯ ಸಭಾಪತಿಗಳೇ, ವಿಶ್ವದ ಆರ್ಥಿಕತೆಯಲ್ಲಿ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರ ಆದರೂ ಸಹ ಡಾಲರ್ ರೂಪಾಯಿ ಮೌಲ್ಯ ಯಾಕೆ ಕುಸಿತಾ ಇದೆ ಎಂಬುದು ನನ್ನ ಪ್ರಶ್ನೆ ಸಭಾಪತಿಗಳೇ. ಅದೇ ರೀತಿಯಾಗಿ ಮಾನ್ಯ ಸಭಾಪತಿಗಳೇ, ರೈತ ನಮ್ಮ ದೇಶದ ಬೆನ್ನೆಲುಬು ಸಭಾಪತಿಗಳೇ. ಇತ್ತೀಚಿನ ದಿನದಲ್ಲಿ ರೈತರ ಆತ್ಮಹತ್ಯೆಯ ಪ್ರಮಾಣ ಹೆಚ್ಚಿಗೆ ಆಗ್ತಿದೆ ಸಭಾಪತಿಗಳೇ. ಇವ್ರು ಸರ್ಕಾರ ಹೇಳಿದ್ರೆ ನಮ್ಮ ಹಣಕಾಸು ಸಚಿವರು ಹೇಳ್ತಾರೆ 2025ರ ಬಜೆಟ್ನಲ್ಲಿ ಅಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದೀವಿ, ಇಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದೀವಿ ಅಂತ ಹೇಳ್ತಾರೆ. ಯಾವ ಯೋಜನೆಗಳು ಜಾರಿಗೆ ತಂದಿದ್ದಾರೆ ಈ ಸರ್ಕಾರ? ಅದೇ ರೀತಿಯಾಗಿ ಹೇಳ್ಬೇಕಪ್ಪ ಅಂದ್ರೆ ಇವ್ರು ಅನುದಾನಗಳನ್ನ ಬಿಡುಗಡೆ ಮಾಡಿದ್ರು ಅಂತ ಹೇಳಿದ್ರು. ಇವ್ರು ಬಿಡುಗಡೆ ಮಾಡಿದ್ರೆ ನಮ್ಮ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಬೋದಿತ್ತು ಸಭಾಪತಿಗಳೇ? ಮಾನ್ಯ ಸಭಾಪತಿಗಳೇ, ಆರೋಗ್ಯ ಕ್ಷೇತ್ರ ಅಂತ ಬಂದ್ರೆ ಮುಗಿದ ಸಭಾಪತಿಗಳೇ. ಏನಾಗ್ತಿದೆಯಪ್ಪ ಅಂತಂದ್ರೆ ತೊಟ್ಟಲಿಕ್ಕೆ ಹೋಗುವವರ ಸಂಖ್ಯೆ ಹೆಚ್ಚಿಗೆ ಆಗೋ ಬದಲು ಕಡಿಮೆ ಆಗ್ತಿದೆ ಸಭಾಪತಿಗಳೇ. ಸ್ಮಶಾನಕ್ಕೆ ಹೋಗುವವರ ಸಂಖ್ಯೆ ಹೆಚ್ಚಿಗೆ ಆಗ್ತಿದೆ ಸಭಾಪತಿಗಳೇ. ಶಿಕ್ಷಣ ಕ್ಷೇತ್ರ ಅಂತಂದ್ರೆ ನಮ್ಮ ಅಪೂರ್ವ ಮೇಡಮ್ ಅವರು ಹೇಳಿದ್ರು, ಏನೇನೋ ಮಾತಾಡ್ಬಿಟ್ರು. ನಾನು ಅದ್ರ ಬಗ್ಗೆ ಮಾತಾಡಿದ ಸಭಾಪತಿಗಳೇ. ಯಾಕಪ್ಪ ಅಂತಂದ್ರೆ ನಮ್ಮ ಅಪೂರ್ವ ಮೇಡಮ್ ಅವರು ಮಕ್ಕಳನ್ನ ಮಾರ್ಕಡೆಗೆ ಸೀಮಿತ ಮಾಡ್ತಿದ್ದಾರೆ ಸಭಾಪತಿಗಳೇ. ಮಾರ್ಕಡೆಗೆ ಸೀಮಿತ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ನಮ್ಮ ಸ್ಕೂಲ್ಗೆ ಹೋಗಿದ್ದೆ, ನಾನು ಇದ್ದಂತಹ ಕ್ಷೇತ್ರದಲ್ಲಿ ಹೋಗಿದ್ದೆ. ಮಕ್ಕಳ ಪರ್ಸೆಂಟೇಜ್ ಕೇಳಿದೆ 100ಕ್ಕೆ 98, 99 ಸಭಾಪತಿಗಳೇ. ನಾನು ಕೇಳಿದೆ, ನಮ್ಮ ನಾಯಕರು ಹೇಳಿದ್ರು ಶೇಕ್ಸ್ಪಿಯರ್ ಎಂಬ ಸ್ಪೆಲ್ಲಿಂಗ್ ಕೂಡ ಶಿಕ್ಷಕರಿಗೆ ಗೊತ್ತಿಲ್ಲ ಅಂದಮೇಲೆ ವಿದ್ಯಾರ್ಥಿಗಳಿಗೆ ಏನ್ ಗೊತ್ತಿರುತ್ತೆ ಸಭಾಪತಿಗಳೇ? ಇದ್ರ ಬಗ್ಗೆ ನಾನು ಒಟ್ಟಾರೆಯಾಗಿ ಹಣಕಾಸು ಸಚಿವರಂತಹ ಶಾಹಿ ಸುಲ್ತಾನ್ ಮೇಡಮ್ ಅವರು ಏನ್ ಪ್ರಶ್ನೆಯಪ್ಪ ಅಂದ್ರೆ, ಆರೋಗ್ಯ ಕ್ಷೇತ್ರ, ಕೃಷಿ ಕ್ಷೇತ್ರ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ 2005ರ ಬಜೆಟ್ ನಲ್ಲಿ ಎಷ್ಟು ಪ್ರಮಾಣದ ಅನುದಾನವನ್ನು ಬಿಡುಗಡೆ ಮಾಡಿದ್ರಿ ಎಂಬುದನ್ನ ಸದನಕ್ಕೆ ತಿಳಿಸಬೇಕಾಗಿ ಕೇಳ್ಕೊಳ್ತೇನೆ ಸಭಾಪತಿಗಳೇ. ಧನ್ಯವಾದಗಳು. ಮಾನ್ಯ ಹಣಕಾಸು ಮಂತ್ರಿಗಳೇ, ಈ ಪ್ರಶ್ನೆಗೆ ನಿಮ್ಮ ಉತ್ತರ. ಧನ್ಯವಾದಗಳು ಸಭಾಪತಿಗಳೇ. ಬಹಳ ಉತ್ತಮವಾದ ಪ್ರಶ್ನೆಯನ್ನ ಕೇಳಿದ್ದೀರಾ ಮಲ್ಲಿಕಾರೆ. ಈ ದೇಶದ ಅಭಿವೃದ್ಧಿಗೋಸ್ಕರ ಬಹಳ ಉತ್ತಮವಾದ ಪ್ರಶ್ನೆಯನ್ನ ತಂದಿದ್ದೀರಾ ಸದನ ಮುಂದೆ. ರೂಪಾಯಿ ಮೌಲ್ಯವು ಡಾಲರ್ಗಳಿಗೆ ಕುಸಿಯಲು ಯಾಕೆ ಕಾರಣ ಅಂದ್ರೆ
$1 80ರಿಂದ 85 ರೂಪಾಯಿಯ ಆಸುಪಾಸಿನಲ್ಲಿ ನಡೀತಾ ಇದೆ. ಅದಲ್ಲದೆ ಬರೀ ಅಮೆರಿಕದ ಡಾಲರ್ ಅಷ್ಟೇ ಅಲ್ಲ, ಯುರೋಪಿನ ಯೂರೋ, ಚೀನಾದ ಯುವಾನ್, ಪ್ರತಿ ದೇಶದ ಕರೆನ್ಸಿ ಮುಂದೆ ನಮ್ಮ ದೇಶದ ರೂಪಾಯಿ ಬೆಲೆ ಏಕೆ ಕಡಿಮೆ ಆಗ್ತಾ ಇದೆ ಅಂದರೆ, ಭಾರತದಲ್ಲಿ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅನ್ನು ಹೊಂದಿದೆ. ಅಂದರೆ ಮಾರ್ಕೆಟಲ್ಲಿ ಲಭ್ಯ ಇದೆ ಅನ್ನೋದ ಮೇಲೆ ಇದು ನಿರ್ಧಾರ ಆಗುತ್ತೆ. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಅಮೆರಿಕದಿಂದ ಜಾಸ್ತಿ ರಫ್ತು ಅಥವಾ ಸೇವೆಯನ್ನು ಕಡಿಮೆ ಆದರೆ, ಇಂಪೋರ್ಟ್ ನಾವು ತರಿಸ್ಕೊಳ್ಳುವಂತ ಹೆಚ್ಚಾದರೆ ಡಾಲರ್ ಮೌಲ್ಯ ರೂಪಾಯಿ ಮುಂದೆ ಕುಸಿಯಲಿಕ್ಕಾಗುತ್ತೆ. ಯಾಕಂದ್ರೆ ಭಾರತ ಅಲ್ಲಿಂದ ತರಿಸುವಂತಹ ಗೂಡ್ಸ್ಗೆ ಪೇಮೆಂಟ್ ಡಾಲರ್ ಮೂಲಕನೇ ಮಾಡಲಾಗುತ್ತೆ. ಹೀಗಾಗಿ ವ್ಯಾಪಾರಿಗಳು ಕರೆನ್ಸಿ ಎಕ್ಸ್ಚೇಂಜ್ ಸೆಂಟರ್ಗೆ ಹೋಗಿ ತಮ್ಮ ಬಳಿ ಇರುವಂತಹ ರೂಪಾಯಿ ಬೆಲೆ ಕೊಟ್ಟು ಡಾಲರ್ ಅನ್ನು ಖರೀದಿ ಮಾಡುತ್ತಾರೆ. ಈ ರೀತಿ ಇಂಪೋರ್ಟ್ ಜಾಸ್ತಿಯಾಗಿ ಡಾಲರ್ಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಅದರ ಬೆಲೆ ಏರಿಕೆ ಆಗ್ತಾ ಹೋಗ್ತಾ ಇರುತ್ತೆ. ರೂಪಾಯಿ ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಎಷ್ಟೇ ಇಂಪೋರ್ಟ್ ಮಾಡ್ಕೋತೀವೋ ಅಷ್ಟೇ ಸರಿ ಸಮಾನವಾಗಿ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ನಾವು ಕೊಡ್ತಕ್ಕಂತಹ ಗೂಡ್ಸ್ಗೆ ಕಡಿಮೆ ಬೆಲೆ ಇರುವಂತಹದ್ದು. ಹಾಗೆ ನಾವು ಅಮೆರಿಕದಿಂದ ಪಡೆಯುವಂತಹ ಸಾಮಗ್ರಿ ಅತ್ಯಂತ ಬೆಲೆ ಬಾಳುವಂತಹ ಸಾಮಗ್ರಿಗಳಾಗಿರುತ್ತೆ. ಇದಕ್ಕೆ ಕ್ರಮಗಳನ್ನು ನಾವು ಏನು ಕೈಗೊಳ್ಳಬೇಕಂದ್ರೆ, ಭಾರತದಲ್ಲಿ ರೂಪಾಯಿ ಮೌಲ್ಯ ಜಾಸ್ತಿ ಆಗ್ಬೇಕಂದ್ರೆ ಎಕನಾಮಿ ಸ್ಟ್ರಾಂಗ್ ಆಗಬೇಕು. ನಮ್ಮ ಭಾರತದಲ್ಲಿಯೇ ಹೈ ವ್ಯಾಲ್ಯೂ ಗೂಡ್ಸ್ ಅನ್ನ ದೇಶದಲ್ಲಿಯೇ ಉತ್ಪತ್ತಿ ಮಾಡಬೇಕು. ನಮ್ಮ ದೇಶದಲ್ಲಿ ನಾವು ತಯಾರು ಮಾಡಿರುವಂತಹ ಉತ್ಪನ್ನಗಳನ್ನೇ ನಾವು ಬಳಸಿದ್ರೆ ನಮ್ಮ ರೂಪಾಯಿ ಮೌಲ್ಯಕ್ಕೂ ಬೆಲೆ ಬರುತ್ತೆ ಅಂತ ಈ ಸದನ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಪ್ರಶ್ನೆ ಕೇಳಿದ್ರು ಮಾನ್ಯ ವಿರೋಧ ಸಂಸದವರು, ಶಿಕ್ಷಣ ಕ್ಷೇತ್ರ ಹಾಗೂ ಕೃಷಿ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಎಷ್ಟು ಅನುದಾನವನ್ನು ನೀಡಿದ್ದೀರಾ ಅಂತ ಕೇಳಿದ್ರು. ಶಿಕ್ಷಣ ಕ್ಷೇತ್ರದಲ್ಲಿ 1,28,650 ಕೋಟಿ ಶಿಕ್ಷಣ ಕ್ಷೇತ್ರಕ್ಕೆ ಅನುದಾನವನ್ನು ನೀಡಿದ್ದೀವಿ. ತನ್ನದೇ ಆದಂತಹ ಒಂದು ಸೌಲಭ್ಯಗಳನ್ನು ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಶಿಕ್ಷಣ ಮಂತ್ರಿ ಮಾಡಿದ್ದಾರೆ. ಹಾಗೂ ಕೃಷಿ ಕ್ಷೇತ್ರದಲ್ಲಿ 1,23,000 ಕೋಟಿ ಕೃಷಿ ಕ್ಷೇತ್ರದಲ್ಲಿಯೂ ಸಹ ನೀಡಿದ್ದೀವಿ. ತನ್ನದೇ ಆದಂತಹ ಒಂದು ಸೌಲಭ್ಯಗಳನ್ನು ಕೃಷಿಗಳು ಸೌಲಭ್ಯ ಪಡಿತಾ ಇದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ 99,858 ಕೋಟಿ ಆರೋಗ್ಯ ಕ್ಷೇತ್ರದಲ್ಲಿಯೂ ನೀಡಿದ್ದೀವಿ. ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ತಮ್ಮದೇ ಆದಂತಹ ಅನುದಾನವನ್ನು ನೀಡಿರುವಂತಹ ಸರ್ಕಾರ ನಮ್ಮದಾಗಿದೆ. ವಿವರವಾದ ಮಾಹಿತಿಯನ್ನು ಪತ್ರಗಳ ಮೂಲಕ ಸದನಕ್ಕೆ ಕೊಟ್ಟಿದ್ದೇವೆ. ಧನ್ಯವಾದ. ತಾವು ಮಾನ್ಯ ವಿರೋಧ ಪಕ್ಷದ ಸದಸ್ಯರಾಗಿರ್ತಕ್ಕಂತಹ ಶಶಾಂಕ್ ಇವರಿಂದ. ಧನ್ಯವಾದಗಳು ಸಹೋದರಿಗಳೇ. ಇಡೀ ಜಗತ್ತಿಗೆ ಸಂಸ್ಕೃತಿ ಬಗ್ಗೆ ತಿಳಿಸಿಕೊಡೋದು ದೇಶ ನಮ್ಮ ಭಾರತ ದೇಶ ಸಹೋದರಿಗಳೇ. ಸೊ ಅಂಥದ್ರಲ್ಲಿ ಉದಾಹರಣೆ ತಗೊಳ್ಳೋದಾದ್ರೆ ಈ ಬ್ಯಾಂಕಾಕ್, ಮಲೇಷಿಯಾ, ಸ್ವಿಟ್ಜರ್ಲ್ಯಾಂಡ್ ಏನ್ ದೇಶಗಳಿದಾವಲ್ಲ, ಈ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ತಮ್ಮ ಅಭಿವೃದ್ಧಿಪಡಿಸಿಕೊಂಡು ತಮ್ಮ ಆರ್ಥಿಕತೆಯನ್ನು ಗಟ್ಟಿಗೊಳಿಸ್ಕೊಂಡಿದ್ದಾರೆ. ಸೊ ಅದೇ ಥರ ನಮ್ಮ ಭಾರತ ದೇಶದ ಪ್ರವಾಸೋದ್ಯಮ ಇಲಾಖೆ ಕ್ಷೇತ್ರಗಳನ್ನು ನೋಡ್ತಾ ಹೋದ್ರೆ ಸಾರ್ವಜನಿಕರಿಗೆ ಬೇಕಾದಂಥ ವ್ಯವಸ್ಥಿತವಾದ ಭದ್ರತೆ ಇಲ್ಲ. ಮಾನ್ಯ ಸಭಾಪತಿಗಳೇ, ಈಗ ಆಡಳಿತ ಸರ್ಕಾರ ಏನು ಮಾಡ್ತಾ ಇದೆ, ಭದ್ರತೆ ಇಲ್ಲ. ವಿದೇಶಿಗರಿಗೆ ಭದ್ರತೆ ಕೊಡ್ತಾ ಇದೆ ನಮ್ಮ ಸರ್ಕಾರ ಈಗ ಆಡಳಿತ ಪಕ್ಷದವರು. ಸೊ ಇದಕ್ಕೆ ಮಾನ್ಯ ಪ್ರವಾಸೋದ್ಯಮ ಇಲಾಖೆ ಮಂತ್ರಿಗಳು ಏನು ಉತ್ತರ ಕೊಡ್ತಾರೆ ನನ್ನ ಪ್ರಶ್ನೆ ಆಗಿದೆ ಮಾನ್ಯ ಸಭಾಪತಿಗಳೇ. ಮಾನ್ಯ ಪ್ರವಾಸೋದ್ಯಮ ಮಂತ್ರಿಗಳು, ಈ ಪ್ರಶ್ನೆಗೆ ನಿಮ್ಮ ಉತ್ತರ. ಕೇಳಿದ್ರು. ನಮ್ಮ ನೆಲ ಸಂಸ್ಕೃತಿ ಬಹಳ ಹೆಚ್ಚಿದೆ. ಹೌದು, ಜಗತ್ತಿಗೆ ಮಾದರಿ ಕೊಟ್ಟಿದೆ ನಮ್ಮ ನೆಲದ ಸಂಸ್ಕೃತಿ. ಹಾಗಂತ ನಾವು ಅದನ್ನ ಥಾಯ್ಲೆಂಡ್, ಬ್ಯಾಂಕಾಕ್, ಮಲೇಷಿಯಾಗೆ ಹೋಲಿಸಕ್ಕಾಗಲ್ಲ. ಯಾಕಪ್ಪ ಅಂತಂದ್ರೆ ಈ ಪಾರ್ಲಿಮೆಂಟ್ ಹೌಸ್ ಆಫ್ ನಾಲೆಡ್ಜ್ ಪರ್ಸನ್ಸ್ ಅಂತಾನೂ ಕರೀತಾರೆ. ಇಲ್ಲಿ ನಾವು ಅದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂತಂದ್ರೆ ಅವು ದೇಶಗಳು ನೈಟ್ ಕಲ್ಚರ್ನ ಎಂಫಸೈಸ್ ಮಾಡುತ್ತೆ. ನಮ್ಮ ದೇಶ ಸಂಸ್ಕೃತಿ ದೇಶ. ನಮ್ಮ ದೇಶ ಒಂದು ಎಥನಿಕ್ ಲೈಫ್ ಸ್ಟೈಲ್ನ ಎಂಫಸೈಸ್ ಮಾಡುತ್ತೆ. ಸೊ ಅವ್ರು ಹೇಳಿದ್ರು ಭದ್ರತೆ. ನಾನಾಯ್ತು, ಫೈನಾನ್ಸ್ ಮಿನಿಸ್ಟರ್ ಆಯ್ತು, ಮತ್ತೆ PM ಆಯ್ತು, ಕುಂತಿ ಡಿಸ್ಕಸ್ ಮಾಡಿದೀವಿ. ಅದ್ರ ಬಗ್ಗೆ ನಾವು ಏನು ಕ್ರಮ ತಗೊಂಡಿದ್ದೀವಿ ಅಂತಂದ್ರೆ, ನಾವು ಬೇಸಿಕ್ ಕಮ್ಯುನಿಟೀಸ್ ಬಗ್ಗೆ ಭಾಳ ಕಾನ್ಸಂಟ್ರೇಟ್ ಮಾಡಿ 6th ಜನರೇಷನ್ CCTV ಕ್ಯಾಮ್ರಾ AI ಪವರ್ಡ್ನ ಇನ್ಸ್ಟಾಲ್ ಮಾಡ್ತಿದ್ದೀವಿ. ಅದ್ರ ಫಂಕ್ಷನ್ ಏನಪ್ಪಾ ಅಂತಂದ್ರೆ ಫೇಸ್ ಡಿಟೆಕ್ಟ್ ಮಾಡುತ್ತೆ, ನಂಬರ್ಸ್ ಡಿಟೆಕ್ಟ್ ಮಾಡುತ್ತೆ, ಆಮೇಲೆ ಸೆನ್ಸರ್ ಮೋಷನ್ಸ್, ಸೆಕ್ಯೂರಿಟಿ ಸೆನ್ಸರ್ಸ್ ಎಲ್ಲ ಇಂಪ್ಲಿಮೆಂಟ್ ಇದೆ ಅದರಲ್ಲಿ. ಆಮೇಲೆ ಟೂರಿಸ್ಟ್ ಇನ್ಫಾರ್ಮೇಶನ್ ಸೆಂಟರ್ ಅಂತ ಪ್ರತಿ ಟೂರಿಸ್ಟ್ ಪ್ಲೇಸಸ್ಗಳಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಅದ್ರದ್ದು ಏನಪ್ಪ ಫಂಕ್ಷನ್ ಅಪ್ಪ ಅಂತಂದ್ರೆ, ಈಗ ಯಾವುದೇ ಟೂರಿಸ್ಟ್ ಒಬ್ಬ ಯಾವುದೇ ವ್ಯಕ್ತಿ ಟೂರಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಒಂದು ಪೋರ್ಟಲ್, ಆನ್ಲೈನ್ ಪೋರ್ಟಲ್ ಇರುತ್ತೆ. ಆ ಆನ್ಲೈನ್ ಪೋರ್ಟಲ್ ಹೋಗಿ ಅವ್ರದ್ದು ನಂಬರ್, ಇಮೇಲ್ ಅಡ್ರೆಸ್ ಲಾಗಿನ್ ಆಗಿ
ಟೂರಿಸ್ಟ್ ಇನ್ಫಾರ್ಮೇಶನ್ ಸೆಂಟರ್ ಹೋಗಿ ಅಲ್ಲಿ ರಿಜಿಸ್ಟರ್ ಆದ್ರೆ ಅವರಲ್ಲಿ ಫೇಸ್ ರೆಕಗ್ನೈಸ್ ಕೂಡ ಮಾಡುತ್ತೆ. ಫೇಸ್ ರೆಕಗ್ನೈಸ್ ಮಾಡುತ್ತಪ್ಪ ಅಂತಂದ್ರೆ CCTV ಕ್ಯಾಮ್ರಾ ಇದೆಯಲ್ಲ, 6th ಜನರೇಷನ್ ಕ್ಯಾಮ್ರಾ, ಅದರಲ್ಲಿ ಮೆಮೊರಿ ಅಪ್ಡೇಟ್ ಆಗ್ಬಿಡುತ್ತೆ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಬರ್ತಾರೆ, ಆಮೇಲೆ ಅವರು ಏನೇನು ಮಾಡ್ತಾರೆ, ಅವ್ರು ಏನೇನು ಮೋಷನ್ ತಗೊಂತಾರೆ, ಆಕ್ಷನ್ ತಗೊಂತಾರೆ ಅನ್ನೋದೆಲ್ಲ ಸೀದಾ ಟೂರಿಸ್ಟ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಪ್ರಶ್ನೆ ಸಂಖ್ಯೆ 27 ಮಾನ್ಯ ವಿರೋಧ ಪಕ್ಷದ ಸದಸ್ಯರಾಗಿರ್ತಕ್ಕಂತಹ ಮಲ್ಲಪ್ಪ ಇವರಿಂದ. ಮಾನ್ಯ ಸಭಾಪತಿಗಳಿಗೆ ನನ್ನ ನಮಸ್ಕಾರ. ನನ್ನ ಪ್ರಶ್ನೆ ಸಾರಿಗೆ ಸಂಪರ್ಕ ಸಚಿವರಿಗೆ. ದೇಶದ ಆರ್ಥಿಕತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ತನ್ನದೇ ಆದ ಮಹತ್ವದ ಪಾತ್ರವನ್ನು ಬೀರುತ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಎಂದು ಹೇಳ್ತೇನೆ. ರಾಷ್ಟ್ರೀಯ ರಸ್ತೆ 50 ಬಳ್ಳಾರಿ, ಇದು ಸುಮಾರು 60 ಕಿಲೋಮೀಟರ್ ಇದ್ದು ಈ ರಸ್ತೆ 1.5 ತಾಸು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು. ಈಗ ಆ ರಸ್ತೆ ಸ್ಥಿತಿಗೆ ತಲುಪಿರುವುದರಿಂದ ಸುಮಾರು 3 ತಾಸು ಕಾಲ ಪ್ರಯಾಣ ಮಾಡಬೇಕಾಗಿದೆ. ಆದ್ದರಿಂದ ದೇಶದಲ್ಲಿ ಆರ್ಥಿಕವಾಗಿ ಹೊರೆಯಾಗುತ್ತದೆ ಮತ್ತು ಇಂಧನ ಹೆಚ್ಚಿನ ಉಳಿಯುವಿಕೆಯಿಂದಾಗಿ ಪರಿಸರ ನಾಶವಾಗುತ್ತದೆ. ಮತ್ತೊಂದು ಪ್ರಶ್ನೆ, ದೇಶದ ಆರ್ಥಿಕತೆಯಲ್ಲಿ ದೇಶದ ದೊಡ್ಡ ಸಾರಿಗೆ ವ್ಯವಸ್ಥೆ ಆದ ರೈಲ್ವೆ ನಿಲ್ದಾಣದಲ್ಲಿ ಸ್ಯಾನಿಟೈಸೇಷನ್ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗುತ್ತಿದ್ದು, ಸರ್ಕಾರವು ಸ್ಯಾನಿಟೈಸೇಷನ್ ಪ್ರಮಾಣವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಾಗದ ಕಾರಣ ತಿಳಿಸಬೇಕು. ಮತ್ತು ರೈಲಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಟಿಕೆಟ್ ಪಡೆಯಲು ಪ್ರಯಾಣಿಕರು ಪ್ರಯಾಣಿಸುತ್ತಾರೆ. ಇದನ್ನು ತಡೆಯಲು ಯಾವ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಎಂದು ತಿಳಿಸಬೇಕೆಂದು ಆಗ್ರಹಿಸುತ್ತೇನೆ. ಪ್ರಶ್ನೆಗೆ ನಿಮ್ಮ ಉತ್ತರ. ವಿರೋಧ ಪಕ್ಷದ ನಾಯಕರು ಪ್ರಶ್ನೆ ಕೇಳೋದನ್ನು ಗಮನಿಸಿದ್ರೆ ನನಗೆ ಅನ್ಸುತ್ತೆ ಅವರು ಸದನಕ್ಕೆ ಸರಿಯಾದ ಮಾಹಿತಿ ತಿಳ್ಕೊಂಡು ಬರ್ಬೇಕಂತ. ಯಾಕಂದ್ರೆ ಮಾನ್ಯ ಸಭಾಧ್ಯಕ್ಷ 1990ರ ದಶಕದಿಂದಲೂ ರಾಷ್ಟ್ರೀಯ ಅಭಿವೃದ್ಧಿ, ಹೆದ್ದಾರಿಗಳ ಅಭಿವೃದ್ಧಿ ನಡೀತಾನೆ ಇದೆ. ಅದು ಮಾನ್ಯ ವಿರೋಧ ಪಕ್ಷ ಸಂಸದರಿಗೆ ಇನ್ನ ಸರಿಯಾಗಿ ತಿಳಿದಿಲ್ಲ. ಮಾನ್ಯ ಸಭಾಪತಿಗಳೇ, ವಿರೋಧ ಪಕ್ಷದ ಸಂಸದರಿಗೆ ಕೆಲವೊಂದು ಅಂಕಿಅಂಶಗಳ ಮೂಲಕ ಉತ್ತರ ನೀಡ್ತೇನೆ. ಮಾರ್ಚ್ 31, 2020ರ ಹೊತ್ತಿಗೆ ನಮ್ಮ ಸರ್ಕಾರ ಭಾರತದಲ್ಲಿ ಸುಮಾರು 70% ಡಾಂಬರ್ ರಸ್ತೆಗಳನ್ನು ಹಾಕಲಾಗಿತ್ತು. ಮಾನ್ಯ ಸಭಾಪತಿಗಳು, ಇದು ಮಾನ್ಯ ವಿರೋಧ ಪಕ್ಷದ ಸಂಸದರಿಗೆ ತಿಳಿದಿಲ್ಲ ಅನ್ಸುತ್ತೆ. ನಂತರ ಡಿಸೆಂಬರ್ 31, 2023 ಹೊತ್ತಿಗೆ ನಮ್ಮ ಸರ್ಕಾರ ಭಾರತವು ತನ್ನ ಪ್ರಮುಖ ಉತ್ಪಾದನಾ, ವಾಣಿಜ್ಯ, ಸಾಂಸ್ಕೃತಿಕ ಕೇಂದ್ರಗಳನ್ನು ಸಂಪರ್ಕಿಸಲು 35,000 ಕಿಲೋಮೀಟರ್ಗಿಂತ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನು ಮತ್ತು 4-ವೇ ರಸ್ತೆಗಳನ್ನು ಈಗಾಗಲೇ ಅಭಿವೃದ್ಧಿ ಮಾಡಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಒಟ್ಟಾರೆಯಾಗಿ ನಮ್ಮ ಸರ್ಕಾರ 1,51,019 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇಗಳನ್ನು ಸಹ ಹೊಂದಿದೆ. ಮಾನ್ಯ ಸಭಾಧ್ಯಕ್ಷರೇ, ಇದು ಮಾನ್ಯ ವಿರೋಧ ಪಕ್ಷದ ಸಂಸದರಿಗೆ ಈಗ ಸರಿಯಾದ ಮಾಹಿತಿ ತಿಳಿದಿಲ್ಲ ಅನ್ಸುತ್ತೆ. ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ರು, ರೈಲಿನಲ್ಲಿ ಟಿಕೆಟ್ ಇದ್ದ ಪ್ರಯಾಣ ಮಾಡೋರಿಗೆ ನೀವು ಏನು ಕ್ರಮ ಕೈಗೊಂಡಿರಿ, ಮತ್ತೆ ಸ್ವಚ್ಛತೆ ಇಲ್ಲ, ಭದ್ರತೆ ಇಲ್ಲ ಅಂತ. ಮಾನ್ಯ ವಿರೋಧ ಪಕ್ಷದ ಸಂಸದರು ಬರೀ ಕಾರ್ನಲ್ಲಿ ಓಡಾಡೋದು ಕಡಿಮೆ ಮಾಡಬೇಕು ಮಾನ್ಯ ಸಭಾಪತಿಗಳೇ. ಯಾಕಂದ್ರೆ ನಮ್ಮ ಸರ್ಕಾರ ಈಗಾಗಲೇ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಟಿಕೆಟ್ ಇಲ್ಲದ ಪ್ರಯಾಣ ಮಾಡೋರಿಗೆ. ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಮಾನ್ಯ ಸಭಾಪತಿಗಳೇ, ಒಬ್ಬ ಪ್ರಯಾಣಿಕ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು ಕನಿಷ್ಠ ಮೊತ್ತ 500 ರೂಪಾಯಿ ಟಿಕೆಟ್ ಇದ್ದಾರೆ. ಅದಕ್ಕೆ ನಾವು 250 ರೂಪಾಯಿ ಮೂಲ ಮೊತ್ತವನ್ನು ದಂಡವನ್ನು ವಿಧಿಸಿ ಅವನಿಗೆ ಟೋಟಲ್ 750 ರೂಪಾಯಿ ದಂಡವನ್ನು ವಿಧಿಸ್ತೇವೆ. ಮಾನ್ಯ ಸಭಾಪತಿಗಳೇ, ಇದು ಮಾನ್ಯ ವಿರೋಧ ಪಕ್ಷದ ಸಂಸದರಿಗೆ ಇನ್ನ ತಿಳಿದಿಲ್ಲ ಅನ್ಸುತ್ತೆ. ಅವ್ರು ಹೇಳಿದ್ರು ಇದು ಭದ್ರತೆ ಇಲ್ಲ ಮತ್ತೆ ಸ್ವಚ್ಛತೆ ಇಲ್ಲ ಅಂತ. ನಾವು ಭಾರತದ ರೈಲ್ವೆ ನಿಲ್ದಾಣಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಲು ಈಗಾಗಲೇ ಪೌರ ಕಾರ್ಮಿಕರನ್ನು ನೇಮಕ ಮಾಡಿದ್ದೇವೆ. ಅವ್ರಿಗೆ ಇದು ಸರಿಯಾಗಿ ತಿಳಿದಿಲ್ಲ. ಹಾಗೂ ನಮ್ಮ ಇನ್ನು 2027 ಹೊತ್ತಿಗೆ ನಮ್ಮ ಸರ್ಕಾರ ಅವರಿಗೆ ಒಂದು ಮಾತು ತಿಳಿಸ್ತೇನೆ. ಇನ್ನು ಅಹಮದಾಬಾದಿಂದ ಬುಲೆಟ್ ಟ್ರೈನ್ ವ್ಯವಸ್ಥೆಯನ್ನು ಸಹ ಮಾಡ್ತೇವೆ ಮಾನ್ಯ ಸಭಾಧ್ಯಕ್ಷರೇ ಅಂತ ಸಭಾಧ್ಯಕ್ಷರೇ. ಧನ್ಯವಾದಗಳು. 28 ಮಾನ್ಯ ವಿರೋಧ ಪಕ್ಷದ ಸದಸ್ಯರಾಗಿರ್ತಕ್ಕಂತಹ ಉಮೇಶ್ ಇವರಿಂದ. ಮಾನ್ಯ ಸಭಾಪತಿಗಳೇ, ನಮಸ್ಕಾರಗಳು. ಸಭಾಪತಿಗಳೇ, ಇವತ್ತಿನ ದಿನಮಾನಗಳಲ್ಲಿ ಆರೋಗ್ಯವೆಂಬುದು ತುಂಬ ಮುಖ್ಯವಾಗಿದೆ ಸಭಾಪತಿಗಳೇ. ಆದರೂ ಪ್ರಸ್ತುತ ದಿನಮಾನದಲ್ಲಿ ಆರೋಗ್ಯವೇ ಮಹಾಭಾಗ್ಯ ಅಂತಕ್ಕಂಥ ಗಾದೆ ಮಾತು ತುಂಬಾ ಸುಳ್ಳಾಗ್ತಾ ಇದೆ ಸಭಾಪತಿಗಳೇ. ಯಾಕಪ್ಪ ಅಂದರೆ ಇವತ್ತಿನ ದಿನಮಾನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿನ ಸ್ಥಿತಿಗತಿಗಳು ತುಂಬಾ ಹೀನಾಯ ಸ್ಥಿತಿಯಲ್ಲಿದ್ದು ಮತ್ತು ಯಾವುದೇ ರೀತಿಯಾದಂಥ ಸರಿಯಾದ ರೀತಿಯಾದಂಥ ಕಾರ್ಯಗಳಲ್ಲಿ
ಸಭಾಪತಿಗಳೇ, ಮಕ್ಕಳ ಆರೋಗ್ಯ ಮತ್ತು ಪೌಷ್ಟಿಕತೆ ಸ್ಥಿತಿಯ ಬಗ್ಗೆ ತುಂಬ ಕೆಳಮಟ್ಟದಲ್ಲಿ ಸಭಾಪತಿಗಳೇ. ಇದಕ್ಕೆ ಸರ್ಕಾರ ಯಾವ ರೀತಿಯಾದ ಕ್ರಮ ತಗೊಳ್ತದೆ ಅಂತ ಸದನಕ್ಕೆ ತಿಳಿಸ್ಬೇಕು ಸಭಾಪತಿಗಳೇ. ಹಾಗೆ ಈ ಸಂದರ್ಭದಲ್ಲಿ ನನಗೊಂದು ಗಾದೆ ತುಂಬ ತಮಾಷೆ ಅನಿಸ್ತದೆ ಸಭಾಪತಿಗಳೇ. ಏನಪ್ಪಾ ಅಂದರೆ, ಮಳೆ ಇಲ್ಲದೆ ಬೆಳೆ ಇಲ್ಲ, ವೈದ್ಯರಿಲ್ಲದೆ ಆಸ್ಪತ್ರೆಗಳಿಲ್ಲ ಎಂಬ ನುಡಿಮಾತು ಈ ಪ್ರಸ್ತುತ ದಿನಮಾನದಲ್ಲಿ ತುಂಬಾನೇ ಸುಧಾರಿಸಿದೆ ಸಭಾಪತಿಗಳೇ. ಯಾಕಪ್ಪ ಅಂದರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ರೀತಿಯಿಂದ ವೈದ್ಯರಾಗಿ ಅಥವಾ ಅಗತ್ಯ ಸೌಲಭ್ಯದ ಕೊರತೆಯಿಂದಾಗಿ ಅಲ್ಲಿ ತುಂಬ ವೈದ್ಯರ ಕೊರತೆ ತುಂಬ ಹೆಚ್ಚಾಗಿ ಕಾಡ್ತಾ ಇದೆ ಸಭಾಪತಿಗಳೇ. ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯಾದಂಥ ಔಷಧಿಗಳಾಗಲಿ ಹಾಗೂ ಅಲ್ಲಿನ ವೈದ್ಯಕೀಯ ಸರಬರಾಜು ಸರಿಯಾದ ರೀತಿಯಲ್ಲಿಲ್ಲ ಸಭಾಪತಿಗಳೇ. ಹಾಗೆ ಮಾನ್ಯ ನಮ್ಮ ನೆಚ್ಚಿನ ಹಣಕಾಸು ಮಂತ್ರಿಗಳು ಹೇಳಿದ ಸಭಾಪತಿಗಳೇ, ಏನೋ ಆರೋಗ್ಯ ಕ್ಷೇತ್ರಕ್ಕೆ 99,858 ಕೋಟಿಯನ್ನು ಮೀಸಲಿಟ್ಟಿದ್ದೀವಿ ಅಂತ ಹೇಳಿದ್ರು ಸಭಾಪತಿಗಳೇ. ಅಲ್ಲ ಸಭಾಪತಿಗಳೇ, ಇಷ್ಟು ಹಣವನ್ನು ಮೀಸಲಿಟ್ಟಿದ್ದಾರೆ ಅಂದರೆ ಆದರೂ ಕೂಡ ಯಾವುದೇ ರೀತಿಯಾದಂಥ ಯೋಜನೆಗಳು ಜಾರಿಗೆ ತಂದಿಲ್ಲ, ಸರಿಯಾಗಿ ನಡೀತಾ ಇಲ್ಲ. ಹಾಗೆ ಸಭಾಪತಿಗಳೇ, ಬಡವರ ಹಾಗೂ ದುರ್ಬಲ ವರ್ಗದ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಆರೋಗ್ಯ ಕ್ಷೇತ್ರದಲ್ಲಾಗಲಿ ಆರೋಗ್ಯದಲ್ಲಾಗಲಿ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ಮಾಡುವಲ್ಲಿ ಸರ್ಕಾರ ವಿಫಲ ಆಗ್ತಾರೆ ಸಭಾಪತಿಗಳೇ. ಹಾಗೆ ಇನ್ನೊಂದು ಪ್ರಶ್ನೆ ಸಭಾಪತಿಗಳೇ, ನಮ್ಮದು ಶಿಕ್ಷಣ ಕ್ಷೇತ್ರಕ್ಕೆ 1,25,650 ಕೋಟಿಯನ್ನು ನೀಡಿದ್ದೀವಿ. ಹಾಗೂ ಕೃಷಿ ಕ್ಷೇತ್ರಕ್ಕೆ 1,23,000 ಕೋಟಿಯನ್ನು ನೀಡಿದ್ದೀವಿ ಅಂತಂದು ಮಾನ್ಯ ಹಣಕಾಸು ಸಚಿವರು ಹೇಳಿದರು. ಇಷ್ಟೆಲ್ಲ ಹಣವನ್ನು ಬಿಡುಗಡೆ ಮಾಡಿದರೂ ಕೂಡ ನಮ್ಮ ಆರೋಗ್ಯ ಕ್ಷೇತ್ರಕ್ಕೆ ಮಾತ್ರ ಕಡಿಮೆ ಹಣವನ್ನು ಬಿಡುಗಡೆ ಮಾಡಿ ಬಡ ಮಕ್ಕಳಿಗಾಗಲಿ ಗರ್ಭಿಣಿ ಸ್ತ್ರೀಯರಿಗಾಗಲಿ ಸಾಮಾನ್ಯ ಪ್ರಜೆಗಳಿಗಾಗಲಿ ಯಾವುದೇ ರೀತಿಯಾದಂಥ ಸರಿಯಾದ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡುವಲ್ಲಿ ಸರ್ಕಾರ ತುಂಬ ವಿಫಲವಾಗ್ತದೆ ಸಭಾಪತಿಗಳೇ. ಉದಾಹರಣೆ, ಕೋವಿಡ್-19 ಅಂತ ಮಹಾಮಾರಿಯನ್ನು ಎದುರಿಸಲು ನಮ್ಮ ದೇಶ ತುಂಬಾ ಕಷ್ಟಪಟ್ಟು ಸಭಾಪತಿಗಳೇ. ಹಾಗೆ ಸಭಾಪತಿಗಳೇ, ಇದು 99,858 ಕೋಟಿ ಹಣ ತುಂಬಾ ಕಡಿಮೆ ಆಯಿತು ಅಂತ ನಮ್ಮ ಅಭಿಪ್ರಾಯ ಸಭಾಪತಿಗಳೇ. ಇದಕ್ಕೆ ಮಾನ್ಯ ಆರೋಗ್ಯ ಸಚಿವರು ಏನು ಕ್ರಮ ತಗೋತಾರೆ ಅಂತಂದು ಸದನಕ್ಕೆ ತಿಳಿಸಬೇಕಾಗಿ ನಮ್ಮ ಆಗ್ರಹವನ್ನು ಮಾಡ್ತೇವೆ ಸಭಾಪತಿ. ಮಾನ್ಯ ಆರೋಗ್ಯ ಮಂತ್ರಿಗಳೇ, ಈ ಪ್ರಶ್ನೆಗೆ ನೀವೇನು ಉತ್ತರ ಕೊಡ್ತೀರಿ? ನನ್ನ ನಮಸ್ಕಾರಗಳು. ಮಾನ್ಯ ವಿರೋಧ ಪಕ್ಷದ ಸಂಸದರು ಆರೋಗ್ಯ ಕ್ಷೇತ್ರದ ಮೇಲೆ ಇಲ್ಲ ಸಲ್ಲದ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಮಾಹಿತಿಯ ಕೊರತೆ ಕಡಿಮೆ ಇದೆ ಎಂದು ನಾನು ಭಾವಿಸ್ತೇನೆ ಮಹಾಸಭಾಪತಿಗಳೇ. ಮಾನ್ಯ ಸಭಾಪತಿಗಳೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ನಮ್ಮನ್ನ ನೇರವಾಗಿ ಸೋಲಿಸುವುದನ್ನು ಬಿಟ್ಟು ಇವತ್ತು ನಮ್ಮ ವಿರುದ್ಧವಾಗಿ ನಾವಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಸಾಮರ್ಥ್ಯ ಇವತ್ತು ಉತ್ತಮ ಗುಣಮಟ್ಟದಲ್ಲಿದೆ ಅಂತ ಹೇಳಿ. ಮಾನ್ಯ ಸಭಾಪತಿಗಳೇ, ಆರೋಗ್ಯವೆಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸುಶಿಕ್ಷತೆಯಾಗಿದೆ. ಆರೋಗ್ಯ ಅಂತಕ್ಕಂಥದ್ದು ನಮ್ಮ ಜೀವನದ ಒಂದು ಪ್ರಮುಖವಾದ ಅಂಶ ಕೂಡ ಆಗಿದೆ. ಆರೋಗ್ಯವೇ ಭಾಗ್ಯ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನುವ ಗಾದೆ ಮಾತುಗಳು ಜೀವನದ ಸಾರ್ಥಕತೆಯ ಕುರಿತು ಒತ್ತಿ ಹೇಳ್ತಾ ಹೋಗುತ್ತೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳು, ಒಬ್ಬ ವ್ಯಕ್ತಿ ಒಂದು ಮಾತನ್ನ ಹೇಳ್ತಾರೆ, ನಿತ್ಯ ಆಹಾರದಲ್ಲಿ ನಮ್ಮ ಆರೋಗ್ಯ, ನಮ್ಮ ಮನೆಯಲ್ಲೇ ನಮಗೆ ಔಷಧಿ. ಹೀಗೆ ಈ ಎಲ್ಲ ಅಂಶಗಳು ಆರೋಗ್ಯದ ಒಂದು ಪ್ರಾಮುಖ್ಯತೆಯನ್ನು ತಿಳಿಸ್ತಾ ಹೋಗುತ್ತೆ ಮಹಾಸಭಾಪತಿಗಳೇ. ಮಾನ್ಯ ವಿರೋಧ ಪಕ್ಷದ ಸಂಸದರು ದೇಶದ ಅಭಿವೃದ್ಧಿಗಾಗಿ ಈ ಸಭೆಯಲ್ಲಿ ನನಗೆ ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ರು. ಪ್ರಶ್ನೆ, ರಾಷ್ಟ್ರದ ಗ್ರಾಮೀಣ ಪ್ರದೇಶಗಳಲ್ಲಿನ ಆಸ್ಪತ್ರೆಗಳ ಸ್ಥಿತಿಗತಿಗಳೇನು, ಅಲ್ಲಿ ವೈದ್ಯರು ಮತ್ತು ಅಗತ್ಯ ಸೌಲಭ್ಯಗಳ ಕೊರತೆ ಇದೆ, ನಿಮ್ಮ ಸರ್ಕಾರ ಏನು ಕ್ರಮ ಕೈಗೊಂಡಿದೆ?
ವೈದ್ಯರು ಮತ್ತು ಸಿಬ್ಬಂದಿಯ ಕೊರತೆ ಇದು ಒಂದು ನಮ್ಮ ಸರ್ಕಾರಕ್ಕೆ ಸವಾಲಾಗಿತ್ತು. ಆ ಒಂದು ಸವಲತ್ತನ್ನು ನಾವು ಇವತ್ತು ನೀಗಿಸಿದ್ದೇವೆ ಸಭಾಪತಿಗಳೇ. ಈ ಒಂದು ಕೊರತೆಯನ್ನು ನೀಗಿಸಲು ನಮ್ಮ ಸರ್ಕಾರವು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮತ್ತು ಕಾಯಂ ನೇಮಕಾತಿಯ ಪ್ರಕ್ರಿಯೆಗಳನ್ನು ನಮ್ಮ ಸರ್ಕಾರ ಆಲ್ರೆಡಿ ನಡೆಸಿದೆ ಸಭಾಪತಿಗಳೇ. ಉದಾಹರಣೆ 2025 ಜನವರಿಯ ವರದಿಯಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಮಂಜೂರಾದ ಹುದ್ದೆಗಳ ಪೈಕಿ 53% ಸಿಬ್ಬಂದಿಯೊಂದಿಗೆ ಇವತ್ತು ನಮ್ಮ ಸರ್ಕಾರ ಕಾರ್ಯವನ್ನು ಕ್ರಮಗೊಂಡಿದೆ ಸಭಾಪತಿಗಳೇ. ಇವತ್ತಿನ ದಿನಮಾನಗಳಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳ ಬಗ್ಗೆ ತುಂಬಾ ಅದ್ಭುತವಾಗಿ ಅದನ್ನು ವರ್ಣಿಸಿ ಇವತ್ತು ವಿರೋಧ ಪಕ್ಷದವರು ನನಗೆ ಪ್ರಶ್ನೆ ಮಾಡಿದ್ರು. ಉಮೇಶ್ ಅವರೇ ಕಿವಿ ಕೊಟ್ಟು ಕೇಳಿಸ್ಕೊಳ್ರಿ. ನೀವೇ ವಿರೋಧ ಪಕ್ಷದವರು ಆಡಳಿತ ಪಕ್ಷದಲ್ಲಿ ಇದ್ದಾಗ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ 100ಕ್ಕೆ ಇದ್ದ ಹಾಸಿಗೆಗಳ ಸೌಲಭ್ಯವನ್ನು ಇವತ್ತು ನಮ್ಮ ಸರ್ಕಾರ 200ಕ್ಕೆ ಏರಿಸಿದೆ ಸಭಾಪತಿಗಳೇ. ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ 18,524 ವೈದ್ಯರನ್ನು ನಾವು ನೇಮಿಸಿದ್ದೇವೆ ಸಭಾಪತಿಗಳೇ. ಸಾರ್ವಜನಿಕರಿಗೆ ಉಚಿತವಾಗಿ ಸ್ಕ್ಯಾನ್ ನಡೆಸಲು ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ನಾವು ಸಿದ್ಧಪಡಿಸಿದ್ದೇವೆ. ಪ್ರತಿಯೊಬ್ಬರಿಗೂ ಆರೋಗ್ಯ ಕಾರ್ಡ್ಗಳನ್ನು ನಾವು ಇವತ್ತು ಉಚಿತವಾಗಿ ನೀಡಿದ್ದೇವೆ. ಹಾಗೆಯೇ ನಮ್ಮ ಸರ್ಕಾರವು ರಾಷ್ಟ್ರದ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ ಬಡ ಜನರಿಗೋಸ್ಕರ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟದ ಸೌಲಭ್ಯವನ್ನು ನಮ್ಮ ಸರ್ಕಾರ ಇವತ್ತು ಸಾರ್ವಜನಿಕರಿಗೆ ಬಡ ಜನರಿಗೆ ಕೊಡ್ತಾ ಇದೆ ಸಭಾಪತಿಗಳೇ. ಅವರು ತುಂಬಾ ನಿದ್ದೆನೆ ಮಾಡ್ತಾ ಇದ್ದಾರೆ, ಇನ್ನೂ ಅವರು ಎದ್ದಿಲ್ಲ. ಅದಕ್ಕಾಗಿ ಅವರಿಗೆ ಆರೋಗ್ಯದ ಕ್ಷೇತ್ರದ ಮೇಲೆ ಇಲ್ಲ ಸಲ್ಲದ ಟೀಕೆಗೆ ಮತ್ತೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ಇಷ್ಟೋ ತನಕ ನಾನು ಇವೆಲ್ಲ ಅಂಶಗಳು ಹೇಳಿದೆ. ಅವ್ರು ಲಾಸ್ಟಿಗೆ ಮತ್ತೆ ನನಗೆ ಪ್ರಶ್ನೆ ಮಾಡ್ತಾರ. ಇವತ್ತು ಅವ್ರ ಪೇಪರಿಗೂ ಪೆನ್ನಿಗೂ ಮಾತ್ರ ಇವರು ಉತ್ತರ ಸೀಮಿತ. ಅದಕ್ಕೆ ನಾನು ಸಾಕ್ಷಿಯಾಗಿ ದ ಟೈಮ್ಸ್ ಆಫ್ ಇಂಡಿಯಾ ಎಂಬ ಒಂದು ವರದಿಯಲ್ಲಿ ನಾನು ಏನು ಕೆಲಸವನ್ನು ಮಾಡಿದ್ದೀನಿ ಅದನ್ನ ಈ ಸಾಕ್ಷಿಯಾಗಿ ಈ ನ್ಯೂಸ್ ಪೇಪರ್ ಅಲ್ಲಿ ನಾನು ಪ್ರಸ್ತುತಪಡಿಸಿದ್ದೇನೆ, ಪ್ರಕಟಿಸಿದ್ದೇನೆ. ಮಾನ್ಯ ಸಭಾಪತಿಗಳು ಅದನ್ನು ಸ್ವೀಕರಿಸಬೇಕಾಗಿ ಮನವಿ. ಪ್ರಶ್ನೆ 2. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳು ಮತ್ತು ಔಷಧಿಗಳು ಇತರ ಅಗತ್ಯ ವೈದ್ಯಕೀಯ ಸರಬರಾಜುಗಳು ಲಭ್ಯತೆಯ ಬಗ್ಗೆ ಮಾಹಿತಿ ಇಲ್ಲ. ಇದು ನಿಮ್ಮ ಪ್ರಶ್ನೆ ಆಗಿತ್ತು. ಅದಕ್ಕೆ ನಾನು ಉತ್ತರವನ್ನು ತಗೊಂಡ್ಬಂದಿದ್ದೀನಿ. ಯಾಕಂದ್ರೆ ನಾನು ಕರೆಕ್ಟ್ ಆಗಿ ಕ್ರಮಬದ್ಧವಾಗಿ ನಾನು ಕೆಲಸ ಮಾಡಿದ್ದೀನಿ. ಅದಕ್ಕಾಗಿ ನಾನು ಉತ್ತರ ಕೊಡ್ತಾ ಇದ್ದೀನಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಇನ್ನು ಮಲಗಿದ್ದೀರಾ, ಸ್ವಲ್ಪ ಕಿವಿ ಕೊಟ್ಟು ಕೇಳಿಸ್ಕೊಳ್ರಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳು ಮತ್ತು ಔಷಧಿಗಳ ಲಭ್ಯತೆಯನ್ನು ಸುಧಾರಿಸಲು ನಮ್ಮ ಸರ್ಕಾರವು ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಆಧುನಿಕ
ಸಭಾಧ್ಯಕ್ಷರ ಪ್ರಶ್ನೆ ಇದೆ. ಅವರು ಅವಾಗಿನ ಸ್ವಲ್ಪ ನಾವು ಮಲ್ಕೊಂಡಿದ್ರಿ ಅಂತ ಹೇಳಿದ್ರು. ಅದಕ್ಕೆ ನಾವು ಮಲ್ಕೊಂಡಿಲ್ಲ ಅಂತ ತೋರಿಸ್ತೀವಿ ಇವಾಗ. ಯಾಕಂದ್ರೆ ಬಹಳ ಚಂದ ಮಾತಾಡಿದ್ವಿ. ಈಗ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ನಾವು ಗೆದ್ದಿರೋದು. ಯಾವತ್ತೂ ಸಮಯ ಸಿಕ್ಕಿಲ್ಲ, ಅದಕ್ಕೆ ಸಮಯ ಸಿಕ್ಕಿದೆ. ಭಾಳ ಮಾತಾಡಿದ್ರು, ಭಾಳ ಚಂದ ಮಾತಾಡಿದ್ರು ಅವರು. ಆದರೆ ಅದರಲ್ಲಿ ಆನ್ಸರಲ್ಲಿ ನಮ್ಗೆ ಏನು ಜನರಿಗೆ ದೊರಕಿದೆ ಅನ್ನೋದು ಹೇಳಿಲ್ಲ ಅವರು. ಇದೇ ಪೇಪರ್ ಇದೆ, ನ್ಯೂಸ್ ಪೇಪರ್ ಕೊಟ್ಟೆ, ಅದು ಕೊಟ್ಟೆ, ಬೇಡ ನಮಗೆ. ಅದು ಜನರಿಗೆ ಮುಟ್ಟಿದೆ ಅನ್ನೋದು ಏನಾದ್ರು ಫೋಟೋಗ್ರಾಫಿ ಇದೆಯಾ ಇಲ್ಲ? ಹೌದು, ಅದು ಬೇಕಾಗಿತ್ತು. ಒಂದು ಸಭಾಧ್ಯಕ್ಷೆ. ಮತ್ತೊಂದು ಮಾನ್ಯ ನಾವು ಉಮೇಶ್ ಅವ್ರಿಗೆ ಕೇಳ್ತಾ ಇದ್ರು, ಒಂದು ಕಿವಿ ಸರಿನೇ ಇದೆಯಲ್ಲ? ಸರಿ. ಯಾಕಂದ್ರೆ ಇದು ಒಂದು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿ ಸರಿನೂ ಕಿವಿ ಸರಿ ಇದೆಯಾ ಅಂತ ಕೇಳಿದ್ರೆ ಕಿವಿ ಸರಿ ಇದೆ. ಅವ್ರಿಗಿಂತ ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡವರಿದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಫಸ್ಟ್ ಟೈಮ್ ಗೆದ್ದು ಬಂದಿದ್ದೀರಾ, ಹೊಸ ಹುಮ್ಮಸ್ಸಿದೆ, ನಿಮ್ಗೆ ಆರೈಕೆ ಮಾಡ್ತೀನಿ, ಚೆನ್ನಾಗಿ ಮಾತಾಡಿ. ಪ್ರಶ್ನೆ ಸಂಖ್ಯೆ 29 ಮಾನ್ಯ ವಿರೋಧ ಪಕ್ಷದ ಸದಸ್ಯರಾಗಿರ್ತಕ್ಕಂತಹ ನಾಗವೇಣಿ ಇವರಿಂದ. ಮಾನ್ಯ ಸಭಾಪತಿಗಳೇ, ನನ್ನ ನಮಸ್ಕಾರಗಳು. ನನ್ನ ಪ್ರಶ್ನೆ ಬಂದ್ಬಿಟ್ಟು ವಿದೇಶಾಂಗ ಸಚಿವರಿಗೆ. ಅಮೆರಿಕ ಸರ್ಕಾರವು ನಿರಂತರವಾಗಿ ನಮ್ಮ ಮೇಲೆ ಟ್ಯಾರಿಫ್ ವಿಧಿಸಿದೆ. ಇದಕ್ಕೆ ಆಳಿದ ಪಕ್ಷವು ಅವ್ರ ಜೊತೆ ಮಾತಾಡ್ತದೋ ಇಲ್ಲಾಂದ್ರೆ ಒಪ್ಪಿಕೊಂಡು ಸುಮ್ಮನೆ ಬಿಡ್ತಾರೋ, ಇದಕ್ಕೆ ಉತ್ತರ ನೀಡಬೇಕೆಂದು ಆಳಿದ ಪಕ್ಷಕ್ಕೆ ನಾನು ಆಗ್ರಹಿಸುತ್ತೇನೆ. ಸಭಾಪತಿಗಳೇ ಕೊಡ್ತೀವಿ. ನಮಸ್ಕಾರ ಮಾನ್ಯ ವಿರೋಧ ಪಕ್ಷದ ಸಂಸದರು ವಿದೇಶಾಂಗ ವ್ಯವಹಾರ ಅಂದ್ರೆ ಹಳ್ಳಿ ಚಹಾ ಅಂಗಡಿಗಳ ಕುತ್ಕೊಂಡು ಮಾತಾಡೋ ಫಾಲ್ತು ಮಾತುಗಳೆಲ್ಲ ಸಭಾಪತಿಗಳೇ, ಅಮೆರಿಕ ಜಾಗತಿಕ ಸುಂಕ ಅಂದ್ರೆ ಕೇವಲ ಭಾರತದ ಮೇಲೆ ಅಷ್ಟೇ ಅಲ್ಲ, 170 ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಸಹ ಈ ಟ್ಯಾರಿಫ್ ಅನ್ನು ವಿಧಿಸಿದೆ. ಕೆನಡಾ ಆಗಿರ್ಬೋದು, ಚೀನಾ, ಮೆಕ್ಸಿಕೋ, ತನ್ನ ಸಹೋದರ ರಾಷ್ಟ್ರ ಅಂತ ಭಾವಿಸೋ ಬ್ರಿಟನ್ ಆಗಿರ್ಬೋದು, ಅದೇ ರೀತಿಯಾಗಿ ಜನರೇ ಇಲ್ಲದ ದ್ವೀಪದಲ್ಲೂ ಸಹ ಈ ಟ್ಯಾರಿಫ್ ಅನ್ನು ವಿಧಿಸಿದೆ. ಮತ್ತು ಅದೇ ರೀತಿಯಾಗಿ ನಾನು ಇದು ಜಾಗತಿಕ ವ್ಯಾಪಾರ ಯುದ್ಧವಾಗಿ ಪರಿವರ್ತನೆ ಆಗ್ತಾ ಅಂತ ಕೇಳ್ಪಟ್ಟೆ. ಆದರೂ ಅಮೆರಿಕ ಮತ್ತು ಭಾರತದ ಸಂಬಂಧ ಉತ್ತಮವಾಗಿರೋದ್ರಿಂದ, ಎರಡು ಮಿತ್ರ ರಾಷ್ಟ್ರಗಳಾಗಿರೋದ್ರಿಂದ ಅಮೆರಿಕ ಏನು ಪ್ರತಿಕಾರದ ಸುಂಕವನ್ನು ವಿಧಿಸಿದೆಯಲ್ಲ, ಅದನ್ನ ಶೇಕಡ 27ರಿಂದ 26ಕ್ಕೆ ಇಳಿಕೆ ಮಾಡಲಾಗಿದೆ. ಮಹಾಸಭಾಪತಿಗಳೇ, ಈಗಾಗಲೇ ಅಮೆರಿಕ ಮತ್ತು ಭಾರತ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಕುರಿತು ಮಾತುಕತೆಯನ್ನು ನಡೆಸ್ತಾ ಇದೆ. ಮತ್ತು ಈಗಾಗಲೇ ಭಾರತದಿಂದ ಅಮೆರಿಕಕ್ಕೆ ಅತ್ಯಂತ ಹೆಚ್ಚಾಗಿ ರಫ್ತಾಗುವ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಆಗಿರ್ಬೋದು, ಗೋಲ್ಡ್ಸ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಕ್ಲಾತ್ಸ್ ಆಗಿರ್ಬೋದು, ಈ ಎಲ್ಲ ಗೂಡ್ಸ್ಗಳ ಮೇಲೆ ನಾವು ಮಾನ್ಯ ಪ್ರಧಾನಮಂತ್ರಿಗಳ ಜೊತೆಗೆ ಚರ್ಚೆಯನ್ನು ನಡೆಸಿ ಇದಕ್ಕೆ ಕಟ್ಟೆಚ್ಚರವನ್ನು ವಹಿಸೋ ಕಾರ್ಯವನ್ನು ಈಗಾಗಲೇ ಮಾಡಿದ್ದೇವೆ. ಈಗಾಗಲೇ ಮಾನ್ಯ ನಮ್ಮ ಪ್ರಧಾನಮಂತ್ರಿಯವರು ಪಾಶ್ಚಿಮಾತ್ಯ ರಾಷ್ಟ್ರಗಳ ಜೊತೆಗೆ ಮತ್ತು ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಇದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಮಾನ್ಯ ಸಭಾಪತಿಗಳೇ. ಮತ್ತು ಅದೇ ರೀತಿಯಾಗಿ ಏನು ಅಮೆರಿಕ ಟ್ಯಾರಿಫ್ ಅನ್ನು ವಿಧಿಸಿದೆ, ಅವರಿಗೆ ಸರಿಯಾದ ಮಾಹಿತಿ ತಿಳಿದಿಲ್ಲ. ಯಾಕಂದ್ರೆ ಅಮೆರಿಕ ಏನು ಇದು ಟ್ಯಾರಿಫ್ ಅನ್ನು ವಿಧಿಸಿದೆ ಅಲ್ಲ, ಇದು ಜಾರಿಯಲ್ಲಿ ಯಾರು ಕೂಡ ಸಭೆಯಲ್ಲಿ ಮಾತನಾಡಬಾರ್ದು. ಸಭೆಯ ಶಾಂತತೆಯನ್ನ ಹಾಳು ಮಾಡಬೇಡಿ. ನಿಮ್ಮ ಒಂದು ನಾಯಕರು ಏನ್ ಹೇಳ್ತಾ ಇದ್ದಾರೆ, ನಿಮ್ಮ ಒಂದು ಯಾವ ಒಂದು ಖಾತೆಯನ್ನ ತಗೊಂಡಿದ್ದಾರೆ, ನೀವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಸಚಿವರು ಅದರ ಬಗ್ಗೆ ವಿವರವನ್ನು ನೀಡ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನೀವೇ ಮತದಾರರು, ನೀವೇ ನಿಮ್ಮ ಒಂದು ಏನು ಏಳಿಗೆಗೆ ಅವರು ಶ್ರಮಿಸ್ತಾರೆ. ಅದರ ಬಗ್ಗೆ ದಯವಿಟ್ಟು ನೀವು ಕೇಳಿಸ್ಕೋಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೋತೇನೆ. ಮುಂದೆ ಚಾಲ್ತಿಯಲ್ಲಿಲ್ಲ, ಇದು 90 ದಿನಗಳ ಕಾಲ ತಡೆ ಹಿಡಿಯಲಾಗಿದೆ. ಮುಂದಿನ ತೀರ್ಮಾನಗಳಲ್ಲಿ ಅವರು ಏನಾದರೂ ಟ್ಯಾರಿಫ್ ಅನ್ನು ವಿಧಿಸಿದ್ರೆ ಅವಾಗ ನಾವು ಬೇರೆ ಕ್ರಮಗಳನ್ನು ತಗೊಳ್ತೀವಿ. ಅದೇ ರೀತಿಯಾಗಿ ಮಾನ್ಯ ಸಭಾಪತಿಗಳೇ, ಈ ಸದನದ ಮೂಲಕ ನಿಮಗೊಂದು ಮಾತು ತಿಳಿಸೋಕೆ ಇಷ್ಟಪಡ್ತೀನಿ. ಏನು ಅಮೆರಿಕ ಟ್ಯಾರಿಫ್ ಅನ್ನು ವಿಧಿಸಿದೆ ಅಲ್ಲ, ಇದು ಭಾರತದ ಮೇಲೆ ಅಷ್ಟೇನು ಪರಿಣಾಮ ಬೀರಲ್ಲ. ಅದೇ ರೀತಿಯಾಗಿ ನಮ್ಮ ದೇಶದ ಮೇಲೆ, ನಮ್ಮ ದೇಶದ ಆರ್ಥಿಕತೆ ಮೇಲೆ ಇದೇನಾದರೂ ಪರಿಣಾಮ ಬೀರೋದಿಲ್ಲ ಅಂತ ಆ ರೀತಿಯಾದ ಕ್ರಮಗಳನ್ನು ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ ಈ ಸದನದ ಮೂಲಕ ವಿರೋಧ ಪಕ್ಷದವರಿಗೆ ಹೇಳಕ್ ಇಷ್ಟಪಡ್ತೀನಿ. ಸಂಖ್ಯೆ 30 ಮಾನ್ಯ ವಿರೋಧ ಪಕ್ಷದ ಸದಸ್ಯರಾಗಿರ್ತಕ್ಕಂತಹ ಗೀತಾ. ಮಾನ್ಯ ಸಭಾಪತಿಗಳೇ, ರೈತ ನಮ್ಮ ದೇಶದ ಅನ್ನದಾತ ಮತ್ತು ಬೆನ್ನೆಲುಬು. ನಮ್ಮ ದೇಶಕ್ಕೆ ಅನ್ನದಾತರ ಅವಶ್ಯಕತೆ ಬಹಳ ಇದೆ. ಆದರೆ ಕೃಷಿ ಮಾಡಲು ಮುಂದೆ ಯಾಕೆ ಯಾರು ಬರುವುದಿಲ್ಲ? ಇವನ್ ರೈತರ ಮಕ್ಕಳು ಕೂಡ ಮುಂದೆ ಬರುವುದಿಲ್ಲ. ಅದಕ್ಕೆ ಬೇಕಾಗುವ ಸೌಲಭ್ಯಗಳನ್ನು ಸರ್ಕಾರ ಕೊಡ್ತಿಲ್ಲ. ಈ ಸಮಸ್ಯೆಗೆ ನೀವೇನು ಪರಿಹಾರ ನೀಡ್ತೀರಿ ಅಂತೇಳಿ ನನ್ನ ಪ್ರಶ್ನೆ. ಹಾಗೆ ಮುಂದಿನ ಯುವ ಸಮಾಜಕ್ಕೆ ನೀವು ಹೇಗೆ
PM Fisal Beek Yojana, crop insurance is given. If any natural disaster has happened, the crop which are damaged can be fulfilled by our government. Har Khet Ko Pani is also provided by our government. This is a digital yuga. So we are promoting ENAM, Electronic National Agriculture Market, where farmers can sell their products online. Apart from that, we have arranged Kisan Rail and Krishi Udan, a special train and special flight that are arranged for quick transportation of goods. We are promoting farming as a business opportunity. I want to say this, farming is not background. It is now a smart choice with a full of opportunities. ಉದಾಹರಣೆ ಕೊಡಬೇಕೆಂದರೆ ಸಚಿನ್ ಕೆ ಇವರು ಒಬ್ಬ ಇಂಜಿನಿಯರ್ ಬಿಟ್ಟು ಆರ್ಗ್ಯಾನಿಕ್ ಫಾರ್ಮ್ಗೆ ಹೋಗಿ ಛತ್ತೀಸ್ಗಢಲ್ಲಿ ಡ್ರಿಪ್ ಇರಿಗೇಷನ್ ಮೆಥಡ್ ಯೂಸ್ ಮಾಡ್ಕೊಂಡು 24 acres profitable land. Now he owns 24 acres profitable land. Vishwanath Gowda, a young farmer from Karnataka, he also his background is also farming. Now he uses a tissue culture technique to grow bananas in various places, and now he earns more than a corporate job. Women, ಮಹಿಳೆಯರು ಮನೆಗೆ ಸೀಮಿತ ಎಂದು ಹೇಳುವ ಈ ಜನರು ಈಗ ಈ ಮಹಿಳೆ women farmer, she uses button mushroom cultivation and grows a nutrition mushroom which is very much nutrition for our body, and under that our government supported that woman. So these are the things we have done for agriculture and so on. ನಮ್ಮ ನೆಚ್ಚಿನ ವಿರೋಧ ಪಕ್ಷರೇ, ಯಾವುದೇ ರೀತಿಯ ಪ್ರಶ್ನೆ ಕೇಳುವ ಮುನ್ನ ದಯವಿಟ್ಟು ಕರೆಂಟ್ ಡಾಟಾ ಮೂಲ ನೋಡಿ ಕೇಳಿ ಎಂದು ಬಯಸುತ್ತೇನೆ. ಪ್ರಶ್ನೋತ್ತರಗಳ ವೇಳೆಯಲ್ಲಿ ಒಂದು ಚುಕ್ಕಿ ಗುರುತಿನ ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನ ಮನೆ ವಿರೋಧ ಪಕ್ಷದ ಸದಸ್ಯರಾಗಿರ್ತಕ್ಕಂತಹ ಶಶಾಂಕ್ ಅವರು ಕೇಳಿದ್ದಾರೆ. ಚುಕ್ಕಿ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸಮಾಜ ಕಲ್ಯಾಣ ಇಲಾಖೆಗೆ ಇಂದಿಷ್ಟು ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ ನೀವು ಈ ಸರ್ಕಾರದವರು. ಹಾಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸರಿಯಾದ ಸಮಯದಲ್ಲಿ ತಲುಪ್ತಾ ಇಲ್ಲ. 1.5 ವರ್ಷ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ತಲುಪ್ತಾ ಇಲ್ಲ. ಸೊ ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ನಮಗೆ ಸಂಪೂರ್ಣ ಬೇಕಾಗಿದೆ ಮಾನ್ಯ ಸಭಾಪತಿಯಲ್ಲಿ. ಈ ಪ್ರಶ್ನೆಗೆ ಮಾನ್ಯ ಆಡಳಿತ ಪಕ್ಷದ ಸಂಸದರೇ ನಿಮ್ಮ ಉತ್ತರ. ಸನ್ಮಾನ್ಯ ಸಭಾಪತಿಗಳೇ, ಮಾನ್ಯ ವಿರೋಧ ಪಕ್ಷದ ಸಂಸದರು ಕೇಳಿದ್ರು ಸಮಾಜ ಕಲ್ಯಾಣ ಇಲಾಖೆಗೆ ಅನುದಾನವನ್ನ ಇನ್ನೂ ಬಿಡುಗಡೆ ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ಪ್ರಶ್ನೆ ಮಾಡಿದ್ರು ಸ್ಕಾಲರ್ಶಿಪ್ ಅಂತ. ಮಾನ್ಯ ಸಭಾಪತಿಗಳೇ, ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಅಲ್ಪ ಸ್ವಲ್ಪ ಜ್ಞಾನವಿದ್ರೆ ಸ್ಕಾಲರ್ಶಿಪ್ ಅನ್ನೋದು 2 ಕಡೆಯಿಂದ ಕೊಡಲಾಗ್ತದೆ. ಒಂದು ಸೆಂಟ್ರಲ್ ಇಂದನೂ ಕೊಡಲಾಗ್ತದೆ, ಒಂದು ಸ್ಟೇಟ್ ಇಂದನೂ ಕೊಡಲಾಗ್ತದೆ. ನೀವು ಮಾಹಿತಿನ ತಪ್ಪು ತಿಳ್ಕೊಂಡಿರಂತ ಸ್ಟೇಟ್ ಇಂದ ಕೊಟ್ಟಿರ್ಲಿಕ್ಕಿಲ್ಲ, ಸೆಂಟ್ರಲ್ ಇಂದ ಪ್ರತಿ ವರ್ಷನೂ ಕೂಡ ಬಿಡುಗಡೆಯನ್ನು ಮಾಡಿದೀವಿ. 1.5 ವರ್ಷ ಆಗಿಲ್ಲ. ಮಾನ್ಯ ಸಭಾಪತಿಗಳ ಇನ್ನೊಂದು ಪ್ರಶ್ನೆ, ಸಮಾಜ ಕಲ್ಯಾಣ ಇಲಾಖೆಗೆ ನಾವು ರಾಜ್ಯದ ಅನುದಾನವನ್ನು ಕೊಡ್ತಾ ಇದ್ದೀವಿ. ಸಮಾಜ ಕಲ್ಯಾಣ ಇಲಾಖೆ ಅಂತ ನಾವೇನು ಸಪರೇಟ್ ಆಗಿ ಒಂದು ಇದರಿಂದ ಸಮಾಜ ಕಲ್ಯಾಣ ಇಲಾಖೆಗೆ ಸುಮಾರು 1 ಲಕ್ಷ ಕೋಟಿ ಇದೆ. ನಾವು ಪ್ರತಿಯೊಂದು ಸ್ಟೇಟ್ಗಳಿಗೂ ಕೂಡ ಇಷ್ಟಿಷ್ಟು ದುಡ್ಡು ಅಂತ ಮೀಸಲಿಟ್ಟಿರೋ ಕಾರಣ ಪ್ರತಿ ವರ್ಷನೂ ಕೂಡ ನಾವು GST ಆಪರೇಷನ್ ಮಾಡಿದ್ಮೇಲೆ ಇದನ್ನ ಮಾಡ್ತಾನೆ ಇದ್ದೀವಿ. ಇನ್ನೂ 1-2 ಕಂತು ಬಿಡುಗಡೆ ಮಾಡಬೇಕಾಗಿದೆ. ನಾನು ಮಾನ್ಯ ಹಣಕಾಸು ಜೊತೆ ಮಾತಾಡಿ ಅದನ್ನ ಬಿಡುಗಡೆ ಮಾಡೋ ಕೆಲಸವನ್ನು ನಾನು ಮಾಡ್ತೀನಿ. ಮಾನ್ಯ ಸಭಾಪತಿಗಳೇ, ಧನ್ಯವಾದಗಳು. ಧನ್ಯವಾದಗಳು ಮಾನ್ಯ ಪ್ರಧಾನಮಂತ್ರಿಗಳೇ. ಇದೀಗ ಪ್ರಶ್ನೋತ್ತರಗಳ ವೇಳೆ ಮುಗಿದಿದೆ. ಈಗ ಸರ್ಕಾರ ಸಭೆಯ ಮುಂದೆ ವಿಕಸಿತ ಭಾರತ 2047 ಮಸೂದೆಯನ್ನ ಮಂಡಿಸಲಿದೆ. ಮಾನ್ಯ ರಕ್ಷಣಾ ಮಂತ್ರಿಗಳು ಮಸೂದೆಯನ್ನ ಮಂಡಿಸಿ ಮಸೂದೆಯ ಪರವಾಗಿ ತಮ್ಮ ನಿಲುವನ್ನ ಸದನಕ್ಕೆ ಹಂಚಿಕೊಳ್ಳಬೇಕು. ವಿಕಸಿತ ಭಾರತ್ ಅಂದ್ರೆ ಅಭಿವೃದ್ಧಿ ಹೊಂದಿದ ಭಾರತ. ನಮ್ಮ ಭಾರತ ದೇಶವನ್ನು ಅನೇಕ ವರ್ಷಗಳ ಕಾಲ ಪಾಶ್ಚಿಮಾತ್ಯರು ಆಳ್ವಿಕೆ ನಡೆಸಿದ್ರು. ತದನಂತರ 1947ರಲ್ಲಿ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಮಾಡಿತು. ಅಂದಿನಿಂದ ಇಂದಿನವರೆಗೂ ನಮ್ಮ ಭಾರತ ದೇಶ ಕೇವಲ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿದೆ ಹೊರತು ಇದುವರೆಗೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರ. ಸಭಾಪತಿಗಳೇ, ಅಮೆರಿಕನ ಒಬ್ಬ ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾನೆ, ಜೂನಿಯರ್ ಟು ಅದರ್ ಕಂಟ್ರೀಸ್ ಐ ಆಮ್ ಗೋ ಎಸ್ ಎ ಟೂರಿಸ್ಟ್ ಬಟ್ ಟು ಇಂಡಿಯಾ ಐ ಕಮ್ ಎಸ್ ಎ ಪಿಲಿಗ್ರಿಮ್ ಅಂದ್ರೆ ಅವ್ರು ಹೇಳ್ತಾರೆ, ನಾನು ಬೇರೆ ದೇಶಗಳಿಗೆ ಹೋದ್ರೆ ಒಬ್ಬ ಕೇವಲ ಪ್ರವಾಸಿಗನಾಗಿರ್ತೇನೆ, ಆದರೆ ಭಾರತ ದೇಶಕ್ಕೆ ಬಂದರೆ ಯಾತ್ರಿಕನಾಗ್ತೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಇಂತಹ ನಮ್ಮ ಭಾರತ ದೇಶವು 1947ರಲ್ಲಿ ಸ್ವಾತಂತ್ರ್ಯಗೊಂಡು 2047ಕ್ಕೆ ಸ್ವಾತಂತ್ರ್ಯಗೊಂಡು ಒಂದು ಶತಮಾನ ಕಳೆಯುತ್ತದೆ. ಅದಕ್ಕಾಗಿ ನಮ್ಮ ಸರ್ಕಾರ ಭಾರತ ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಪರಿವರ್ತಿಸುವ ಗುರಿ ಮತ್ತು ದೃಷ್ಟಿಕೋನವನ್ನು ಹೊಂದಿದೆ. ಈ ಮಸೂದೆಯು ಪ್ರಮುಖ 4 ಉದ್ದೇಶಗಳನ್ನು ಹೊಂದಿದೆ. ಯುವಕರು, ಬಡವರು, ಮಹಿಳೆಯರು ಹಾಗೂ ರೈತರು ಇವರ ಸಬಲೀಕರಣವೇ ನಮ್ಮ ಸರ್ಕಾರದ ಗುರಿಯಾಗಿದೆ. ಸಭಾಪತಿಗೆ ಭಾರತದ ಯುವಕರು
ಅತಿ ದೊಡ್ಡ ಶಕ್ತಿಯನ್ನು ಪ್ರತಿನಿಧಿಸುತ್ತಾರೆ. ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವಲ್ಲಿ ಯುವಕರ ಪಾಲ್ಗೊಳ್ಳುವಿಕೆಯ ಸೌಕರ್ಯಗಳನ್ನು ಹೆಚ್ಚಿನ ಯಶಸ್ಸನ್ನು ತಂದುಕೊಡುತ್ತಿದೆ. ಇದರಿಂದ ನಮ್ಮ ಸರ್ಕಾರ 2025ನೇ ಸಾಲಿನ ಬಜೆಟ್ನಲ್ಲಿ ಯುವಕರಿಗೋಸ್ಕರ ಇಂತಿಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ. ಸಭಾಪತಿಗಳಲ್ಲಿ ನಾವು ಈಗಾಗಲೇ ಬಡವರ ಅಭಿವೃದ್ಧಿಗಾಗಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ಹಾಗೆಯೇ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ್ ಭಾರತ್ ಎಂಬ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದೇವೆ. ರಾಷ್ಟ್ರದ ಭವಿಷ್ಯಕ್ಕಾಗಿ ಒಂದು ಪರಿವರ್ತನಶೀಲ ಸಂವಾದ ಇಂದಿನ ನಿರ್ಮಾಣಗಳಿಗೆ ಅತ್ಯಂತ ಅವಶ್ಯಕತೆ ಇದೆ. ಅದೇ ರೀತಿಯಾಗಿ 2047ರ ವೇಳೆಗೆ ಮಹಿಳಾ ವರ್ಗ ಮತ್ತು ರೈತರ ವರ್ಗಗಳು ಸಬಲೀಕೃತ ವರ್ಗಗಳಾಗಿ ಪರಿವರ್ತನೆಯಾಗುತ್ತವೆ ಎಂದು ನಾನು ಈ ಮೂಲಕ ಭರವಸೆಯನ್ನು ನೀಡ್ತೇನೆ. ಸಭಾಪತಿಗಳೇ, ವಿಕಸಿತ್ ಭಾರತ್ 2047ರ ಮಸೂದೆಗೆ ಸಂಬಂಧಿಸಿದಂತೆ ಕ್ರಮಗಳನ್ನು ಜಾರಿಗೆ ಸಲುವಾಗಿ ಬಜೆಟ್ನಲ್ಲಿ ಅನುದಾನವನ್ನು ನೀಡಿದ್ದೇವೆ. ಹಾಗೆ ಕೇವಲ 2 ದಶಕಗಳು ಅಂದರೆ 20 ವರ್ಷಗಳಲ್ಲಿ ನಮ್ಮ ಭಾರತ ದೇಶದ ಆರ್ಥಿಕತೆಯ GDP ದರವನ್ನು 30 ಟ್ರಿಲಿಯನ್ಗೆ ಕೊಂಡೊಯ್ಯುವ ಗುರಿಯನ್ನು ನಾವು ಹೊಂದಿದ್ದೇವೆ. ವಿಕಸಿತ್ ಭಾರತ್ 2047ರ ಹೊತ್ತಿಗೆ ಭಾರತವನ್ನು ಬಡತನ ಮುಕ್ತ ರಾಷ್ಟ್ರವಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದ್ದೇವೆ. ಹಾಗೆಯೇ ನಮ್ಮ ಭಾರತ ದೇಶದಲ್ಲಿ 3 ಕೋಟಿಗೂ ಹೆಚ್ಚು ಗ್ರಾಮೀಣ ಬಡವರಿಗೆ ಮೂಲಭೂತ ಸೌಕರ್ಯಗಳೊಂದಿಗೆ ಮನೆಗಳನ್ನು ಒದಗಿಸುವುದಕ್ಕಾಗಿ ಆದ್ಯತೆಯನ್ನು ನೀಡುತ್ತೇವೆ. ಸಭಾಪತಿಗಳೇ, ನಮ್ಮ ಭಾರತ ದೇಶ 2047ರ ವೇಳೆಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಸಬಲೀಕೃತ ಭಾರತೀಯರು, ಅಭಿವೃದ್ಧಿ ಹೊಂದಿರುವ ಮತ್ತು ಸುಸ್ಥಿರ ಆರ್ಥಿಕತೆ, ನಾವೀನ್ಯತೆಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಉತ್ತಮ ಆಡಳಿತ ಮತ್ತು ಭದ್ರತೆ. ವಿಶ್ವದಲ್ಲಿ ನಮ್ಮ ಭಾರತ. ಹಾಗೆಯೇ ನಾನು ಈ ಮೂಲಕ ಇಲ್ಲಿರುವ ಎಲ್ಲ ಪ್ರಜೆಗಳಿಗೂ, ಸಂಸದರಿಗೂ, ಪ್ರತಿಯೊಬ್ಬರಿಗೂ ವಿಕಸಿತ್ ಭಾರತ್ 2047ಕ್ಕೆ ಕುರಿತಂತೆ ಮೈ ಗೌರ್ಮೆಂಟ್ ಎಂಬ ಪೋರ್ಟಲ್ ಅನ್ನು ತೆರೆದಿದ್ದೇವೆ. ಆ ಮೈ ಗೌರ್ಮೆಂಟ್ ಪೋರ್ಟಲ್ ಅಲ್ಲಿ ತಮ್ಮ ವಿಚಾರಗಳನ್ನು, ನವೀನ ಸಲಹೆಗಳನ್ನು ಹಂಚಿಕೊಳ್ಳಬಹುದು. ಅದೇ ರೀತಿಯಾಗಿ ಮೈ ಗೌರ್ಮೆಂಟ್ ಪೋರ್ಟಲ್ಗೆ ಲಾಗಿನ್ ಮಾಡೋದು ಹೇಗೆ ಎಂಬುದನ್ನು ಇನ್ನು 3 ದಿನಗಳಲ್ಲಿ ತಿಳಿಸಿಕೊಡ್ತೇವೆ. ಮಾನ್ಯ ಸಭಾಪತಿಗಳೇ, ನಾನು, ನೀವು ಎಲ್ಲ ಪ್ರಜೆಗಳು ಭಾರತದ ವಿಕಸಿತ್ ಭಾರತಕ್ಕಾಗಿ ಜನರನ್ನು ಪ್ರೋತ್ಸಾಹಿಸಬೇಕು. ವಿಶೇಷವಾಗಿ ಯುವ ಮನಸ್ಸುಗಳು ಈ ಕನಸನ್ನು ನನಸಾಗಿಸುವ ಸಲುವಾಗಿ ಪ್ರೇರೇಪಣೆ ನಾವು ನೀಡಬೇಕು ಎಂದು ಹೇಳ್ತಾ, ಈ ಮಸೂದೆಯನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರು ಯಾವುದೇ ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಸರ್ಕಾರದ ಪರವಾಗಿ, ಪ್ರಜೆಗಳ ಏಳಿಗೆಗಾಗಿ, ರಾಷ್ಟ್ರದ ಭವಿಷ್ಯಕ್ಕಾಗಿ ನಮ್ಮ ಸರ್ಕಾರದ ಪರವಾಗಿ ಕೈ ಜೋಡಿಸಬೇಕೆಂದು ಮಾನ್ಯ ವಿರೋಧ ಪಕ್ಷದ ಸಂಸದರಲ್ಲಿ ತಮ್ಮ ಮೂಲಕ ಕೇಳಿಕೊಳ್ಳುತ್ತೇನೆ. ಸಭಾಧ್ಯಕ್ಷರು, ಪಕ್ಷದ ನಾಯಕರ ಮಸೂದೆಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಸಭಾಧ್ಯಕ್ಷರೇ, ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ತಮಗೆ ಮೊದಲನೇದಾಗಿ ಧನ್ಯವಾದವನ್ನು ತಿಳಿಸುತ್ತಾ, ಅಧ್ಯಕ್ಷರೇ, ಒಂದ್ ಕಡೆ ಒಬ್ಬ ಸಾಹಿತಿ ಬರೀತಾ ಹೋಗ್ತಾರೆ. ಅಧ್ಯಕ್ಷರೇ, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀ ಅವನು ಬೇಡದಂತೆ ಪಯಣಿಗನು ಮದುವೆಗೂ ಮೊಸನಕ್ಕೂ ಹೋಗೆಂದ ಕಡೆಗೋಡು ಪದಕುಸಿಯ ನೆಲವಿರುವುದು ಮಂಕುತಿಮ್ಮ ಅಂತ ಹೇಳಿ. ಅಧ್ಯಕ್ಷರೇ, ಇವತ್ತು ಮನೆ ವಿರೋಧ ಪಕ್ಷದವರು 20 ವರ್ಷದ ಕನಸನ್ನ ನನಸು ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಅಧ್ಯಕ್ಷರೇ, ಒಂದು ಖಾತ್ರಿ ಮಾಡ್ಕೊಳ್ಬೇಕಾಗ್ತದೆ, ಅವರು ಇನ್ನು 20 ವರ್ಷ ಅಧಿಕಾರದಲ್ಲಿ ಇರ್ತಾರೋ ಇಲ್ವೋ ಅಂತಂದೇಳಿ. ಇವತ್ತು ಉತ್ತರ ಕುಮಾರನ ಪೌರುಷ ಒಲೆಯ ಮುಂದೆ ಅನ್ನೋ ರೀತಿಯಲ್ಲಿ ಇಲ್ಲ ಸಲ್ಲದ ಬೇಡಿಕೆಗಳನ್ನು ಜನರಿಗೆ ನೀಡಿ ಇವತ್ತು ಗೆದ್ದಲ್ಲಿ ಮುಂದಾರ. ಅಧ್ಯಕ್ಷರೇ, ನಾವು ಸೋತಿ ಕುಂತಿದ್ದೀವಿ. ಅಧ್ಯಕ್ಷರೇ, ಈಗ ಮನೆ ಆಡಳಿತ ಪಕ್ಷದವರು ಹೇಳಿದ್ರು. ಅಧ್ಯಕ್ಷರೇ, ಇವತ್ತು ನಾವು ವಿಕಸಿತ ಭಾರತ್ ಮಸೂದೆಯಲ್ಲಿ 4 ಅಂಶಗಳನ್ನು ಇಟ್ಕೊಂಡು ನಾವು ಇವತ್ತು ಭಾರತವನ್ನ ವಿಕಸಿತ ಭಾರತ, ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ಮಾಡ್ತೇವೆ ಅಂತಕ್ಕಂಥದ್ದು ಹೇಳಿ. ಅಧ್ಯಕ್ಷರೇ, ಅದರಲ್ಲಿ 4 ಅಂಶಗಳನ್ನು ಹೇಳಿದ್ರು. ಅಧ್ಯಕ್ಷರೇ, ಯುವಕರು, ಬಡವರು, ರೈತರು ಮತ್ತು ಮಹಿಳೆಯರು. ಅಧ್ಯಕ್ಷರೇ, ಬಹುಶಃ ಕಣ್ಣಿಗೆ ಕಾಣಿಸ್ಕಿಲ್ಲ ಅನಿಸ್ತದೆ. ಅಧ್ಯಕ್ಷರೇ, ಇವತ್ತು ಯುವ ಜನಾಂಗ, ನಮ್ಮ ದೇಶದ ಯುವ ಜನಾಂಗ ಏನಾಗ್ತಿದೆ ಅಂತಕ್ಕಂಥದ್ದು ಅವ್ರ ಕಣ್ಣಿಗೆ ಕಾಣ್ತಿಲ್ಲ. ಅಧ್ಯಕ್ಷರೇ, ಇವತ್ತು ಗೇಮ್ಗಳಲ್ಲಿ ಪಾಲ್ಗೊಂಡು ಬಿಟ್ಟಿದ್ದಾರೆ. ಅಧ್ಯಕ್ಷರೇ, ಯುವಕರು ಓಸಿ, ಮಟ್ಗ, ಇಸ್ಪೇಟ್ ಅಂತಕ್ಕಂಥ ಇಂಥ ಮುಂತಾದ ಗೇಮ್ಗಳಲ್ಲಿ, ಗ್ಯಾಂಬ್ಲಿಂಗ್ಗಳಲ್ಲಿ ಹೋಗ್ತಿದ್ದಾರೆ. ಅಧ್ಯಕ್ಷರೇ, ಇವರನ್ನು ಸರಿದಾರಿ ತರಲಿಕ್ಕೋಸ್ಕರ ಈ ಆಡಳಿತ ಪಕ್ಷ ಏನ್ ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ. ಅಧ್ಯಕ್ಷರೇ, ಪದೇ ಪದೇ ಒಂದು ಮಾತು ಹೇಳ್ತಿದ್ದಾರೆ, ವಿರೋಧ ಪಕ್ಷದವರು ಮರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಅಧ್ಯಕ್ಷರೇ, ವಿರೋಧ ಪಕ್ಷದವರು ಎಚ್ಚರ ಇದ್ದಾರೆ, ಎಚ್ಚರಿದ್ದಕ್ಕೆ ಈ ರೀತಿ ಪ್ರಶ್ನೆಗಳು ಮಾಡ್ತಿದ್ದಾರೆ. ಬಟ್ ಈ ಸದನ ಯಾಕೆ ನಡೆಸ್ತಾರೆ ಅಂತ ನಮ್ಮ ಸದಸ್ಯರು ಕೇಳಿದ್ರು. ಇವರು ಈ ಸದನದ ಬಗ್ಗೆ ಜೆಂಡಾ ಆರಿಸಿದ್ದಾರೆ, ಅದಕ್ಕೆ ನಾವು ಇವತ್ತು ಇಲ್ಲಿ ಸದನವನ್ನು ನಡೆಸ್ತಿದ್ವಿ ಅಂತ ಹೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಈ ಸದನದಲ್ಲಿ ಆಗಿರುವಂತಹ ಚರ್ಚೆಗಳು ಇಲ್ಲಿಗೆ ಸೀಮಿತ ಆಗ್ಬಿಟ್ಟಿದ್ದಾವೆ. ಅಧ್ಯಕ್ಷರೇ, ಇದರಿಂದ ನಾವು ತಿಳ್ಕೊಳ್ಬೇಕಾಗ್ತದೆ ಈ ಒಂದು ಸರ್ಕಾರ ಕೇವಲ ನಾಮ ಮಾತ್ರವಾಗಿದೆ ಅಂತ ಹೇಳಿ. ಅಧ್ಯಕ್ಷರೇ, ಎರಡನೇದಾಗಿ ಹೇಳ್ತಾ ಹೋಗ್ತಾರೆ ಇವತ್ತು ಬಡವರು. ಅಧ್ಯಕ್ಷರೇ, ಇವತ್ತು ಬಡವರು ಯಾಕೆ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ? ಅಧ್ಯಕ್ಷರೇ, ಇವತ್ತು ಬಡವರು ಬಡವರಾಗಿ ಉಳಿದಿದ್ದಾರೆ. ಅಧ್ಯಕ್ಷರೇ, ಇವತ್ತು ಯಾವ ಒಂದು ಅಂಶಗಳಿಂದ ಇವತ್ತು ಹಿಂದುಳಿದ್ದಾರೆ ಅಂತಕ್ಕಂಥದ್ದನ್ನು ಅದನ್ನು ಸಹ ನಮ್ಮ ಮನೆ
ವಿಷಯಗಳು ಗಂಭೀರವಾಗಿ ತಗೋಬೇಕಾಗ್ತದೆ ಅಧ್ಯಕ್ಷ ಚರ್ಚೆಗೆ. ನಂತರ ಇವತ್ತು ರೈತರು ಅಧ್ಯಕ್ಷರೇ ಇವತ್ತು ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ನೀರಿದ್ರು ಸಹ ಇವತ್ತು ತಮ್ಮ ಹೊಲಗಳಿಗೆ ನೀರು ಹಾಯಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಧ್ಯಕ್ಷರೇ. ಇವತ್ತು ದೊಡ್ಡ ದೊಡ್ಡ ಅಣೆಕಟ್ಟುಗಳಿದ್ದಾವೆ ಅಧ್ಯಕ್ಷರೇ, ಆದ್ರೆ ನೀರು ಪ್ರದೇಶಗಳಿರುವಂತಹ ರೈತರು ಆ ಒಂದು ಪ್ರದೇಶಗಳಿಂದ ನೀರನ್ನು ತಮ್ಮ ಹೊಲಗಳಿಗೆ ಹಾಯಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಮತ್ತೆ ಒಂದು ಮನವಿ ಮಾಡ್ತೇನೆ, ಇವತ್ತು ಏಳು ತಾಸು ಕರೆಂಟ್ ಅನ್ನು ಕೊಟ್ಟಿದ್ದೀರಿ, ಅದನ್ನು 10 ತಾಸಾಗಿ ಕರೆಂಟ್ಗಳನ್ನು ಮಾಡಿದ್ರೆ ನಿಮ್ಮ ಒಂದು ಸರ್ಕಾರದಲ್ಲಿರುವಂತವ್ರನ್ನ ಆ ಕಡೆ ಬ್ಯಾನರ್ಗೆ ಹಾಕ್ತಾರೆ ಅಧ್ಯಕ್ಷರೇ. ತದನಂತರ ಅಧ್ಯಕ್ಷರೇ ಮಹಿಳೆಯರ ಬಗ್ಗೆ ಮಾತಾಡ್ತಾ ಹೋದ್ರು ಅಧ್ಯಕ್ಷರೇ. ಮಹಿಳೆಯರ ಪಾತ್ರವನ್ನು ಬಹಳ ಮುಖ್ಯ ಅಂತ ಹೇಳಿ ಸಾಮಾನ್ಯ ಸಭೆಯ ಒಂದು ಗರ್ಭಿಣಿ ಮಹಿಳೆಯರ ಒಂದು ಸಾವು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಿದೆ. ಮತ್ತೆ ಆ ಒಂದು ಪ್ರಮಾಣದಲ್ಲಿ ಆಗುವಂತ ಸಾವುಗಳನ್ನು ಅದಕ್ಕೆ ಏನು ಕ್ರಮ ಕೈಗೊಳ್ಬೇಕಂತ ಮಾನ್ಯ ಆರೋಗ್ಯ ಮಂತ್ರಿಗಳು ಇದಕ್ಕೆ ಗಮನ ಹರಿಸಬೇಕು. ಅಧ್ಯಕ್ಷರೇ ಒಳ್ಳೆಯ ಕೆಲಸನ ಇಟ್ಕೊಂಡು ಇವತ್ತು ವಿಕಸಿತ ಭಾರತ್ 2047 ಅಂತಕ್ಕಂಥ ಒಂದು ಯೋಜನೆ ಜಾರಿ ತಂದಿದ್ದಾರೆ. ನಾವು ಯಾವುದೇ ಒಂದು ಪಕ್ಷಪಾತ ಮಾಡದೆ ನಿಷ್ಪಕ್ಷಪಾತವಾಗಿ ನಮ್ಮ ನಾಯಕರ ಜೊತೆ ನಾವು ಚರ್ಚೆ ಮಾಡಿದ್ದಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತೀವಿ ಅಧ್ಯಕ್ಷರೇ. ಧನ್ಯವಾದ. ವಿರೋಧ ಪಕ್ಷದ ನಾಯಕರೇ, ಮಸೂದೆಗೆ ನಿಮ್ಮ ಪಕ್ಷದ ಸಂಪೂರ್ಣ ಬೆಂಬಲ ಇದೆಯಾ? ಸಭಾಧ್ಯಕ್ಷರೇ, ನಮ್ದು ಪಾರ್ಟಿದು ಒಂದೇ ಅಜೆಂಡಾ, ಯಾವುದೇ ಪಕ್ಷ ಆಗಲಿ ಉದ್ಧಾರ ಮಾಡ್ತಾರೆ ಅಂದ್ರೆ ನಾವು ಪರ ನಿಲ್ತೀವಿ. ಅದಕ್ಕಾಗಿ ಈ ಮಸೂದೆಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಸಭಾಧ್ಯಕ್ಷ. ಹಾಕುವ ಅವಶ್ಯಕತೆ ಇಲ್ಲ. ಮಸೂದೆ ಸರ್ವಾನುಮತದಿಂದ ಪಾಸ್ ಆಗಿದೆ. ಇದೀಗ ಶೂನ್ಯ ವೇಳೆ ಪ್ರಾರಂಭ. ಮಾನ್ಯ ವಿರೋಧ ಪಕ್ಷದ ಸಂಸದರೇ, ಏನಾದರೂ ಪ್ರಶ್ನೆ ಇದೆಯಾ? ನಾನು ಇವತ್ತು ಬಂದಿರೋದು ಈ ವೇಳೆಗೋಸ್ಕರ ಬಂದಿದ್ದೆ ಸಭಾಧ್ಯಕ್ಷರೇ ಸದನಕ್ಕೆ. ಯಾಕಂದ್ರೆ ನಾವು ನಮ್ಮ ಜನರು ಆರಿಸಿ ಕಳಿಸಿದ್ದಾರೆ ಸಭಾಧ್ಯಕ್ಷರೇ. ಇಲ್ಲಿ ಒಂದು ಸಭೆ ನಡೀಬೇಕಂದ್ರೆ 1.5 ಕೋಟಿ ಹತ್ರ ಬೇಕಾಗುತ್ತೆ ಒಂದು ದಿನದ್ದು ನಮ್ಮ ಸಭೆ ನಡೀಬೇಕಂದ್ರೆ ಸಭಾಧ್ಯಕ್ಷರೇ. ನಾವು ಶೂನ್ಯ ವೇಳೆಯಲ್ಲಿ ಏನೋ ಯಾವುದೋ ಒಂದು ಕ್ರೈಮ್ ಆಗಿರ್ಬೋದು, ಯಾವುದೋ ಒಂದು ಇದಾಗಿರ್ಬೋದು ಮಾತಾಡಿ ಯಾರಿಗೆ ಬರ್ದೇ ಹೋಗ್ತಾ ಇದ್ವಿ. ಆದ್ರೆ ಇಲ್ಲಿ ಒಂದು ಚೇಂಜ್ ಮಾಡಕ್ ನಾನು ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. ಏನು ಅಂತಂದ್ರೆ ನಿಮ್ಗೊಂದು ರಿಪೋರ್ಟ್ ಕಳಿಸ್ತಿದ್ದೀನಿ ಸಭಾಧ್ಯಕ್ಷರೇ, ಮುಂದೆ ಮಾತಾಡ್ತಿರೋದು. ಸಭಾಧ್ಯಕ್ಷರೇ, ನಾನು ಇವಾಗ 15 ವರ್ಷದ ರಿಪೋರ್ಟ್ ನನ್ನ ಹತ್ರ ಇದೆ ಸಭಾಧ್ಯಕ್ಷರೇ. ಅದು ನಾನು ಸದನವನ್ನು ಓದಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. 2014ರಲ್ಲಿ 67%, 2019ರಲ್ಲಿ 63%, 2024ರಲ್ಲಿ 63% ಸಭಾಧ್ಯಕ್ಷರೇ ಎಲೆಕ್ಷನ್ ಇಂದು ಮತ ಹಾಕಿರೋ ಪರ್ಸೆಂಟೇಜ್ ಸಭಾಧ್ಯಕ್ಷರೇ. ಇದು ಗಣನೀಯವಾಗಿ ಹೋಗ್ತಾನೆ ಇದೆ ಸಭಾಧ್ಯಕ್ಷರೇ, ಮ್ಯಾಲ್ ಬರ್ತಾ ಇಲ್ಲ. ಯಾಕಂದ್ರೆ ಗೊತ್ತಿಲ್ಲ ಸಭಾಧ್ಯಕ್ಷರೇ, ಆಡಳಿತ ಪಕ್ಷ ಹತ್ತಿರ ರೂಲ್ ಮಾಡ್ತಾ ಇದೆ ಸಭಾಧ್ಯಕ್ಷರೇ. ಮತ್ತೊಂದು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ, ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಒಂದು ಮತ ಒಂದು ನನ್ನ ಮನೆ ಹೆಣ್ಣು ಮಕ್ಕಳಿಗೆ ಸಮಾನ, ಅದನ್ನು ಯಾವ ವ್ಯಕ್ತಿಗೆ ಹಾಕ್ತೀನಿ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತೇಳಿ ನಾನು ಒಂದು ಹೇಳ್ತಾ ಇದ್ದೀನಿ ಸಭಾಧ್ಯಕ್ಷರೇ. ನನ್ನ ಮತವನ್ನು ಯೋಗ್ಯ ಕೊಡ್ತೀನೋ ಅಯೋಗ್ಯ ಕೊಡ್ತೀನಿ ಅನ್ನೋದು ಡಿಪೆಂಡ್ ಆಗಿರುತ್ತೆ ಸಭಾಧ್ಯಕ್ಷರೇ. ಆ ಮೂಲಕ ನಾನು ಇದೊಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಸಭಾಧ್ಯಕ್ಷರೇ, ಈ ಸರ್ಕಾರಕ್ಕೆ ಮತದಾನ ಎನ್ನುವುದು ಕಡ್ಡಾಯ ಮಾಡಬೇಕು. ನಾನು 10 ವರ್ಷ ಆಳ್ವಿಕೆ ಮಾಡಿದ್ದೀನಿ ಅಲ್ಲಿ ಆ ಚೇರಲ್ಲಿ ಕುತ್ಕೊಂಡು ಸಭಾಧ್ಯಕ್ಷರೇ. ನಾನು ಅವಾಗಾದ್ರೂ ಅದನ್ನ ಮಾಡ್ಬೇಕು ಅನ್ಕೊಂಡೆ, ಇವರು ಸಪೋರ್ಟ್ ಮಾಡಲಿಲ್ಲ. ಇವಾಗಾದ್ರೂ ನಾವು ಬೆಂಬಲ ಕೊಡ್ತೀವಿ, ಇವಾಗಾದ್ರೂ ಇದನ್ನ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ ನಾನು ಇವ್ರ ಮೂಲಕ. ಮತ್ತೊಂದು ಸಭಾಧ್ಯಕ್ಷರೇ, ಇವು ಸರ್ವ ಪಕ್ಷ ಮತ ಕರಿತೀನಿ ಮಾತಾಡ್ತೀನಿ ಅವೆಲ್ಲ ಬಹಳ ನೋಡ್ಬಿಟ್ಟಿದ್ದೀವಿ ಸಭಾಧ್ಯಕ್ಷರೇ. ಯಾವುದೂ ಇಂಪ್ಲಿಮೆಂಟ್ ಆಗಲ್ಲ. ಈಗ ಮತ್ತೊಂದು ನಾನು ಮಜರ್ 3 ಪಾಯಿಂಟ್ ಅಲ್ಲಿ ಇದೆ ಸಭಾಧ್ಯಕ್ಷರೇ, ನಾನು ನಿಮ್ಮ ಮಂಡನೆ ಮಾಡಿದ್ದೀನಲ್ಲ ಆ ಪೇಪರ್ ತಳಗಿದೆ ಸಭಾಧ್ಯಕ್ಷರೇ. ಅದು 3 ದಿವಸ ಎಲೆಕ್ಷನ್ ಕಂಡಕ್ಟ್ ಆಗುತ್ತೆ ಸಭಾಧ್ಯಕ್ಷರ. ಒಂದು ಕ್ಷೇತ್ರದಲ್ಲಿ ಆಗಬೇಕಂದ್ರೆ ಒಂದು 3 ದಿವಸ ಎಲೆಕ್ಷನ್ ಬೇಕು. ಶುಕ್ರವಾರ ಎಲೆಕ್ಷನ್ ಕಂಡಕ್ಟ್ ಆದ್ರೆ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಏನ್ ಮಾಡ್ತಾನೆ ಅಂದ್ರೆ, ಶುಕ್ರವಾರ ಎಲೆಕ್ಷನ್ ಕಂಡಕ್ಟ್ ಆದ್ರೆ ಶನಿವಾರ ರಜೆ ಆಗ್ತಾನೆ, ಶುಕ್ರವಾರ ಶನಿವಾರ ರವಿವಾರ ಪಾರ್ಟಿಗೆ ಹೋಗ್ತಾನೆ, ಇಲ್ಲ ಎಂಜಾಯ್ಮೆಂಟ್ ಟ್ರಿಪ್ಗೆ ಹೋಗ್ತಾನೆ. ಅದನ್ನ ಕಡಿತ ಮಾಡಬೇಕು, ಎಲೆಕ್ಷನ್ ಆಗಬೇಕು. ಮತ್ತೊಂದು ರಿಪೋರ್ಟ್ ಇದೆ ಸಭಾಧ್ಯಕ್ಷರೇ, ಅತಿ ಹೆಚ್ಚು ಗೌರ್ಮೆಂಟ್ ಎಂಪ್ಲಾಯ್ ಮಕ್ಕಳು ಮತ ಹಾಕ್ತಾ ಇಲ್ಲ ಸಭಾಧ್ಯಕ್ಷರೇ. ಅವ್ರು ನಾವು ಎಜುಕೇಟೆಡ್ ಅಂತ ಭಾವಿಸ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಇಲ್ಲಿ ಗೊತ್ತಾಗುತ್ತೆ ಯಾರು ಎಜುಕೇಟೆಡ್ ಯಾರು ಅನ್ಎಜುಕೇಟೆಡ್ ಅಂತೇಳಿ ಸಭಾಧ್ಯಕ್ಷರೇ. ಅದಕ್ಕೆ ಕ್ರಮಗಳನ್ನು ಏನೇನು ತಗೋಬೇಕಂತೇಳಿ ನಾನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀನಿ ಸಭಾಧ್ಯಕ್ಷರೇ. ಅವ್ರ ಸ್ಯಾಲ್ರಿ ಕಟ್ ಮಾಡೋದಾಗಿರ್ಬೋದು, ಅವ್ರ ರೇಷನ್ ಕಾರ್ಡು BPL ಕಾರ್ಡು ಇನ್ನಿತರ ಯಾರು ಮತ ಹಾಕಲ್ಲ ಅವರು ಎಲ್ಲ ಕಡಿತ ಮಾಡ್ಬೇಕಂತೇಳಿ ಆಡಳಿತ ಪಕ್ಷಕ್ಕೆ ಮನವಿ ಮಾಡ್ಕೊತಿದ್ದೀನಿ ಸಭಾಧ್ಯಕ್ಷರೇ. Thank you, Honorable Speaker, Madam. I thank the opposition for raising an important issue. The low voting percentage in urban areas since 1951, the first general election, India has shown a deep commitment to democracy. But unfortunately, voter participation has varied huge gap, especially between rural and urban areas. In rural voters, despite limited facilities, show higher participation
population often above 70% are not. But in urban areas, especially metropolitan cities, voting percentages are often below 50%. This is a serious concern in the world's largest democracy. Reasons for this are disconnected from politics, busy lifestyles, migration, lack of interest, low trust in politics, disillusion. Some feels that vote won't change any. ಯಾರು ಕೂಡ ಮಾತಾಡಬಾರದು ಸಭೆಯಲ್ಲಿ, ಸಭೆಯ ಒಂದು ಶಾಂತತೆಯನ್ನು ಕಾಪಾಡಿ. But citizens is very important for our nation. To resolve this, government has took measures like launch of systematic voters, education and electoral participation, SVEEP program by the Election Commission, digital vote ID, e-epic and simplified registration process, awareness campaigns involving celebrities and influencers, polling booths closer to urban workplaces and residences. Suggestions and measures are like remote voting for migrant workers and urban professionals, online voting with strong cyber protection, multi-day voting and flexible timings for citizens, targeted awareness, drives in citizens, mandatory paid leave on election by companies. Honorable Speaker, Madam, voting is not just a right, it is a duty and a responsibility. Every vote strengthens the foundation of our republic. Thank you. ಸಂಸದರು ಏನಾದರೂ ಮತ್ತೆ ಪ್ರಶ್ನೆ ಇದೆಯಾ? ಸಭಾಧ್ಯಕ್ಷರೇ, ನಾನು ಮಾನ್ಯ ಪ್ರಧಾನಮಂತ್ರಿ ಅವರು ಮಾತಾಡ್ತಾರೆ ಅಂದ್ಕೊಂಡಿದ್ದೆ. ಯಾಕೋ ಮೌನವಾಗಿ ಕೂತಿದ್ದಾರೆ, ಅವರು ಮೌನ ಮುರಿಬೇಕಂತೇಳಿ ಅವ್ರು ಕೇಳ್ಕೊತಾ ಇದ್ದೀನಿ. ಆ್ಯಸ್ ಎಜುಕೇಷನ್ ಮಿನ್ ಸಚಿವರು ಭಾಳ ಚೆನ್ನಾಗಿ ಮಾತಾಡಿದರು. ಯಾಕಂದರೆ ಅವರು ಆರ್ಥಿಕ ಬಗ್ಗೆ ಭಾಳ ನಿಲುವಿದೆ, ಅವರಿಗೆ ಗೊತ್ತಿದೆ. ಅದಕ್ಕೆ ಎಲೆಕ್ಷನ್ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದರು. ಆ್ಯಸ್ ಎ ಅಪೋಸಿಷನ್ ಲೀಡರ್ ನಾನೇ 3 ತಿಂಗಳಾಯ್ತಿದ್ದು ವೋಟರ್ ಐ ಡಿ ಮಾಡಿಸೋಕ್ಕೆ. ಅರ್ಥ ಆಯ್ತಾ? ಅಪೋಸಿಷನ್ ಲೀಡರ್ ಈಗ ಜನಸಾಮಾನ್ಯರನ್ನು ಯಾವ ರೀತಿ ಸಭಾಧ್ಯಕ್ಷರೇ, ನಾವು 18 ವರ್ಷ ಆದಮೇಲೆ ವೋಟರ್ ಐ ಡಿ ಮಾಡಿಕೊಟ್ರೆ ವೋಟ್ ಬಂದು ಹಾಕ್ತಾರೆ. ನಾವು ಐ ಡಿ ಕಾರ್ಡು ಅದನ್ನೇ 3 ತಿಂಗಳು ಮಾಡಿದರೆ ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗುತ್ತೆ ಸಭಾಧ್ಯಕ್ಷರೇ. ಅಲ್ಲಿ ಕಡಿಮೆ ಆಗ್ತಾ ಇದೆ. ಆ ಮೆಜರ್ ಒಂದು ತಗೊಳ್ಳಿ ಅಂತ ಅವ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ ಸಭಾಧ್ಯಕ್ಷರೇ ನಾನು ಮಿನ್ ಸಚಿವರಿಗೆ. ಮತ್ತೊಂದು ಸಭಾಧ್ಯಕ್ಷರೇ, ಇದಕ್ಕೆ ಪ್ರೈಮ್ ಮಿನಿಸ್ಟರ್ ಯಾವ ಕ್ರಮಗಳನ್ನು ತಗೊಳ್ತಾರೆ ಅಂತ ಹೇಳ್ಬೇಕು ಸಭಾಧ್ಯಕ್ಷರೇ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಅವರು ವೇದೊಳಗೆ ಅವ್ರು ಥಿಂಕ್ ಮಾಡಿರ್ತಾರೆ ಸಭಾಧ್ಯಕ್ಷರೇ. ಆಸ್ ಅ ಪ್ರೈಮ್ ಮಿನಿಸ್ಟರ್ ಏನ್ ಥಿಂಕ್ ಮಾಡ್ತಾರೆ ಅನ್ನೋದು ಸಭೆಗೆ ಬೇಕಾಗಿದೆ ಸಭಾಧ್ಯಕ್ಷರೇ, ಜನರಿಗೆ ಬೇಕಾಗಿದೆ ಸಭಾಧ್ಯಕ್ಷರೇ. ಧನ್ಯವಾದಗಳು ಸಭಾಧ್ಯಕ್ಷರೇ. ಮಾನ್ಯ ಪ್ರಧಾನಮಂತ್ರಿಗಳೇ, ಇದಕ್ಕೆ ಏನ್ ನೀವು ಉತ್ತರ ಕೊಡ್ತೀರಿ? ಥ್ಯಾಂಕ್ ಯು ಆನರಬಲ್ ಸ್ಪೀಕರ್ ಮ್ಯಾಮ್. ಮಾನ್ಯ ವಿರೋಧ ಪಕ್ಷದ ನಾಯಕರೇ, ಮೌನವನ್ನು ಮುರಿದಿದ್ದೀನಿ, ಕೇಳಿಸಿದೆ. ಸನ್ಮಾನ್ಯ ಸಭಾಪತಿಗಳೇ, ಅವ್ರು ಹೇಳಿದ್ರು ಸರ್ಕಾರಿ ಅಧಿಕಾರಿಗಳು ಏನೋ ಟೂರ್ ಹೋಗ್ಬಿಡ್ತಾರೆ ಶುಕ್ರವಾರ ಶನಿವಾರ ಅಂತ. ಮಾನ್ಯ ಸಭಾಪತಿಗಳೇ, ಸರ್ಕಾರಿ ಅಧಿಕಾರಿಗಳು ಟೂರ್ ಹೋಗ್ತಾರಲ್ಲ, ಇವ್ರ ಹತ್ರ ಥೈಲ್ಯಾಂಡ್ ಬ್ಯಾಕಪ್ ಟ್ರಿಪ್ ಅಂತ ಮಾಡ್ತಾರೆ. ಸನ್ಮಾನ್ಯ ಸಭಾಪತಿಗಳೇ, ವೋಟರ್ ಐ ಡಿ ತೋರಿಸಿದ್ರು ಅವರು. ವೋಟರ್ ಐ ಡಿ ಪಕ್ಷದ ಕಾರ್ಯಕರ್ತರಿಗೆ ಕೊಡೋದಲ್ಲ, ಅಧಿಕಾರಿಗಳ ಹತ್ರ ಕೊಡ್ಬೇಕು. ಅವ್ರು ಮಾಡಿ ಕೊಡ್ತಾರೆ. ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟೆ ನೀವು ಮಾಡಿಸಿ ಬರೋದಿಲ್ಲ ಅಧ್ಯಕ್ಷರೇ. ಅದಕ್ಕೆ ಯಾವ ಮೆಜರ್ ತಗೋತಾರೆ ಅಂತ ಸಭಾಪತಿಗಳೇ, ಅವರು ಸರಿಯಾಗಿ ವಿರೋಧ ಪಕ್ಷದಲ್ಲಿದ್ದಾರೆ ಅಂದ ತಕ್ಷಣ ಎಲ್ಲರೂ ವಿರೋಧ ಮಾಡೋದಲ್ಲ. ಸರಿಯಾಗಿ ನಮ್ಮ ಮಾನ್ಯ ಹಣಕಾಸು ಸಚಿವರು ಹೇಳಿದ್ರು ಮೆಜರ್ಸ್ ಇನ್ನೊಂದೇನಂದ್ರೆ ಮಾನ್ಯ ಸಭಾಪತಿಗಳೇ, ಒನ್ ಪರ್ಸ್ಪೆಕ್ಟಿವ್ ಆಫ್ ವ್ಯೂ ನೋಡ್ತಾ ಇದ್ದಾರೆ. ವೋಟಿಂಗ್ ಪ್ರಮಾಣ ಇನ್ಕ್ರೀಸ್ ಮಾಡೋದು ಕಡ್ಡಾಯವಾಗಿ ಮತದಾನ ಮಾಡಿ ಅಂತ. ಮಾನ್ಯ ಸಭಾಪತಿಗಳೇ, ನಾನೊಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ತಳಮಟ್ಟದ ಬೂತ್ ಮಟ್ಟದಿಂದ ಪ್ರಚಾರ ಮಾಡ್ಕೊಂಡು ಬಂದಿದ್ದೀವಿ. ಯಾವ ಇನ್ಫ್ಲೂಯೆನ್ಸ್ ಬಂದ್ಕೊಂಡಿರೋದು ಕಾಂಗ್ರೆಸ್ ಕುತ್ಕೊಂಡಿದ್ದಾರೆ ಅವರು. ನನಗೆ ಗೊತ್ತು ಗ್ರೌಂಡ್ ಲೆವೆಲ್ ಪೊಲಿಟಿಕ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ. ಮಾನ್ಯ ಸಭಾಪತಿಗಳೇ, ನಾನು ನನ್ನ ಫ್ರೆಂಡ್ ಇದ್ದ ಒಬ್ಬರು, ನನ್ನ ಹತ್ರ ಅವರು ಹೋದೆ. ಅವ್ನು ಆಕ್ಚುಲಿ ಒಬ್ಬ ತಾಲೂಕು ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ವೋಟ್ ಆಗ್ತಿದ್ದಿಲ್ಲ, ಒಂದು ತಾಲೂಕು ಪಂಚಾಯತ್ ಎಲೆಕ್ಷನ್ ವೋಟ್ ಆಗ್ತಿದ್ದಿಲ್ಲ, ಒಂದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ವೋಟ್ ಆಗ್ತಿದ್ದಿಲ್ಲ, ಒಂದು MLA ವೋಟ್ ಆಗ್ತಿದ್ದಿಲ್ಲ, MP ವೋಟ್ ಆಗ್ತಿದ್ದಿಲ್ಲ. ನಾನು ಕೇಳಿದೆ, ಯಾಕೆ ನೀವು ವೋಟ್ ಹಾಕಲ್ಲ ಅಂತ. ನಾನು ಯಾಕೆ ವೋಟ್ ಹಾಕ್ಬೇಕು ಅಂತಂದವನು. ನೀವು ಹೇಳಿದ್ರಲ್ಲ ಅಂಬೇಡ್ಕರ್ ಅವರದ್ದು ಒಂದು ಮಾತು, ನನ್ನ ಒಂದು ಮತ ನನ್ನ ಮನೆಯಲ್ಲಿರುವ ಒಬ್ಬ ಹೆಣ್ಣು ಮಗಳಿಗೆ ಸಮಾನ. ನನ್ನ ಒಬ್ಬ ಹೆಣ್ಣು ಮಗಳನ್ನ ಹೇಗೆ ಒಬ್ಬ ಯೋಗ್ಯರಿಗೆ ಕೊಟ್ಟು ಮದುವೆಯನ್ನು ಮಾಡುತ್ತೇನೋ ಅದೇ ರೀತಿ ನನ್ನ ಒಬ್ಬ ಮತವನ್ನು ಯೋಗ್ಯರಿಗೆ ಕೊಡಬೇಕಂತ ಮಾತಾಡಿದವನು. ಮಾನ್ಯ ಸಭಾಪತಿಗಳೇ, ನನಗೆ ಅವಾಗ ಅನಿಸ್ತು, ಓಕೆಪ್ಪ, ನಿಮ್ಗೆ ಯಾರು ನಿಂತಿರೋ ಯಾರು ಅಯೋಗ್ಯತರ ಕಾಣ್ರೆ ಹೋಗಿ ನೋಟ ಅಂತ ಆಪ್ಷನ್ ಕೊಟ್ಟಿದೀವಲ್ಲ, ನಾನು ಒಬ್ಬ ಮೇಲಿನ ಯಾರು ನನ್ನ ಆಯ್ಕೆ ಅಲ್ಲ ಅಂತ ಅವ್ರಿಗೂ ವೋಟ್ ಹಾಕಿ ಅಂತಂದೆ. ಅವ್ನು ಕೇಳ್ದ, ನೀವು ನೋಟ ಕನ್ಸಿಡರೇಷನ್ ಮಾಡ್ತೀರಾ ಅಂತ. ಮಾನ್ಯ ಸಭಾಪತಿಗಳೇ, ನನಗೆ ಒಂದು ಉದಾಹರಣೆ ಮೂಲಕ ಹೇಳೋದಾದ್ರೆ, ಒಂದು ಮತಕ್ಷೇತ್ರ ಇದೆ. ಮತಕ್ಷೇತ್ರದಲ್ಲಿ 100 ಜನ ಮತದಾರರಿದ್ದಾರೆ, 5 ಜನ ಚುನಾವಣೆ ನಿಂತಿದ್ದಾರೆ. ಮೊದಲ ಒಬ್ಬ ವ್ಯಕ್ತಿಗೆ 6 ಮತಗಳು ಬಂದಿದೆ, ಉಳಿದ 4 ಜನ ವ್ಯಕ್ತಿಗಳಿಗೆ 5 ಮತಗಳು ಬಂದಿದ್ದಾವೆ. ಟೋಟಲ್ ಎಷ್ಟಾಯಿತು? 19 ಮತಗಳಾಯಿತು. ಉಳಿದಂತಹ 79 ಮತಗಳು ನೋಟಾಗಿ ಬಿದ್ದಿದ್ದಾವೆ. ಅಂದ್ರೆ ಮಾನ್ಯ ಸಭಾಪತಿಗಳೇ, ಪ್ರೆಸೆಂಟ್ ಎಲೆಕ್ಷನ್ ರೂಲ್ಸ್ ಪ್ರಕಾರ ಯಾರು ವಿನ್ ಆದ್ರು?
6 ಮತಗಳನ್ನು ಪಡೆದಂತ ವ್ಯಕ್ತಿ. ಅಂದರೆ ಆ ಮತಕ್ಷೇತ್ರದ ಬಹುತೇಕ 79 ಜನ ನಿಂತಹ 5 ಜನರು ಅಯೋಗ್ಯರು ಅವ್ರಿಗೆ ಓಟ್ ಹಾಕಲ್ಲ ಅಂತ ಹೇಳಿದ್ದಾರೆ. ಈಗ ಏನ್ ಮಾಡ್ತೀರಿ ನೀವು? ನೋಟ್ ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಹೇಳ್ತಿದ್ರಿ. ನಾವು ಜನರ ಹತ್ರ ಹೋಗ್ಬೇಕು, ನಾವು ಇಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡೋದಲ್ಲ. ಮನೆ ಸಭಾಪತಿಗಳೇ, ನನಗೆ ಇವತ್ತು ನಾನೊಂದು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾವು ಇವತ್ತು ವಿರೋಧ ಪಕ್ಷ ಆಡಳಿತ ಪಕ್ಷದ ಬಿಟ್ಟು ನಾವು ಇವತ್ತು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಮನೆ ಸಭಾಪತಿಗಳು ಹಿಂದೊಂದು ಕಾಲ ಇತ್ತು. ಮೊರಾರ್ಜಿ ದೇಸಾಯಿ ಅವರು, ಚೌಧರಿ ಚರಣ್ ಸಿಂಗ್ ಅವರು, ಲಾಲ್ ಬಹದ್ದೂರ್ ರಾಜಕಾರಣ ಮಾಡುವಾಗ ಒಂದು ಪರ್ಸ್ಪೆಕ್ಟಿವ್ ಆಫ್ ವ್ಯೂ ಇತ್ತು ಪೊಲಿಟಿಕ್ಸ್ ಬಗ್ಗೆ, ಜನಸೇವೆ ಅಂತ. ಅಂದ್ರೆ ಅವತ್ತಿನ ಎಷ್ಟೋ ರಾಜಕಾರಣಿಗಳಿಗೆ ಏನ್ ಮಾಡ್ಬಿಟ್ರು ಅಂತಂದ್ರೆ ಜನರು ದುಡ್ಡು ಕೊಟ್ಟು ಎಲೆಕ್ಷನ್ ಗೆಲ್ಸ್ಕೊಂಡ್ರು. ಇವತ್ತು ಪರಿಸ್ಥಿತಿ ಉಲ್ಟಾ ಆಗ್ತಿದೆ. ನಾ ಜನರಿಗೆ ದುಡ್ಡು ಕೊಟ್ಟರು ಕೂಡ ಓಟಾಗ ಬರೋಲ್ಲ. ಸಭಾಧ್ಯಕ್ಷರೇ, ಮಾನ್ಯ ಸಭಾಪತಿಗಳೇ, ಸಭಾಧ್ಯಕ್ಷ ಒಂದು ಮಾತು ಹೇಳ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರ ವಿರೋಧ ಪಕ್ಷದವರಿಗೆ ಬೆಂಬಲ ನೀಡಬೇಕು. ಪಕ್ಷದ ನಾಯಕರೇ, ನಾನು ಇಲ್ಲಿಂದಾನೇ ಆಯ್ಕೆಯಾಗಿ ಬಂದಿರಬಹುದು, ಆದ್ರೆ ನನ್ನ ಸಂಪೂರ್ಣ ಬೆಂಬಲ ವಿರೋಧ ಪಕ್ಷದ ನಿಮ್ಮೆಲ್ಲರಿಗೂ ಇದೆ. ಯಾಕಂದ್ರೆ ವಿರೋಧ ಪಕ್ಷ ಬಲವಾಗಿದ್ರೆ ಆಡಳಿತ ಪಕ್ಷ ಸರಿಯಾಗಿರುತ್ತೆ, ಸರಿಯಾಗಿ ಸರ್ಕಾರವನ್ನ ನಡೆಸುತ್ತೆ ಅಂತ ನಂಬಿರೋದು ನನ್ನ ಸಂಪೂರ್ಣ ಬೆಂಬಲ ನಿಮಗೆ ಇದೆ. ಆದ್ರೆ ಅವರ ಉತ್ತರವನ್ನ ಕೇಳಿಸ್ಕೊಳ್ಳಿ, ತದನಂತರದಲ್ಲಿ ನೀವು ಪ್ರಶ್ನೆಯನ್ನ ಕೇಳುವಂತರಿ. ಕೊನೆಯ ಮಸೂದೆಯನ್ನ ಮಂಡಿಸಲಿದೆ. ಸದನದ ಮುಂದೆ ಒಂದು ದೇಶ ಒಂದು ಚುನಾವಣೆ ಮಸೂದೆಯನ್ನ ಸರ್ಕಾರ ಈಗ ಮಂಡಿಸಲಿದೆ. ಸರ್ಕಾರದ ಪರವಾಗಿ ಶಿಕ್ಷಣ ಸಚಿವರು ಮಸೂದೆಯನ್ನ ಮಂಡಿಸಿ ಮಸೂದೆಯ ಪರವಾಗಿ ನಿಮ್ಮ ನಿಲುವನ್ನ ಸದನಕ್ಕೆ ಹಂಚಿಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ. Today I am raised to introduce a bill of national significance, the One Nation, One Election Bill. This proposal seeks to conduct the elections of Lok Sabha and state legislative assemblies at the same time so that they are held simultaneously across the country. Honorable Speaker, Madam, the aim is to strengthen the democratic process, reduce the burden of frequent elections and save valuable time and resources. Honorable Speaker, Madam, which ensures better governance and conduct without constant disruptions. Our Honorable Prime Minister has emphasized that this reform is free of elections. Honorable Speaker, Madam, with this bill, we aspire to bring unity, efficiency and long-term planning to our political system in the true spirit of Ek Bharat, Shresth Bharat. Thank you, Speaker, Madam. ಮಾನ್ಯ ವಿರೋಧ ಪಕ್ಷದ ನಾಯಕರೇ, ಈ ಮಸೂದೆಯ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಇವತ್ತು ಸದನಕ್ಕೆ ಬರಬೇಕಾದ್ರೆ ನಮ್ಮ ಸೆಕ್ರೆಟರಿ ಹೇಳಿದ, ಏನಪ್ಪ ನನ್ನ ಶೆಡ್ಯೂಲ್ ಅಂತ ನಾನು ಕೇಳಿದಾಗ ಹೇಳಿದ, ಇವತ್ತು ಸರ್ಕಾರ ಒಂದು ನೇಷನ್ ಒನ್ ಎಲೆಕ್ಷನ್ ಮಸೂದೆ ಮಂಡನೆ ಮಾಡ್ತಾ ಇದೀವಿ ಅಂತ ಹೇಳ್ದ. ಇಲ್ಲಪ್ಪ, ನನ್ನ ಕರಿಯರ್ ಆಯಿತು, ಮಾನ್ಯ ಪ್ರಧಾನಮಂತ್ರಿ ಕರಿಯರ್ ಆಯಿತು, ಒಂದೇ ಸರಿ ಸ್ಟಾರ್ಟ್ ಆಗಿದೆ ಅಂತ ಕೆಲಸ ಮಾಡಲ್ಲ ಅವರು, ಅಂತ ಗಲ್ಬೆ ಆಗುವಂಥ ಕೃತ್ಯಗಳನ್ನು ನಾವು ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಅವರು ಮಂಡನೆ ಮಾಡಿದ್ರು, ಬಟ್ ಏನೇನು ಮೆಜಾರಿಟಿ ತಗೊಂಡಾರೋ ಇನ್ನೂ ಗೊತ್ತಿಲ್ಲ. ಅವ್ರು ನನ್ನ ಸೆಕ್ರೆಟರಿ ಹೇಳಿದ್ರೆ ನಾನೊಂದು ರಿಪೋರ್ಟ್ ತೊಗೊಂಡಿದ್ದೀನಿ ಸಭಾಧ್ಯಕ್ಷರೇ. ಸಣ್ಣ ಪುಟ್ಟ ಪಕ್ಷಗಳು ಇರ್ತವಲ್ಲ ಸಭಾಧ್ಯಕ್ಷರೇ, ಆಶಯ ಆಕಾಂಕ್ಷೆಗಳನ್ನು ಇಟ್ಕೊಂಡು ನಾನು ಪೊಲಿಟಿಕಲ್ ಆಗಿ ಬೆಳಿಬೇಕು, ಪೊಲಿಟಿಕಲ್ ಆಗಿ ಸದೃಢ ಆಗ್ಬೇಕನ್ನೋ ಆಕಾಂಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಆ ಪಕ್ಷಗಳು ಮುಂದೆ ಹೋಗುವಂಥ ಕೆಲಸ ಆಗ್ತಿದೆ ಸಭಾಧ್ಯಕ್ಷರೇ. ಮತ್ತೊಂದು ನೋಡೋದಾದ ಸಭಾಧ್ಯಕ್ಷರೇ, 3 ಲೋಕಸಭಾ ಎಲೆಕ್ಷನ್ ಮತ್ತು ವಿಧಾನಸಭಾ ಎಲೆಕ್ಷನ್ ಒಟ್ಟಿಗೆ ನಡೀತವೆ ಸಭಾಧ್ಯಕ್ಷರೇ. ಅಲ್ಲಿ ಎಷ್ಟು ಜಗಳ ಆಗ್ತಿವೆ, ಎಷ್ಟು ಬೂತ್ ಹೊಡಿತಾವೆ ಅಂತ ನೋಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಮತ್ತೊಂದು ಸಭಾಧ್ಯಕ್ಷ 1952ರಲ್ಲಿ ಒಟ್ಟಿಗೆ ನಡೀತಾ ಇತ್ತು ಸಭಾಧ್ಯಕ್ಷರೇ. ಅವು ನಡೀತಾ ಇರೋ ಕಾರಣ ಭಾಳ ಇದೆ ಸಭಾಧ್ಯಕ್ಷರೇ, ಅದಕ್ಕೆ ಬೇರೆ ಬೇರೆ ತರ ನಡೆಸ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಮತ್ತೊಂದು ಆ ರಿಪೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದ ಸಭಾಧ್ಯಕ್ಷರೇ, ರಿಪೋರ್ಟ್ ನಲ್ಲಿ ಇದೆ ಸಭಾಧ್ಯಕ್ಷರೇ. ಮೆಜಾರಿಟಿ ಒಂದು ವೇಳೆ ಯಾವ ಪಕ್ಷ ಬಂತು ಎಲೆಕ್ಷನ್ ನಡೆಸಿದ್ರು ಮೆಜಾರಿಟಿ ಬರಲಿಲ್ಲ ಅಂದ್ರೆ ವಾಟ್ ಆಫ್ ಕೈಂಡ್ ಆಫ್ ದ ಮೆಜಾರಿಟಿ ದೇ ವಿಲ್ ಟೇಕ್, ಡೋಂಟ್ ನೋ. Then they said that Honorable Education Minister, after 3 years they will conduct the election one more. What about one more election? I think they will do only yearly one exam like that. They will do election. 2 ವರ್ಷಕ್ಕೊಮ್ಮೆ ಎಲೆಕ್ಷನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಎಜುಕೇಶನ್ ಮೈಂಡ್ ಸೆಟ್ ಹಂಗಿದೆ. 1 ವರ್ಷಕ್ಕೆ ಹೆಂಗೆ ಎಲೆಕ್ಷನ್ ನಡೆಸ್ತಾರೋ ಆದ್ರೆ 1-2 ವರ್ಷಕ್ಕೊಮ್ಮೆ ಎಲೆಕ್ಷನ್ ನಡೆಸಬೇಕಂತ ಮೈಂಡ್ ಸೆಟ್ ಇದೆ ಏನೋ ಗೊತ್ತಿಲ್ಲ ಸಭಾಧ್ಯಕ್ಷರೇ. ಅದರಲ್ಲಿ ಆರ್ಥಿಕ ದಿವಾಳಿ ಆಗುತ್ತೆ. ಇದಕ್ಕೆ ಪ್ರಧಾನಮಂತ್ರಿಗಳು ಏನೇನು ಕ್ರಮಗಳನ್ನು ತಗೊಂತಾರೆ ನಾವೆಲ್ಲ ಕ್ವಶನ್ ಕೇಳಿದ್ದಕ್ಕೆ ಅಂತೇಳಿ ಸದನದ ಮುಂದೆ ಒಪ್ಪಿಸಬೇಕು ಸಭಾಧ್ಯಕ್ಷರೇ. ಒನ್ ನೇಷನ್ ಒನ್ ಎಲೆಕ್ಷನ್ ಸಂಪೂರ್ಣ ವಿರೋಧ ಇದೆ ಸಭಾಧ್ಯಕ್ಷರೇ. ನಾನು ಇಷ್ಟು ಮಂತ್ರಿಗಳನ್ನು ಬೆಂಬಲ ತಗೊಂಡು ಎಲ್ಲ ನೋಡಿದ್ದೀನಿ ಸಭಾಧ್ಯಕ್ಷರೇ, ಎಲ್ಲರೂ ಅಪೋಸಿಷನ್ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಈ ಬಿಲ್ನ ಅತಿ ಹೆಚ್ಚು ರಿಸರ್ಚ್ ಮಾಡಿಸ್ಬೇಕು, ಬೆಂಬಲಕ್ಕೆ ಹಾಕ್ಬೇಕಂತೇಳಿ ನಿಮ್ಮ ಮೂಲಕ ಮನವಿ ಮಾಡ್ಕೊತಿದ್ದೀನಿ ಸಭಾಧ್ಯಕ್ಷರೇ. ನಾನು ಮಾನ್ಯ ಪ್ರಧಾನಮಂತ್ರಿಗಳು ಈ ಪ್ರಶ್ನೆಗೆ ವಿರೋಧ ಪಕ್ಷದವರು ಹೇಳಿದ್ರು ಪ್ರಾದೇಶಿಕ ಪಕ್ಷಗಳ ಅಸ್ಥಿರತೆ ಅಂತ ತುಂಬಾ ಗಂಟಾಘೋಷವಾಗಿ ಮಾತಾಡ್ತಾ ಇದ್ದಾರೆ. ಇಡೀ ಸದನಕ್ಕೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತು, ಮಾನ್ಯ ವಿರೋಧ ಪಕ್ಷದ ನಾಯಕರು ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದ್ದು ಪ್ರಾದೇಶಿಕ ಪಕ್ಷಗಳ ವಿರುದ್ಧ. ಇವತ್ತು ಸದನದಲ್ಲಿ ಹೇಳ್ತಾರೆ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವ ಏನಾಗಬಾರ್ದು ಅಂತ. ಮಾನ್ಯ ಸಭಾಪತಿಗಳೇ, ಇರ್ಲಿ ಕೂತ್ಕೊಳ್ಳಿ, ನಾನು ಹೇಳ್ತೀನಿ ಸಭಾಧ್ಯಕ್ಷರೇ. ಒಂದೇ ಹೇಳ್ತೀನಿ, ಅವು
ವಿರೋಧ ಪಕ್ಷದ ಮುಂದೆ ಕಂಟಿನ್ಯೂ ಮಾಡ್ತೀವಿ, ಕೂತ್ಕೊಳ್ಳಿ ಸಾಕು. ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವ ಏನಾಗಬಾರದು ಅಂತ. ಮಾನ್ಯ ಸಭಾಪತಿಗಳೇ, ನಾನು ನಿಮಗೆ ಒಂದು 2-3 ಪ್ರಾದೇಶಿಕ ಪಕ್ಷಗಳ ಹೆಸರು ಹೇಳ್ತೀನಿ. YSRCP, ಬಿಜು ಜನತಾ ದಳ, TDP, 3 ಪ್ರಾದೇಶಿಕ ಪಕ್ಷಗಳು. ಇವು ಏನೋ ಒಂದು ದೇಶ ಒಂದು ಚುನಾವಣೆ ಸಪೋರ್ಟ್ ಮಾಡಿದ್ದಾವೆ. ಹಾಗಾದ್ರೆ ಇವೇನಂತ ಭಾವಿಸ್ಕೊಳ್ತಾ ಇದ್ದಾವೆ? ಅವು ಪ್ರಾದೇಶಿಕ ಪಕ್ಷಗಳು ಅಥವಾ ರಾಷ್ಟ್ರೀಯ ಪಕ್ಷಗಳು? ಪ್ರಾದೇಶಿಕ ಪಕ್ಷಗಳು. ಅವ್ರು ಒಂದು ದೇಶ ಒಂದು ಚುನಾವಣೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಇವರೊಬ್ಬ ರಾಷ್ಟ್ರೀಯ ಪಕ್ಷವಾಗಿ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವ ಏನಾಗಬಾರ್ದು ಅಂತ ಇಷ್ಟು ಮಾತಾಡೋ ಅವಶ್ಯಕತೆ ಇಲ್ಲ. ಅಂಡ್ ಇನ್ನೊಂದೇನಂತಂದ್ರೆ ಮಾನ್ಯ ಸಭಾಪತಿಗಳೇ, ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಒಂದೇ ಸಲ ಹೋದಂತ ಸಂದರ್ಭದಲ್ಲಿ ವೋಟಿಂಗ್ ಪ್ರಮಾಣ ಇನ್ಕ್ರೀಸ್ ಆಗುತ್ತೆ. ವೋಟಿಂಗ್ ಪ್ರಮಾಣ ಇನ್ಕ್ರೀಸ್ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಸೀಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಬರುತ್ತೆ. ಇವರೇ ಆಗಷ್ಟು ಪರ್ಸೆಪ್ಷನ್ ಅಲ್ಲಿ ಇದ್ದಾರೆ. ಏನಾಗುತ್ತೆ, ಒಂದ್ಸಲ ಚುನಾವಣೆ ನಡೀತು, ಯಾರಿಗೂ ಮೆಜಾರಿಟಿ ಬರಲಿಲ್ಲ, ಮತ್ತೆ ಇನ್ನೊಂದ್ಸತಿ ಚುನಾವಣೆ ನಡೆಸಬೇಕಂತ ಕೋಲಿಷನ್ ಗೌರ್ಮೆಂಟ್ಗಳು ನಮ್ಮಲ್ಲಿ ಸಾಮಾನ್ಯವಾಗಿ ಇದಾವಲ್ಲ. ಕೋಲಿಷನ್ ಗೌರ್ಮೆಂಟ್ಗಳು ಮಾಡ್ತಾವೆ ಮಾನ್ಯ ಸಭಾಪತಿಗಳೇ. ಮಾನ್ಯ ಸಭಾಪತಿಗಳು ಇನ್ನೊಂದಿನಂದ್ರೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇವ್ರು ಹೇಳ್ತಿದ್ರೆ ಆರ್ಥಿಕವಾಗಿ ದೇಶ ದಿವಾಳಿ ಆಗುತ್ತೆ. 2024ರ ಚುನಾವಣೆಯಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥ ದುಡ್ಡು 1.34 ಲಕ್ಷ ಕೋಟಿ. ಮಾನ್ಯ ಸಭಾಪತಿಗಳು, ಇದು ಸಾಮಾನ್ಯ ದುಡ್ಡಲ್ಲ. ಕೇರಳದ ಒಂದು ವರ್ಷದ ಬಜೆಟ್ 1.34 ಲಕ್ಷ ಕೋಟಿ ದುಡ್ಡಲ್ಲಿ ಎಲ್ಲ ವಿಧಾನಸಭಾ ಚುನಾವಣೆಗಳು ನಡೆದೋಗ್ತಾ ಅಂದ್ರೆ ಹೀಗೆ ಇವರೇ ವಿರೋಧ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ದೇಶದ ಅಭಿವೃದ್ಧಿ ಬೇಕಾಗಿಲ್ಲ, ಬರೀ ಚುನಾವಣೆಗಳನ್ನೇ ತೊಡ್ಕೊಂಡು ಆರಾಮಿದ್ಬಿಡ್ಬೇಕು. ದೇಶದ ಅಭಿವೃದ್ಧಿ ಮತ್ತೆ 5 ವರ್ಷ ಜನರು ತಗೋಬೇಕು, ಅಲ್ಲಿ ಹೋಗ್ಲಾ ಮಾಡೋದನ್ನ ನೀವು ಮೈಂಡ್ ಸೆಟ್ ಆಗ್ಬಿಡುತ್ತೆ. ಮಾನ್ಯ ಸಭಾಪತಿಗಳೇ, ಅಧಿಕಾರಿಗಳು ರಾಜಕಾರಣಿಗಳು 5 ವರ್ಷದಲ್ಲಿ ಒಂದ್ಸಲ ಚುನಾವಣೆ ನಡೆಸಿಕೊಂಡು ಜನರ ಅಭಿವೃದ್ಧಿ ಮಾಡಿ, ಬರೀ ಚುನಾವಣೆ ಮೂಡಲ್ಲಿ ಜನರು ನೀಡೋದು ಬೇಡ, ರಾಜಕಾರಣಿಗಳು ನೀಡೋದು ಬೇಡ ಅನ್ನೋದು ನಮ್ಮ ಪಕ್ಷದ ಅಭಿಪ್ರಾಯ. ಆದ್ರಿಂದ ಮಾನ್ಯ ಸಭಾಪತಿಗಳೇ, ಇನ್ನೊಂದೇನಂತಂದ್ರೆ ಭದ್ರತೆ ವಿಚಾರವಾಗಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಈಗಾಗಲೇ ಅರೆ ಸೇನಾಪಡೆಗಳು ಇದಾವೆ. ಭದ್ರತೆಯನ್ನು ಒದಗಿಸುವ ಸಾಮರ್ಥ್ಯ ಭಾರತಕ್ಕೆ ಇದೆ. ಇಂತಹ ಪಾಕಿಸ್ತಾನ ಆಗಿರ್ಬೋದು, ಸ್ವೀಡನ್ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಇವರೇ ಸರ್ 3 ಸಲ ಸರ್ಕಾರದ 3 ಹಂತಗಳ ಚುನಾವಣೆಗಳನ್ನು ಒಮ್ಮೆಗೆ ನಡೆಸ್ತಾರೆ. ನಮ್ಮ ಕೈಯಿಂದ ಯಾಕಾಗಲ್ಲ? ಇಷ್ಟೆಲ್ಲ ವ್ಯವಸ್ಥೆ ಇದ್ದಾಗ, ಇಷ್ಟೆಲ್ಲ ಭದ್ರತೆ ಪಡೆಗಳಿದ್ದಾಗ ಯಾಕೆ ನಡೆಸಕ್ಕಾಗಲ್ಲ? ನನ್ನ ಪ್ರಶ್ನೆ. ನಾನು ನೀಡಾಗಲ್ಲ ಮಾನ್ಯ ಸಭಾಪತಿಗಳೇ, ನಾನು ನೀಡಾಗಲ್ಲ. ಇಬ್ಬರಲ್ಲಿ ಒಬ್ರು ಪ್ರಶ್ನೆಯನ್ನ ಕೇಳಿದೀರಾ, ಉತ್ತರವನ್ನ ಕೊಡಿ. ಈ ತರ ಮಾಡ್ತಾ ಹೋದ್ರೆ ಸಭೆಯ ಒಂದು ಶಾಂತತೆ ಹಾಳಾಗ್ತದೆ. ಇಬ್ರು ನಾಯಕರಿದ್ದೀರಿ, ಅರ್ಥ ಮಾಡ್ಕೊಳ್ಳಿ. ಒಬ್ರು ಒಂದು ಹೇಳ್ತಾ ಇದ್ದೀನಿ, ಸಮೀಕ್ಷೆ ನೀವು ಹೇಳುವಂತ್ರಿ, ನೀವು ಎಲ್ಲರೂ ನೀವು ಹೇಳುವಂತ್ರಿ, ನನ್ನ ಮಾತಾಡೋ ಮುಗಿಸ್ಮೇಲೆ ನಿಮ್ದೇ 2 ನಿಮಿಷ ಕುತ್ಕೊಳ್ಳಿ. ಮಾನ್ಯ ವಿರೋಧ ಪಕ್ಷದ ನಾಯಕರೇ, ಅವ್ರು ಮುಗಿಸ್ತಾರೆ, ಅದಾದ ನಂತರ ನೀವು ಹೇಳುವಂತ್ರಿ. ಮಾನ್ಯ ಸಭಾಪತಿಗಳು 3 ಅಂಶಗಳನ್ನು ಪ್ರಸ್ತಾಪ ಮಾಡಿದರೆ. ಪ್ರಾದೇಶಿಕ ಪಕ್ಷಗಳ ಅಸ್ಥಿರತೆ ಆಗುತ್ತಂತ, ಪ್ರಾದೇಶಿಕ ಪಕ್ಷಗಳಿಗೇನು ಆಗೋದಿಲ್ಲ, ಚೆನ್ನಾಗೇ ಇರ್ತವೆ. ಇನ್ನೊಂದು ಆರ್ಥಿಕ ದಿವಾಳಿತನ ಆಗುತ್ತಂತ. ನೀವು ಕಂಟಿನ್ಯೂಸ್ ಆಗಿ ಎಲೆಕ್ಷನ್ ನಡೆಸ್ಕೊಳ್ತಾ ಇದ್ರೆ ಆರ್ಥಿಕ ದಿವಾಳಿತನ ಆಗುತ್ತೆ. ನೀವೇನಾದ್ರೂ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬರುತ್ತೆ ಮಾನ್ಯ ಸಭಾಪತಿಗಳೇ. ಈಗ ಲೋಕಸಭಾ ಚುನಾವಣೆ ಅಂತ ಬಂದಾಗ 3 ತಿಂಗಳು ಎಲೆಕ್ಷನ್ ನಡೆಸ್ತೀವಿ. 5-6 ಹಂತಗಳ ಎಲೆಕ್ಷನ್ ಇರ್ತವೆ. 3-4 ತಿಂಗಳು ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗುತ್ತೆ. ಚುನಾವಣಾ ನೀತಿ ಸಂಹಿತೆ ಅನ್ನೋದು ಏನಾದ್ರೂ ನಿಮಗೆ ಗೊತ್ತಿದ್ರೆ ಅದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಜನಗಳಿಗೆ ನಮಗೆ ಗೊತ್ತು. ಅಲ್ಲಿ ಅವಾಗ ಟೆಂಡರ್ಗಳನ್ನ ಕರೆಯಕ್ಕಾಗಲ್ಲ, ಸರ್ಕಾರ ಹೊಸ ಯೋಜನೆಗಳನ್ನ ಜಾರಿ ಮಾಡೋಕ್ಕಾಗೋದಿಲ್ಲ. ಹಂಗಂತೆ 3 ತಿಂಗಳ ಮತ್ತೆ ಏನೋ ವಿಧಾನಸಭಾ ಚುನಾವಣೆಯಲ್ಲಿ 11 ತಿಂಗಳ ಮತ್ತೆ ಸರ್ಕಾರದೊಳಗೆ ಗ್ರಾಮ ಪಂಚಾಯತ್ ಎಲೆಕ್ಷನ್, ತಾಲೂಕ್ ಪಂಚಾಯತ್ ಎಲೆಕ್ಷನ್, ಅಲ್ಲಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿ ಆದಾಗ ದೇಶ ಅಭಿವೃದ್ಧಿ ಆಗೋದಕ್ಕೆ ಹೇಗೆ ಸಾಧ್ಯ? ಇದಕ್ಕೆ ಉತ್ತರ ಕೊಡಬೇಕು ಮಾನ್ಯ ಸಭಾಪತಿಗಳು. ಮಾನ್ಯ ವಿರೋಧ ಪಕ್ಷದ ನಾಯಕರೇ, ಈ ಮಸೂದೆಯ ಬಗ್ಗೆ ನಿಮ್ಮ ಪಕ್ಷದ ಸಂಪೂರ್ಣ ಬೆಂಬಲ ಇದೆಯಾ? ಇಲ್ಲ ಸಭಾಧ್ಯಕ್ಷರೇ, ಇದಕ್ಕೆ ಬೆಂಬಲವಿಲ್ಲ ಸಭಾಧ್ಯಕ್ಷ. ಒಂದು ದೇಶ ಒಂದು ಚುನಾವಣೆಯ ಬಗ್ಗೆ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪರ ಹಾಗೂ ವಿರೋಧ ನಿಲುವುಗಳನ್ನು ಸದನದಲ್ಲಿ ಹಂಚಿಕೊಂಡಿದ್ದಾರೆ. ಇದಕ್ಕೆ ಇನ್ನೂ ಹೆಚ್ಚಿನ ಒಮ್ಮತದ ಅಭಿಪ್ರಾಯ ಬೇಕಾಗಿರುವುದರಿಂದ ಸದನ ಇದನ್ನು ಜಂಟಿ ಸಂಸದೀಯ ಸಮಿತಿಗೆ ಕಳುಹಿಸಿಕೊಳ್ಳಲಾಗುತ್ತದೆ. ಅಲ್ಲಿ ಸುದೀರ್ಘ ಚರ್ಚೆಯ ನಂತರ ಆಡಳಿತ ಪಕ್ಷ ಮತ್ತೊಮ್ಮೆ ಮಸೂದೆಯನ್ನ ಸದನದ ಮುಂದೆ ಮಂಡಿಸಲಿ. ಸಭೆಯನ್ನ ಅನಿರ್ದಿಷ್ಟ ಅವಧಿಯವರೆಗೆ ಮುಂದೂಡಲಾಗಿದೆ. Session is adjourned.